ಫ್ರೆಂಡ್ಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೊಕ್ಕೋ ನಿನ್ನ ಮಂಜಾಳಾಗ್ಲಿ, ಬರ್ತಾ ಬರ್ತಾ ಎಂಥ ಸೂಕ್ಷ್ಮ ಕಾಲ ಬಂತು ಅಂತೀನಿ. ಹಿಂದಕ ನಾವು ಕೂನಿ ಮಾಡಿ ತಕ್ಕಿಸ್ಕೊಂಡಿವಿ, ಆದ್ರೆ ಈಗ ಸಿನಿಮಾ ಥಿಯೇಟರ್ನಾಗ ಬಿಡಿ ಸೇದಿದ್ದಕ್ಕೆ ದಂಡ ಕೊಟ್ಟಿದ ಈಗ ಹೊರಗೆ ಬಂದಿನಿ. ಹೊಕ್ಕೋ ನಿನ್ನ ಮಂಜಾಳಾಗ್ಲಿ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ನಮ್ಮ ಬಾಳು ನಮ್ಮ ಬದುಕು ಕಲಾ ದೇವತೆಗೆ ಸಿಂಗರಿಸುವ ಹೂಗಳು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಯಪ್ಪ ಮತ್ ನಂದೇನ್ ಮಾಡ್ದೆಪ್ಪ? ಅದ ನನ್ ಮದುವೆ ವಿಷಯಪ್ಪ. ಇದು ಮದುವೆ ಸೀಸನ್. ತಿರುಗಾರದ ಮರದರ ಮೊಯಸ್ ಮುಗ್ಯಾಕ್ ಬಂತಪ್ಪ. ಅದಕ್ಕೆ ಚಿಂತೆ ಮಾಡ್ತೀಯವ? ಆ ವಿನೋದನ್ ಕೂಡ ನಿಂದು ಕ್ಯಾಕಿ ಹೊಡಿಸಿ ಬಿಡ್ತೀನಿ. ಯಪ್ಪ ಆ ವಿನೋದ್ಗ ನನ್ನ ಮಾತ್ರ ಬಗ್ಗೆ ಹೇರಂಗಿಲ್ಲ ನೋಡು. ಯಾಕಂದ್ರ ಅದು ಬಹಳ ಸುಮಾರು ಐತು, ಬಹಳ ಮಂಗ್ಯ ಅದಾನ. ಮತ್ತೇನ್ರ ಮಂಗತನ ಮಾಡಿದ್ನವ? ಮಾಡಿಲ್ಲಪ್ಪ, ಮಾಡಾಮ ಅದಾನ. ಅದ ಆಡತ್ತ, ಕುಡಿಯುತ್ತ, ತಿನ್ನುತ್ತ ಅಂತದ್ ನಾನ್ ಮದುವೆ ಮಾಡ್ಕೊಳಕ್ ಒಲ್ಲೆಪ್ಪೋ ಬಲ್ಲೆ. ಹೊಕ್ಕೋ ನಿನ್ನ ಮಂಜಾಳಾಗ್ಲಿ. ಒಲ್ಲೆ ಅಂದ್ರೆ ಹೆಂಗವ? ಅದ್ರಾಗ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೇಕು. ಯಾಕಂದ್ರ ಇತ್ತಿತ್ಲಾಗಿ ನಮ್ಮ ಊರಾಗ ಗಂಡಿನ ಸಂಖ್ಯೆ ಕಡಿಮೆ ಆಗಿ ಹೆಣ್ಣಿನ ಸಂಖ್ಯೆನ ಜಾಸ್ತಿ ಆಗ್ಬಿಟ್ಟಾವು. ಅದೇನೋ ಹೇಳ್ತಾರಲ್ಲ, ನಿರ್ವಾಯಿಲದಕ್ಕೆ ಹೋಗಿ ನಿರ್ವಾಣಿಗೆ ಹಾದ್ರಂದಂಗ. ಹೌದಪ್ಪ, ನನಗೊಬ್ಬ ಹೊರ ಹುಡುಕಾಕ್ ನಿನ್ನಿಂದ ಆಗ್ದಿದ್ರ ಹೇಳ್ಬಿಡ. ಈ ಮದುವೆ ಸೀಸನ್ ನಿಮ್ ವ್ಯವಸ್ಥೆ ನಾವು ಮಾಡ್ಕೊಂತೀವಿ. ನಿನ್ನ ಕೈ ಮುಗಿತೀನಿ. ನಾ ಜೀವಂತ ಇರುವವರೆಗೂ ನಿನ್ ವ್ಯವಸ್ಥೆ ನೀ ಮಾಡ್ಕೊಳಕ್ ಹೋಗ್ಬೇಡ. ನಿನಗೆ ಯಾವನ್ ಹಿಡಿಚಾನ ಹೇಳು, ಅವನ್ನ ಹೇಳ್ಕೊಂಡ್ ಬಂದು ಅವನ ಕೈಯಿಂದ ನಿನ್ ಕೈ ಹಿಡಿಸ್ತೀನಿ. ಅಪ್ಪ ನೀ ಯಾರ್ದಾರ ಕೈ ಹಿಡಿಸು, ಆ ವಿನೋದನ ಕೈ ಮಾತ್ರ ಹಿಡ್ಸಕ್ ಹೋಗ್ಬೇಡ. ಯಾಕಂದ್ರ ಅವ ಬಾಟ್ಲಿ ಬಾಯ್ ಅದ. ಅವ ಬಾಟ್ಲಿ ಬಾಯ್ ಇದ್ರ ನೀನ್ ಅವನಕ್ಕಿಂತ ಡಬ್ಬಲ್ ಬಾಯ್ ಅದಿದಿ. ಕಿವಿ ಹಿಂಡಿ ದಾರಿಗೆ ತರ್ಬೇಕು ನೀನ. ಅಯ್ಯೋ ನೀನ್ ಏನ್ ಹಿಂಡಿಚಿರ ಅದೇನ್ ಹಾದಿ ಬರಂಗಿಲ್ಲಪ್ಪ. ಅದ ಅಂದಕರ್ ಗುಣಿಗೇಡ ಐತೆ ಅಂತದ್ ನಾನ್ ಮದ್ವಿ ಮಾಡ್ಕೊಳಕ್ ಒಲ್ಲೆಪ್ಪ ಒಲ್ಲೆ. ನಿನ್ನ ಮಂಜಾಳಾಗ್ಲಿ. ಹೋಗ್ಲಿ ಬಿಡವ, ನಿನಗ್ ಬ್ಯಾಡ ಆದದ್ ನನಗರ ಯಾಕೆ ಬೇಕು? ನೀ ಬಟ್ ಮಾಡಿ ತೋರಿಸಿ ಇವನ ನನ್ನ ಪತಿ ಅನ್ನೋ. ನಾ ಅವಂಗ ಅಳಿಯ ಅನ್ನಕ್ ರೆಡಿ. ನೀ ಮನಿಗೆ ನಡಿ. ಎಲ್ಲಿಗ್ ಹೊಂಟಿ? ಅವನ ಎಲ್ಲಿಗಾರ ಒಳ್ಳೆ ಕೆಲ್ಸಕ್ಕೆ ಹೊಂಟಾಗ ಹಿಂಗ್ ನಡ್ಬರ್ಕ್ ಬಾಯ್ ಹಾಕ್ಬಾರ್ದು. ಅಂತದೇನು ಒಳ್ಳೆ ಕೆಲ್ಸಕ್ಕೆ ಹೊಂಟಿದ್ದೆಪ್ಪ? ಯಾವ್ದಾರ ಸಂಧಿಗೆ ಒಂದ್ಯಾಗ ನೀನ್ ಮಾಡ್ಕೊಳ್ಳೋ ವರ ಆಯ್ತನಂತ ಹುಡ್ಕಾಕ್ ಹೊಂಟಿದ್ದೆ. ನಡು ಬಾಯ್ ಹಾಕ್ಬಿಟ್ಲೆ ಅಪ್ಪಿ ಅಲ್ಲಿ ಹೊಂಟಿ. ಯಪ್ಪ ನನಗ್ ವರ ನೋಡಕ್ ಹೊಂಟಿದ್ದೆ. ಇಂಥ ಒಳ್ಳೆ ಕೆಲ್ಸಕ್ಕೆ ಅಲ್ಲೂ ತಡ ಮಾಡ್ಬಾರ್ದು, ಜಲ್ದಿ ಓಡಿ ಹೋಗು. ಅಯ್ಯ ಬಾ ಇಲ್ಲಿ. ಮತ್ತೇನು? ಅಲ್ಲಪ್ಪ ನನಗ್ ಬೇಕಾದ ವರ ನೀನ್ ಹೆಂಗ್ ಹುಡ್ಕೊಂಡ್ ಬರ್ತೀಯಪ್ಪ? ಹಂಗಂದ್ರೆ ಹೆಂಗವ? ದಾರಿ ಹಿಡಿದು ಹೋಗೋನ್ ತರಬಿ ಮುಂಗ ಹಿಡಿದು ಕೇಳ್ತೀನಿ. ಏನಂತ? ಲೇ ತಮ್ಮ, ನಿನ್ ಮದುವೆ ಆಗೈತೆ ಹೆಂಗ? ಆಗದೆ ಇದ್ರೆ ಹೇಳು. ನಮ್ಮಲ್ಲಿ ಒಂದು ಉತ್ತಮ ಹೈ ಕ್ಲಾಸ್ ಕನ್ಯೆ ಅದ. 4 ಫೂಟು 5 ಇಂಚ್ ಅದ. ಎಲ್ಲ ಸುರಕ್ಷಿತವಾಗದ. ಎಲ್ಲ ಅವಯವಗಳು ತಮ್ ಜಗದಾಗ ತಾವು ಹೊಂದಿಕೊಂಡದಾವು. ನೀನ್ ಆಕಿನ ಮದುವೆ ಮಾಡಿಕೊಂತೀಯೋ ಹೆಂಗ ಅಂತ ಮುಂಗ ಹಿಡಿದು ಕೇಳ್ತೀನಿ. ಯಪ್ಪ ಹಿಂಗ್ ಮಾಡಿದ್ರೆ ಅಷ್ಟಕ್ಕೊಂದ್ ಮಜಾ ಅನ್ಸಂಗಿಲ್ ಬಿಡು. ಮತ್ತೆ ಹೆಂಗ್ ಮಾಡ್ಬೇಕವ? ಊರಾಗ ಒಂದ್ ಡಂಗ್ರ ಹೊಡಿಸಿ ಬಿಡು. ಏನಂತ? ನೋಡ್ರಪ್ಪ, ನನ್ ಮಗಳಿಗೆ ಒಂದು ವರ ಬೇಕಾಗೈತಿ. ಯಾರಾದ್ರೂ ಮದುವೆ ಮಾಡ್ಕೊಳ್ಳೋರ್ ಇದ್ರೆ ನಿಮ್ಮ ಸ್ವಂತ ಖರ್ಚಿನಲ್ಲೇ ನಮ್ಮ ಮನೆಗೆ ಬರ್ರಿ, ನಮ್ ಮನೆ ತಿನ್ನದ ಖರ್ಚೆಲ್ಲ ಕೊಟ್ಟು ಹೋಗ್ರಿ ಅಂತ. ಶಬ್ಬಾಷ್ ಮಗಳ. ಹೌದಂದೆ ನೋಡು, ಎಷ್ಟಾಗ್ಲಿ ಶೆಟ್ಟಿ ಮಗಳು ನೋಡು. ನಮ್ ಕೈಯಿಂದ ರೊಕ್ಕ ಖರ್ಚಾಗಬಾರ್ದು, ಮಂದಿ ರೊಕ್ಕನ ನಮ್ ಮನೆಗೆ ಬರ್ಬೇಕು. ಪಬ್ಲಿಸಿಟಿ ಹೆಂಗಾದ್ರೇನು, ಮಾಲ್ ಖರ್ಚಾಗೋದು ಮುಖ್ಯ. ಹೌದ್, ನೀ ಅಂದಂಗ ಡಂಗ್ರ ಹೊಡ್ಸೇ ಬಿಡ್ತೀನಿ. ಹೊಡ್ಸೇ ಬಿಡ್ತೀನಿ. ಮುದುಕಾಗಿಲ್ಲ ಬುದ್ಧಿಯರ ಎಲ್ಲಿಟ್ಟಿ ಅಂತೀನಿ. ಹೌದವ, ಆ ಬುದ್ಧಿ ಎಲ್ಲಿಡ್ಬೇಕನ್ನ ತಿಳಿಲಾರ್ದಕ್ಕ ಈಗ ನಿನ್ ಕಡೆಯಿಂದ ಮಂಗಳಾರತಿ ಮಾಡಿಸ್ಕೊಳ್ಳೋ ಹೊತ್ತು ಬಂದತಿ. ಅಲ್ಲ, ಮಗಳ ಕಡೆಯಿಂದ ಮಂಗಳಾರತಿ ಮಾಡಿಸ್ಕೊಂಡ್ರಿ ಏನ್ ತಪ್ಪಲ್ಲ. ಎಲ್ಲಿ ತನಕ ಬೈತೀಯವ? ನಿನ್ಗೊಬ್ಬ ನಾಥ ಅನ್ನೋ ಸಿಗು ತನಕ ಬೈತಿದಿ. ಅಲ್ಲಿ ತನಕ ನಿನ್ನ ಉಸುಲ್ ಬಿಡ್ಲಾರ್ದಂಗ್ ಬೈ. ನಿನ್ನ ಮಂಜಾಳಾಗ್ಲಿ. ಮಾರ್ತೀರ್ತೇಪ್ಪ, ಹೊರಂಗರಾಗಿರೋಲ್ಲಕ ನಾನ್ ಸಂಭಾಳಿಸ್ಕೊಳ್ತೀನಿ. ಮೊದಲ ನನ್ ಕೊಳ್ಳಿಗೊಂದ್ ತಾಳಿ ಬಿಗಸ್. ಕೊಳ್ಳ ತಾಳಿ ಇತ್ತಂದ್ರ ಮಂಗೆ ಹುಡುಗರು ನಾನ್ ನೋಡೋದರ ಬಿಡ್ತಾವ್. ಆಹಾ ಗಂಡ ಎಲ್ಲದಿಯೋ ಭಂಡ. ಅಲ್ಲಿ ಮರದಡಿಯಲ್ಲಿ ನಲ್ಗಾವೆಯೊಂದಿರಲು ರೊಟ್ಟಿಯೊಂದಿರಿಸು ಕುದಿಕೆಯಲ್ಲಿ ಸ್ವಲ್ಪ ಮಧು. ಮೇಲ್ಮೊಗದಿ ನೀ ಎನ್ನ ಬಳಿ ಕುಳಿತು ಪಾಡಲ, ಅದೇ ನನಗೆ ಸಗ್ಗ ಸುಖ ಅಂತ ಹೇಳಿದ ನನ್ನ ಗುರುವೇ. ನೀನಿಟ್ಟ ಅಡಿಯಲ್ಲಿಯೇ ನನ್ನ ದೃಷ್ಟಿ ಇಟ್ಟು ನಾ ನಡೆವೆ. मुझे पीने का शौक नहीं, पीता हूँ गम भुलाने को, तेरी यादें मिठाने को, तेरी यादें मिठाने को, पीता हूँ गम भुलाने को. तस जीवात जीव घुटमळ, तस प्रीतीनं वाढतंय झुळ. तुझ्या तोंडाला तोंड माझं मिळ, ग बाई मला बघून दुश्मन जळ.
तुझ्या तोंडाला तोंड माझे मिळ पाणी टिमटिमगळ तुझ्या हौजात माझ नळ पाणी टिमटिमगळ चल राणी गावಳಿಯ ಗಾನಿ ಪಾಕರ ಬೀರೂನು ಸಂಘ ನಮ್ಮ ಗ್ವಾಡ್ಯಾಗ ಕುಂದ್ರಿಸಿವಿ ನಳ ತಳಗ ಹಣ್ಣಿ ಹಣ್ಣಿ ಬೀಳ ಮ್ಯಾಲೆ ಮುಗ್ಲಿಗೆ ಹತ್ತೈತಿ ನಳ ತಳಗ ಹಣ್ಣಿ ಹಣ್ಣಿ ಬೀಳ ಯಾವ್ದು ಸೊನಗಡಿ ಮಾರಿಗೆ ಉಗುಳ್ತೈತಲ್ಲ ಇತ್ಲಾಗಿನವ್ರು ನಿಂತ ನಾವು ಮಾರಿಕೆ ಆಕರ್ಸ್ಕೊಳ್ಳೋದು ಹೆಂಗಾಗತ್ತೆ ಉಗುಳಿದ್ರಿ ಉಗುಳ್ರಲ್ಲ ಯಾರು ಬೇಡ ಅಂತಾರ ಅದೇ ನಮಗೂ ಹೊಸದಲ್ಲ ನಮ್ಮ ಅಪ್ಪಗಾರ ಹೊಸದಲ್ಲ ಭಾರಿ ಭಯಂಕರವಾದ ಹಳೆದದು ನಮ್ಗೆ 1948 ಮಾಡಲ್ ಅದು ಹೋಗ್ಲಿ ಬಿಡ್ರಿ ಯಾರ ಪೈಕಿ ನೀವು ಯಾರು ನಾವ ನಾವು ನಾವ ನೀವು ನೀವನ ಹೌದು ನಾವ ಮತ್ ನೀವ್ಯಾರ ಯಾರು ನಾವ ನಾವು ನಾವ ನೀವು ನೀವ ಹ್ಞೂ ನಾವ ನೀವು ಇವ್ರು ಇವ್ರ ಅವ್ರ ಹೋಗ್ಲಿ ಬಿಡ್ರಿ ಬಾಯರ್ ನೀವು 4 ಮಂದಿ ಕಡೆಯಿಂದ ನಿಂದ್ರಿಸಿ ಎಂದ್ ಒಗಿಸ್ಕೋಬೇಕಂತ ವಿಚಾರ ಇಟ್ಕೊಂಡು ಅಡ್ಡಾಡಕತ್ತೀರಿ ಏನೋ ಒಗಿಸ್ಕೊಳವ ಅವ ಹಾಕಿಗಾಳ ಓಹೋ ನನ್ ಮದ್ವಿ ವಿಷಯಕ್ಕೆ ಯಾಕೆ ಕೇಳಬಾರ್ದ್ರಿ ಯಾಕೆ ಕೇಳಬಾರ್ದು ಗಂಡ ಹೆಣ್ಣಿಗೆ ಡೈರೆಕ್ಟ್ ಕೇಳಬಹುದು ಹೆಣ್ಣು ಗಂಡಿಗೆ ಡೈರೆಕ್ಟ್ ಕೇಳಬಹುದು ಮತ್ತೊಬ್ಬರ ರೆಕಮೆಂಡೇಶನ್ ಮಾಡಿ ಎಲ್ಲಡಿಕೆ ಹಾಳು ಮಾಡೋದ್ರಾಗ ಏನೈತಪ್ಪ ಲಾಭ ಬೇಕಾದ್ರೆ ಈ ಸದ್ಯ ನೀನ್ ನಾನು ಕೇಳಿ ನೋಡೋಲೆ ಬೇರೆ ಟ್ರಯರ್ ಮಾಡಿ ಹೋಗ್ಲತ್ಲಾಗ ಎಷ್ಟು ಸಟ್ ಪಟ್ ಅಂತ ಉತ್ತರ ಕೊಡ್ತೀನಿ ನೋಡ್ ಮಗ ಇದು ಮದ್ವೆಯಾಗ ಮಾರಿ ಮಾರಿ ಎಲ್ಲಿದು 2007 ಫ್ರೆಶ್ ಮುಸುಡಿನ ಇದೆ ಅದ ಮುಸುಡಿ ಹಂಗೆಲ್ಲ ಈ ಮುಸುಡಿ ಬಗ್ಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಒಂದೊಂದು ಕಾಲದೊಳಗ ಭಾರಿ ಭಯಂಕರವಾಗಿತ್ತಿ ನಮ್ಮ ಫಿಗರ್ ಅಂಡ್ ಡೊಗರ್ ಸುಡುಗಾಡಿ ಹೆಣ್ಣಿನ ಗುಂಗು ತಲೆಗೆ ಹಚ್ಕೊಂಡು ಎಲ್ಲಿ ಬೇಕಲ್ಲ ಅಡ್ಡಾಡಿ ಯಾಕಡೆ ಬೇಕು ಒತ್ತಾಡಿ ಅಲ್ಲೆಡ್ ತಿಂದು ಇಲ್ಲೆಡ್ ತಿಂದು ಭಾವ್ಯಾಗ ಬಿದ್ದು ಹೆಣ ಬಾತಂಗ್ ಬಾತಿ ನೋಡ್ ಮಗ ಹೆಣ್ಣಿನ ಗುಂಗಿಡ್ದ ಈ ನಮ್ನಿ ಹದಿಗಟ್ಟಿ ನೀನು ತಗೊಳಕತ್ ಮತ್ ಸಣ್ಣಗೆ ನೀನ್ ಈ ನಮ್ನಿ ಹದಿಗಡ್ಬೇಕಾದ್ರ ಹೆಂಗ್ಸರ್ ಹೆಂಗಿರ್ಬೇಕ ಅದು NH4 ಶಿರಾ ರೋಡಿಗೆ ಹೋದಂಗ ಗೊತ್ತದ ಅಷ್ಟು ದೂರ ನಿಂತು ಮಾತಾಡಿದ್ರೆ ಈ ಫಿಗರ್ ನಿನಗೆ ಹಂಗ ಗೊತ್ತಾಗ್ಲಿ ಮಿಡಿ ಹುಟ್ಟಿರೋ ಮ್ಯಾಡ್ ಹೆಣ್ಣೆ ಸ್ವಲ್ಪ ಹಂತೆಗೆ ಬಾಯ್ಲೆ ಅವನಲ್ಲಿ ಫೂಲ್ ನೀನ್ ಫೂಲ್ ಆಕಿ ನಿಮ್ಮವನು ಫೂಲ ಹಾ ನೀವೆಲ್ಲ ಫೂಲ ಈ ಫೂಲನ್ನ ವಾಸನೆ ನೋಡಕ್ ಬರೋ ಗುಂಗಿ ಒಳ ನಾನು ಅಂತ ತಿಳಿದ್ಬಿಡ್ತೀನಿ ಹಣ್ಣಿನ ಮುಂದೆ ಗಿಳಿ ಹೇಳ್ದಂಗ ಏನಂದಿ ಸಟ್ನ ಹೂ ಅನ್ಬೇಕ ನಮಗ ತಡ್ಕೊಳಕ್ ಆಗುದಿಲ್ಲ ದಡಗನ ತಾಳಿ ಕಟ್ಟೆ ಬಿಡೋ ಮಗನ ಈ ಸದ್ಯಕ್ಕೆ ನಿನ್ನಷ್ಟು ತಲಿ ನನ್ ದಿನಕ್ಕೆ ಎತ್ತಿಲ್ಲಪ್ಪ ಯಾಕೆ ಸುಳ್ಳು ಹೇಳ್ತೀಪ್ಪ ಇಲ್ಲಿ ಹೊಲಸು ನಾತ್ ಬರಕತ್ತೇವ್ ಅವನ ನಿಮ್ಮಂತ ತಲಿ ಕೆಡ್ತೈತೆ ಅಂತ ಗೊತ್ತಾಗಿ ನಾವು ಖಾಯಂ ಕಿಸ್ದಾಗ ಡಜನ್ ಗಟ್ಲೆ ತಾಳಿ ಇಟ್ಕೊಂಡು ಅಡ್ಡಾಡ್ತಿರ್ತೀವಿ ಏನಂದಿ ಸಟ್ನ ಹೂ ಅನ್ನ ಯಾಕಂದ್ರೆ ಸುಮ್ಮನೆ ನಿನ್ನ ಹರಿಯವನು ಹಾಳ ಇತ್ಲಾಗ ನಮ್ಮ ಹರಿಯವನು ಹಾಳ ಇಬ್ಬರ ನಡಬರಕ ಸೀಸನ್ ಬಾದ್ ಆಗುದು ಬೇಡ ಅವನು ಯಾಕ್ಲೇ ವಿನ್ಯ ಇವತ್ ನಿನ್ಗೆಲ್ಲರ ಜಗಳ ಸಿಕ್ಕೈತೆ ನನ್ ಜೊತೆ ಜಗಳ ಮಾಡ್ಬೇಕಂತ ಮದ್ವೆ ಅಂದ್ರೆ ಏನಂತ ತಿಳ್ಕೊಂಡಿಲ್ಲ ಅದು ಒಂದ್ ರೀತಿ ಜಗಳನ ಜಿಂದಗಿ ಹರ್ಕ ದಮ್ಮ ಜಂಗ ಹೈ ಅಂತ ಹೇಳ್ಯಾರ ಇದ್ದದ್ದ ಇವ್ನು ಅವನಿದ್ರಾಗ ನಿಮಿಷಕ್ಕೂ ಹೊಡೆದಾಟ ಹೆಜ್ಜೆಜ್ಜಿಗೂ ಬಡದಾಟ ಬಾ ಹಾಗೆ ಹೋಗ್ಲಿ ಅವನವ್ನ ಜಂಗಿ ನಿಕಾಲಿ ಮಾರಿ ಕುಸ್ತಿ ಬಂದ್ ಬಿಡ್ರಿ ನಿಮ್ಮವ್ರು ನಿಮ್ಮಂತನ ಒತ್ತಟಿಗೆ ನಮ್ ಖಾನ್ದಾನಿ ಒತ್ತಟಿಗೆ ಅವು ನನ್ನ ಚೆಲವಾ ಚಂದ ಮಾಮಾರ ಅನ್ ಏನ್ ನಿಮ್ಮ ಅಪ್ಪನಿ ಅಪ್ಪಡಿ ದುಡ್ಡು ನನಗೆ ಬಳ್ಕೊಂಡು ಬರೋದು ಅಡ್ರಾಗ ಐತೆ ನೀನ ಈ ನಮ್ನಿ ಸಂಡು ಹೊಡಿತೀಯ ನಿಂದ ನಾ ಯಾಕೆ ಬಿಡಿ ಎತ್ತು ಬಾಡ ಎತ್ತಿವಿ ತಡ್ಕೊಳ್ಳೋ ಶಕ್ತಿನ ಆ ದೇವ್ರು ನಮಗ್ ಕೊಟ್ಟಿಲ್ಲ ಯಾಕ ನಾವು ಗಂಡಸರು ಆ ವಿಷಯದಾಗ 150 ಮಾರ್ಕ್ಸ್ ಫಿಕ್ಸ್ ಇರ್ತಾವ ಒಂದ್ ಕಡೆ ಮೂಲ್ಯಾಗ ಕುಸ್ತಿ ಹಿಡಿತಿ ಅಲ್ಲೇ ಅದು ನನ್ ಕೂಡ ಬಾ ನಮಗೇನು ತಳಗ ಬಿದ್ರು ಅಷ್ಟ ಮ್ಯಾಗ ಬಿದ್ರು ಅಷ್ಟ ಬಿದ್ದವಂಗ ಒಂದು ಬಾಳೆಹಣ್ಣು ಫಿಕ್ಸ್ ಇರ್ತೈತಲ್ಲ ಸಮಾಧಾನಕರ ಬಹುಮಾನ ಅಂತ ಖರೆ ಇಲ್ಲಿ ಕುಸ್ತಿ ಹಿಡಿಯಂಗಿಲ್ಲ ಯಾವ್ದಾರ ಒಂದು ಗಾಡಿ ಮರಿಗೆ ಹೋಗೋ ಇಲ್ಲ ಅಂದ್ರೆ ಅವ್ನ ಜೋಳದ ಹೊಲದಾಗ ಹೋಗ್ಬಿಡ ಕುಸ್ತಿಗ ಸುರೇಪ ಅಂದಾಗ ನೀ ಸುರೇಪ ಅಂದಾಗ ಜೋಳದಾಗ ಹೋಗ್ಬೇಡ ಮನ್ಯಾಗ ಹೋಗಿ ಅಡಕಲ್ ಗಡಿಗೆ ಸಂದಾಗ ಹೋಗಿ ಸಂದಿಗಾವ ಐತಿಲ್ಲ ಗಾಳಿ ಪಾಳಿ ಆಡ್ಬೇಕ ನಮಗ ಅವನವನು ಗಾಳಿ ಆಡ್ಲಿಲ್ಲ ನನ್ನ ನಾಟಕ ನಾನಾ ನಾರಾಗ ಶುರು ಮಾಡಿಬಿಡ್ತೀನಿ ನೋಡಿ ಹೆಂಗ್ ವ್ಯವಸ್ಥೆ ಎಲ್ಲೆಲ್ಲಿ ನಿಮ್ಮ ಮನ್ಯಾಗ ಮೂಲೆ ನೀ ಎಂದ ಗಂಡಸಾಗಿದಿ ಪ್ಯೂರ್ ಗಂಡ ಮಗ ಅಂತ ಲೇಡಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ರಲ್ಲ ಏನ್ ಮಾತಾಡ್ತೀನಿ ನೀನು ಯಾಕೆ ಬಿಟ್ಟಿಲ್ಲ ಮಾರಿ ಮ್ಯಾಗ ಈಟೀಟ ಮೀಸಿ ದೇವ್ರು ಕೊಟ್ಕೊಂತ ಹೊಂಟ್ರನ್ನ ನಾವು ಬೋಳಿಸಿ ಹೋಗಂತ ಹೊಂಟಿವಿ ನಮಗ್ ಬರ್ತಾವಂತ ಹೋಗಿ ನೀವು ಯಾವ ದೇವ್ರ ಮುಂದೆ ಬೇಡ್ಕೊಂಡ್ರೆ ನಿಮಗೆ ಅಂದ ಮೀಸಿ ಮೆಳಿಕ್ ಬಿಡಂಗದ ಗಂಡ ಓ ಹೆಂಗ ಮೀಸಿ ಬೋಳ ಬ್ಲೇಡ್ ಕಲಾ ನಮ್ಮೂರ ಹೆಣ್ಣು ನೀನಲ್ಲ ನಿನ್ನಂತ ಚೆಲ್ಲುವೆ ಎಲ್ಲೂ ಇಲ್ಲ ನೀ ದೂರ ಹೋದರೆ ಈ ಜೀವ ಬದುಕಂಗಿಲ್ಲ ಒಯ್ಯಾರಿ ನನ್ ಬಂಗಾರಿ ನನ್ ಸಿಂಗಾರಿ ಕೆಣಕಿ ನನ್ನ ನೀನು ಕೇಳತಿ ನನ್ನ ಮದ್ವೆಯಾಗಬೇಕಂತೆ ಕೆಣಕಿ ನನ್ನ ನೀನು ಕೇಳತಿ ನನ್ನ ಮದ್ವೆಯಾಗಬೇಕಂತೆ ನೀ ದಿನ ಸೇರೆ
ಮುಂದ್ ಹೆಂಗ ನನ್ನ ಗತಿ ಮನ್ಸಿಲ್ಲ ಮದ್ವೆ ಆಗಲ್ಲ ಸುಮ್ಮನೆ ಹೋಗಲ್ಲ ದೇವರ ಮುಟ್ಟಿ ಹೇಳುತ್ತೀನಿ ನಿನಗ ತಾಳಿ ಕಟ್ಟತೀನಿ ದೇವರ ಮುಟ್ಟಿ ಹೇಳುತ್ತೀನಿ ನಿನಗ ತಾಳಿ ಕಟ್ಟತೀನಿ ಗಲ್ಲ ಮುಟ್ಟಿ ಮೈಯ ತಟ್ಟಿ ಆಮೇಲೆ ಮದ್ವೆಯತೀನಿ ಕಿರಿಕಿ ಕಿರಿಕಿ ನನ್ನ ನೀನು ಕೇಳತಿ ನನ್ನ ಮದ್ವೆಯಾಗಬೇಕಂತೆ ಕಿರಿಕಿ ಕಿರಿಕಿ ನನ್ನ ನೀನು ಕೇಳತಿ ನನ್ನ ಮದ್ವೆಯಾಗಬೇಕಂತೆ ನೀ ದಿನ ಸೇರೆ ಕುಡ್ತಿ ಮುಂದ್ ಹೆಂಗ ನನ್ನ ಗತಿ ಮನ್ಸಿಲ್ಲ ಮದ್ವೆ ಆಗಲ್ಲ ಸುಮ್ಮನೆ ನಿಮ್ಮವನ್ ಮನಸ್ಸಿಲ್ಲ ಅಂತ ಹೇಳಿ ನಿಮ್ಮವನ್ ಬೈಲೊಂಗಲ್ ಗೋರಿಲ್ಲ ನನ್ ಮಗಳ ಹ್ಞೂ ಮತ್ ನಾವು ನಿಷೇಧಾಗ ಬೆನ್ನತ್ತೀವಲ್ಲ ಮದ್ವೆ ಮಾಡ್ಕೊರಿಕಿನ ಅಂತ ಈಗ ನಮ್ಮ ಪಾಲಿಗೆ ದೊಡ್ಡ ತಿರುಪುರ ಸುಂದರ ಈಗ ಹೋಗ್ಲಿ ಹೋಗ ನಿನ್ಕಿಂತ ಎಷ್ಟೋ ಪಾಲಕಿ ನಿಮ್ಮ ಮೌನ ಚಂದ ಅದಾಳಕಿ ಮುದುಕಿ ಬಂದಾಳೆ ಸಾಲಿ 3 फुट 4 इंच अरे साली तेरे दिल के करंट से मेरा बल्ब जलता है मगर तुम दूसरों को लाइन दिए तो हमारा फ्यूज उड़ जाता है ನಾವು ಮದ್ವೆ ಮಾಡ್ಕೋಬೇಕು ಅಂತ ಡಜನ್ ಗಟ್ಲೆ ತಾಳಿ ತಂದ್ವಿ ಓಸು ಇಟ್ಟಿಟ್ಟಲ್ಲೇ ತುಕ್ ಹಿಡ್ಯಾಕತ್ತಿದ್ವಲ್ಲಪ್ಪ ಆಹಾ ತಾಳಿ ಮಳೆಗಾಲಕ್ಕೆ ಮತ್ತೆ ಯಾರ ಕೊಳ್ಳಾಗ ಬೀಳುದೈತ್ಲಿ ನಿನ್ನ ಪಾಳಿ ಹೇಳ್ಕೊಳಾಗೊಂದೂರು ತಲೆ ಮ್ಯಾಲೆ ಒಂದು ಸೂರು ಮಲಗಾಕೆ ಭೂಮಿತಾಯಿ ಮಂಚ ಕೈ ಹಿಡ್ದೊಳ್ ಪುಣ್ಣೆಂಜಿ ನೆಗಿ ನೆಗಿತಾ ಉಪ್ಪು ಗಂಜಿ ಕೊಡ್ರಾಯ್ತು ನಮ್ಮ ಪ್ರಪಂಚ चांदनी हो चांदनी जीता था जिसके लिए मरता था एक ऐसी लड़की थी उसे मैं प्यार करता था जीता ಮನುಷ್ಯದ ಏನದಿಲ್ಲ ಕ್ವಾಣ್ ಬಂದ ಮೈ ಮೇಲೆ ಹಂಗ ಬರಾಕತ್ತಿಯಲ್ಲ ಹೌದು ಮತ್ತೆ ಎಲ್ಲಿ ಎಮ್ಗಳು ಇರ್ತಾವಲ್ಲಿ ಕ್ವಾಣಗಳು ಹಾಜರದಲ್ಲಿ ಹೋಗಿದ್ದಂತ ಕುಡ್ಕೊಂಡ್ ಜೊತೆ ಮಾತಾಡೋದು ಕೆಸರಿನಲ್ಲಿ ಕಲ್ಲು ಪರೀಕ್ಷೆ ಮಾಡೋದು ಎರಡು ಒಂದ ದಿಸ್ ಇಸ್ ಕರೆಕ್ಟ್ ಯುವರ್ ಒಪಿನಿಯನ್ ಇದ್ರ ಅವನ್ ಇದು ಕೆಸರೇ ಇದು ಕಲ್ಲ ಇದನ್ನ ಅದ್ರಾಗ ಹೋಗದ್ರೆ ಸಿಕ್ಕೊಳ್ಳಾರ್ದ ಬಿಟ್ಟಿತ್ತ ಲೇ ಬಿನ್ನೆ ನಿನ್ ಕಣ್ಣಾರ ಕಾಣಿಸ್ತಾವಿಲ್ಲ ನೋಡ ನೋಡ ನಿಮ್ಮವ್ವ ನೋಡ ಎಲ್ಲಿ ಇಲ್ಲಿ ಒಳಗ ಗುಂಡು ಎರಡದ ಗೊತ್ತಾ ಮತ್ತೆಲ್ಲರಿಗೆ ಚೌಕ್ ಚೌಕ್ ಅದ್ 3 ಇರ್ತಾವ ನಿಮ್ಮಪ್ಪ 1.5 ಅದಾವ ಅಂತ ಕಾಣ್ತಾವು ಕಂಡಲ್ಲಿ ನೋಡಕತ್ ನೀ ಯಾಕೆ ಏನಾದ್ಲಿ ಸ್ವಲ್ಪ ನೆಲ ನೋಡಿ ನಡೆಯೋದ್ ಕಲೀಲಿ ನಮ್ಮಂತ ಭರ್ಜರಿ ವಯಸ್ಸಿನ ಹುಡುಗರು ನೆಲ ನೋಡ್ಕೆ ಅಂತ ಅಡ್ಡಾಡಿದ್ರೆ ನಿಮ್ಮಂತ ಶೃಂಗಾರ ಮಾಡ್ಕೊಂಡು ಸೌಂದರ್ಯವತಿಯರನ್ನ ನೋಡಾಕ ಸೌದತ್ತಿ ಶಾಪ್ ಮಂದಿ ಅಂತ ನಮ್ಮ ಸಮ ಏನ್ ಮಾಡಮ್ಮ ಅದೇನ ಅಂತ ನೋಡು ಮೀಶ್ ಬಂದ ದೇಶ ನೋಡಿ ನಡಿಲಿಲ್ಲ ಅನ್ನಂಗ ನಡಿಬೇಡ ಮತ್ತೇನು ಸ್ವಲ್ಪ ತೆರ್ಕೊಂಡ್ ಅಡ್ಡಾಡ ಕಣ್ಣ ಅದೇನಂತಾರಲ್ಲ ಏನ ಬಂದಕ್ಕಿಗೆ ಏನ ಕಾಣ್ಲಿಲ್ಲ ಅಂದಂಗ ನೀನು ನಡಿಬೇಡ ಲೇ ನಾನಂದ್ರೆ ನೀ ಆಗ್ಲೇ ನಮ್ಮ ಮನುಷ್ಯರವಲ್ಲ ನೀನ್ ಅರ್ಥ ಮಾಡ್ಕೋಬೇಕು ಹೆಣ್ಣು ಒಲಿಸ್ಕೋಬೇಕಾದ್ರೆ ಗಂಡ ಹೆಂಗಿರ್ಬೇಕು ಯಾಕ 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 ಏನಾಗೈತೆ ನಮ್ಗೇನು ಫಿಗರ್ ಇಲ್ಲ ಏನು ಪರ್ಸನಾಲಿಟಿನ ಅಲ್ಲ ಇದ್ರ ಅವನಿದೇನು ಪರ್ಸನಾಲಿಟಿ ಅಂತ ತಿಳ್ಕೊಂಡೇನು ಸೊಸೈಟಿ ಕೂಡ ಅಂತ ತಿಳ್ಕೊಂಡಿಲ್ಲ ಲೇ ವಿಮಲಿ ಒಮ್ಮೆ ನೀ ನನ್ನ ಮದ್ವಿ ಮಾಡ್ಕೊಂಡ್ ನೋಡ ಬ್ಯಾಡ ಇದೊಂದು ಸೀಸನ್ ಅರ ಹೂ ಅನ್ನೋ ಮರ ಸಾಕು ನಮಗ ನಾವಿಬ್ರು ಮದ್ವೆ ಮಾಡ್ಕೊಂಡು ಅರೌಂಡ್ ದಿ ವರ್ಲ್ಡ್ ಟೂರ್ ಮಾಡೋಣ ಹಿಂದೂಸ್ತಾನ್ ಟ್ಯಾಕ್ಟರ್ನ್ಯಾಗ ಆಮೇಲೆ ಲೈಲಾ ಮಜ್ನೂ ರಂಗ ಮೊಹಬ್ಬತ್ ಮಾಡ ಆಮೇಲೆ ಶಿರೇ ಫರಾದ್ ರಂಗ ಪ್ರೀತಿ ಆಮೇಲೆ ದೇವದಾಸ್ ಪಾರ್ವತಿ ರಂಗ ಬೇವರ್ಸಿ ಹಣ ಆಮೇಲೆ ಇಬ್ರು ಕೂಡಿ ಬಾತಿ ಗರಿಯಾಗ ಮುಣಮುಣಿ ಹೇಳಮ್ಮ ಆಮೇಲೆ ಮುಂಗೈ ಕೊಬ್ಬರಿ ಎಣ್ಣೆ ಹಚ್ಚಿ ಎಣ್ಣೆ ಥರ್ಟಿನ್ಯಾಗ ಲಬಾ ಲಬಾ ಲಬ ಹೊಯ್ಕ ಮತ್ತೆ ತಡ ಮಾಡಕ್ ಹೋಗಿ ಶುರು ಮಾಡ ಕಾಂಟ್ರಾಕ್ಟ್ सिंगारी होग जाट के जारी स्वगसीन सिंगारी होग जाट के जारी होगीन सिंगारी स्वगसीन सिंगारी होग जाट के जारी ದುಡಿಯಾದ ಸೋಮಾರಿ ಆಗ ಬ್ಯಾಡ ಚಿಮಾರಿ ದುಡಿಯಾದ
ಸೋಮಾರಿ ಆಗ ಬ್ಯಾಡಚಿ ಮಾರಿ ತಕ್ಕಲಾರದ ಹಣ್ಣಿಗೆ ಹಾರಿ ಬೀಳಬ್ಯಾಡ ನೀ ಜಾರಿ ಹೋಗೀನ್ ಸಿಂಗಾರಿ ಹೋಗಿ ಬ್ಯಾಡ್ ಕೈ ಜಾರಿ ಸೊಗಸೀನ್ ಸಿಂಗಾರಿ ಹೋಗಿ ಬ್ಯಾಡ್ ಕೈ ಜಾರಿ ತೋರಿಸ್ಬ್ಯಾಡ ವಯ್ಯಾರ ಆಗುವೆ ನಾನು ಜೊತೆಗಾರ ಸುಣ್ಣದ ನೀರು ಹಾಲಲ್ಲ ಹೆಣ್ಣಿನ ಮನಸ್ಸು ಸ್ಥಿರವಲ್ಲ ಮೋಜಿನ ಮಾತಿನ ನಲ್ಲ ಸಾಕು ಮಾಡು ನಿನ್ನ ಸೊಲ್ಲ ಮೋಜಿನ ಮಾತಿನ ನಲ್ಲ ಸಾಕು ಮಾಡು ನಿನ್ನ ಸೊಲ್ಲ ಹೋಗೀನ್ ಸಿಂಗಾರಿ ಹೋಗಿ ಬ್ಯಾಡ್ ಕೈ ಜಾರಿ ಸೊಗಸೀನ್ ಸಿಂಗಾರಿ ಹೋಗಿ ಬ್ಯಾಡ್ ಕೈ ಜಾರಿ ಹೋಗೀನ್ ಸಿಂಗಾರಿ ಸೊಗಸೀನ್ ಸಿಂಗಾರಿ ಹೋಗಿ ಬ್ಯಾಡ್ ಕೈ ಜಾರಿ ನಿಮ್ಮವನ್ ಮತ್ತ ಒಯ್ಯಾರಿ ಅಂದ್ರು ಅದ್ಯಾಲೆ ನಿಮ್ಮವನ್ ಪೀಕ್ ಜಲ ಹುಟ್ಟಿದ ಅವನ್ ಏನ ಅಂದ್ರಪ್ಪ ತಾಳಿ ಇಲ್ಲದ ಹೆಣ್ಣು ಬೋಲ್ಡ್ ಇಲ್ಲದ ಬಸ್ಸು ಯಾವ್ಯಾವ ಡಿಪೋ ಮುಡ್ತಾವ ಅಂತ ಹೇಳಕ ಬರೋದಿಲ್ಲ ಸಾಗರ ಕಾ ಪಾನಿ घाघर से भर नहीं सकता जो दिल में छुपी हुई बात खत में नहीं लिख सकता ಈ ಭೂಮಿ ಬಣ್ಣದ ಬುಗುರಿ ಆಸಿವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀನದರ ಬೇಟಿ ಕಣ ನಿಂತಾಗ ಬುಗುರಿಯ ಆಟ ಎಲ್ಲಾರದೊಂದೇ ಓಟ ಕಾಲ ಕ್ಷಣಿಕ ಕಣು आजा तुझको पुकारे मेरे गीत रे मेरे गीत रे ओ मेरे मित्रवा आजा तुझको पुकारे मेरे गीत रे मेरे गीत रे ओ मेरे मित्रवा ಯಪ್ಪ ನಿನ್ನ ಮ್ಯಾಲ ನನಗೆ ಎಷ್ಟು ಸಿಟ್ಟು ಬರಾಕತ್ತೈತಿ ಇವತ್ತು ನಿನಗೆ ಏನ್ ಮಾಡ್ಲಿ ಅಂತೀನಿ ನಾನು ಏನು ಮಾಡ್ಬೇಡ ತಗೋ ಕಪಾಳ ಕೊಡ್ತೀನಿ ಪಟ 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 ಹೊಡಿ ಹೊಡಿಯೋದು ಆಗೈತಿ ಆ ಕುಡುಕ್ ಬಿನ್ನ ಮನೆಗೆ ಬರಾಕ ಹೋಗಾಕ ಸಲಿಗೆ ಕೊಡ್ಬೇಡ ಅಂತ ತಡ್ಸಲಿ ಹೇಳ್ಬೇಕಲ್ಲ ನಿಮ್ಮ ಮೌನ ಒಗ್ಗೋ ನಿನ್ನ ಮಂಜಾಳಾಗ್ಲಿ ಮನಿಗ್ ಬರ್ಕೊಂತ ಹೋಗ್ಕೊಂತ ಇರಪ್ಪ ಇಬ್ಬರಿಗೂ ಸಲಿಗೆ ಬೆಳೆದಂಗಾಗಿ ಮುಂದೆ ನಿಮಗ್ ಮದುವೆ ಮಾಡಕ್ ಅನುಕೂಲ ಆಗತ್ತಂತ ನಾನೇನು ಒಂದು ಮನಿ ಗೌಂಟಿ ಲೆಕ್ಕ ಹಾಕಿದ್ದೆ ಹಾಕ್ತಿ ಬಿಡು ನೀವ್ ಅಡ್ ಪುಕ್ಷಟ್ ಏನಾರ ಆದ್ರ ಹಾಕವ್ ನಾನು ಏನ್ರ ಗದ್ಲ ಮಾಡಿದ್ ನನವ ಕುಡುಕ ಗದ್ಲ ಮಾಡ್ಲಿ ಬಿಡ್ಲಿ ನಾನ್ ನಿನ್ಗೊಂದ್ಸಲ ಹೇಳಿಲ್ಲೇನಪ್ಪ ನಾನು ಮದುವೆ ಎಲ್ಲಾರ್ದು ಹಂಗ ಸಾಯ್ತೀನಿ ಹೊರತು ಬಾ ಅಂತ ಕುಡ್ಕು ನಾನು ಮದುವೆ ಮಾಡ್ಕೊಳಂಗಿಲ್ಲ ಹೌದವ ನೀನು ಅವ್ನ್ ಮದುವೆ ಮಾಡ್ಕೊಳಕ್ ಒಲ್ಲೆ ಅಂತಿದಿ ಮಂದಿ ಯಾರು ನಿನ್ ಮದುವೆ ಮಾಡ್ಕೊಳಕ್ ಮುಂದಕ್ ಬರಕ್ ತಯಾರಿಲ್ಲ ಹಿಂಗಾದ್ರೆ ನೀವ್ ಖರ್ಚಾಗುದ್ ಹೆಂಗ ಏ ನಾ ಖರ್ಚಾಗ ಹಾದಿ ನಾ ನೋಡ್ಕೊಂಡ್ ಬಿಟ್ಟಿನಿ ನೀವ್ ಖರ್ಚಾಗೋ ಹಾದಿ ನೀನ ನೋಡ್ಕೊಂಡ್ಯಾ ಹೌದಪ್ಪ ನನ್ ಮನ್ಸಿಗೆ ಆಗ್ಬೇಕು ಅಂತಕೊಂಡು ನಾನು ಓಡಾಗ್ಬಿಡಿ ಅಂದ್ರೆ ನೀನು ನಿನ್ ಗಂಡ ಆಗೋನ್ ಓಡಿಸ್ಕೊಂಡ್ ಹೋಗ್ತೀಯಾ ಮತ್ತೇನ್ ಮಾಡ್ಲಪ್ಪ ಜಲ್ದಿ ನೀ ನನ್ ಮದುವೆನೂ ಮಾಡ್ಲಿಲ್ಲ ಯಾವನೋ ಧೈರ್ಯ ಮಾಡಿ ನಾನು ಓಡಿಸ್ಕೊಂಡು ಹೋಗ್ಲಿಲ್ಲ ಅದಕ್ಕೆ ನನ್ ಮನ್ಸಿಗೆ ಆಗ್ಬೇಕು ಅಂತಕೊಂಡು ನಾನು ಪೋಯ ತಡ್ಕೋ ತಡ್ಕೋ ಸ್ವಲ್ಪ ಪೋಯ ಪಾಯ ಅನ್ನಕ್ ಹೋಗ್ಬೇಡ ಬರ್ಲೆ ಮಗ ವಿನ್ಯ ಬರ್ಲಲ್ಲ ಇವತ್ತಿನಿಂದ ಕುಡಿಯೋದು ಬಿಡ್ತಾನೋ ಇಲ್ಲ ಕೇಳೇ ಬಿಡ್ತೀನಿ ಮಗ ಆಯ್ತು ಬಿಡ ಅವ್ ಕುಡಿಯೋದು ಬಿಡಂಗಿಲ್ಲ ಅವ್ನ ಮುಂದೆ ನೀನ್ ಹೊಯ್ಕೊಳ್ಳೋದು ಬಿಡಕ್ ಹೋಗ್ಬೇಡ ಅಲ್ಲಿ ಬರಾಕತ್ತ ನೋಡಲ್ಲೇ ಎಲ್ಲದನವ ಅಲ್ಲೇ ಅದ ನೋಡಪ್ಪ ಕಣ್ಣಾರ ತೆಗೆದ್ ನೋಡು ನೋಡಲ್ಲಿ ಬರಾಕತ್ತಾನ ಆ ಗಾಡಿಗೆ ಹಾಯ್ತಾನ ಈ ಗಾಡಿಗೆ ಹಾಯ್ತಾನ ಅಯ್ಯೋ ಹಂದಿ ಮೇ ಕಾಲಿಟ್ಟ ಪಾಸಿ ಅಯ್ಯೋ ಸತ್ತ ಹೋತವ ಯವ್ವ ಹಂದಿ ಅದು ಅವನ್ ಕಾಲಾಗ ಸಿಕ್ಕ್ರೆ ಯಾಕೆ ಉಳಿಬೇಕು ಗಿಜಿ ಗಿಜಿ ಆಗೋತದು ಕುಳಿತೈತಿ ಅವ ಕುಡ್ದಿರ್ಲಿಕ್ಕಿಲ್ಲವ ಮತ್ತಪ್ಪ ಅವ ನಡೆಯ ಸ್ಟೈಲ ಹಂಗದು ಹೌದಪ್ಪ ಆ ಕಡೆ ಈ ಕಡೆ ಗಾಡಿ ಭದ್ರದವಿಲ್ ನೋಡ್ತಾನ ಹೌದಪ್ಪ ನೋಡ್ತಿದ್ದಾನು ಮಾವದ ನಿನಗೆ ಹಿಡಿಸಿರ್ಬೇಕು ಅನ್ನೋ ಸ್ಟೈಲು ನೀನ ನೋಡ್ಕೊಂತಿಲ್ ಬಂದ್ ನೋಡಲ್ಲಿ ಮುಂಜಾಳೆದ್ದು ಕುಂಬಾರಣ್ಣ ಹಾಲು ಬಾನುಂಡಾನು 3 ಹೊತ್ತು ಪಾಕಿಟ ಜಡದಾನು ಮುಂಜಾಳೆದು ಯಾವನಲ್ಲಿ ಅವನವ ದಾರೆ ನಿಂತ್ಕೊಂಡು ಬರೋ ಹೋಗು ಮಂದಿ ಯಾಕ್ರೆ ತೊಂದ್ರೆ ಕೊಡಿದ್ರೆ ಕಣ್ಣಾಗೇನು ಹೆಮ್ಗೆ ಮಗಂಡವ ಏನ್ ಮಕ್ಕೊಂಡ್ ಪತ್ 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 ಬಳಕ್ ನಾಯಿಗಂದ್ರೆ ಕಾಲೆತ್ ಸಗಣಿ ಗಿಗಣಿ ಹೋಗದವ ಅದ ಸಗಣಿಯಾಗ ಬಿದ್ದು ಉಳ್ಳಾಡಿ ಬಂದನ ತಾನು ಈಗ ನಮಗ್ ಹೇಳ್ತಾನ ನೋಡು ನೀನೇ ನೋಡಪ್ಪ ಹೋಗಿ ಹೋಗಿ ಇಂಥ ಕುಡುಕು ನೀ ನನ್ನ ಮದುವೆ ಮಾಡ್ಕೊಂತ ಓ ತಾವುಗಳು ಬಹಳ ಹಳೆ ರೌಂಡ್ ಗೆಟ್ರ್ಗಳು ನೀವು ನಮಗೆ ಗೆಟ್ರಗಳ ಏನು ಟ್ಯೂಬ್ ಟೈರ್ಗಳ ಓಲ್ಡ್ ಪ್ಯಾಚ್ಗಳು ಪಿಸ್ ಅಂತಿತ್ತಲ್ಲ ಆ ಕಂಪನಿ ನಿಮ್ದು ಲೇ
ಕರೆ ಒಂದ್ರ ಕುಡ್ದು ಬಂದಿಯನಲ್ಲೇ ಏನ್ ಮಾತಾಡ್ತೀವೋ ಮಾರಾಯ, ಕುಡ್ದವ್ರ ಮಣ್ಣಿಗೆ ಸಹಿತ ಹೋಗೋದಿಲ್ಲಪ್ಪ ಯಪ್ಪ. ಇಂತ ಅಪವಾದ ಕೊಡಬೇಡ್ರಪ್ಪ ಮಾರಾಯ. ಬರೋಬ್ಬರಿ ಐತಿ ಅವ ಹೇಳೋದ್ ಬರೋಬ್ಬರಿ ಐತಿ. ಕುಡ್ದವ್ರ ಮಣ್ಣಿಗೆ ಹೆಂಗ್ ಹೋಗ್ಕ ನೀವ? ಎದ್ದು ಹೋಗೋ ಸ್ಥಿತಿ ಒಳಗೆ ಇರ್ಬೇಕಲ್ಲ. ಕುಡಿದ್ರ ಹಂಗ ಕುಡಿಬೇಕ್ರಿ, ಸುಮ್ನ ಈಟೀಟ ಕುಡ್ದು ಹೆಸರು ಕೆಡಿಸ್ಕೊಳಕ್ ಹೋಗ್ಬಾರ್ದ. ಅವ್ ನವ್ನ ಎಗ್ಗಳು ಕುಡ್ದು ಎದುರಿಗೆ ಬಂದವ್ ಉಸಲ್ ಬಿಟ್ರೆ ಯಾವ ದವಾಖಾನ್ಯಾಗ ಅವ್ನ ಹಿಡ್ದಿರ್ಬಾರ್ದ. ಹಂಗ ಮುಂದಕ್ಕೆ ಹೋಗ್ಬೇಕು ಅಣ್ಣ, ಹೊಳ್ಳಿ ಬರ್ಬಾರ್ದು. ಯಪ್ಪ ಅವ ಅಷ್ಟ್ ಕುಡ್ದಿಲ್ಲ ಅಂತ ಅವ್ನ ಮುಂದ ನೀನ್ ನಿಂತ್ ಲಬ್ 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 ಹೊಯ್ಕೊ. ಶುರು ಮಾಡ್ರಿ, ನಮ್ ಕಲ್ಯಾಣ ಕಾರ್ಯ ನಿಮ್ಮಂತನಿಗೆಲ್ಲ ಸಮಾಧಾನ ಐತಿ. ನಿಂತ್ ಲಬ್ 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 ಹೊಯ್ಕೊಡ್ರಿ ಅಟ್ ನಮ್ ಪುಣ್ಯದಿಂದ ಏಟ್ರಿ ಅಟ್ ಈ ವರ್ಷ ಮಳಿ ಆಗಿ ಮಂದಿ ಕೈಯಾಗ ಉಳ್ಳಾಗಡ್ಡಿ ಸಿಕ್ಕವ. ನೀವು ಮುಂದ್ವರ್ಸ್ ಹೊಯ್ಕೊಂಡ್ರಿ ಉಳ್ಳಾಗಡ್ಡಿ ಅಲ್ಲಿ ಅವ್ರು ಬಳ್ಳೊಳ್ಳಿ ಪಾಚ್ ಸಿಗದಲ್ಲ ಹೋಗತ್ಲಾಗ. ಹಂಗ ಅಲ್ಲೇ ತಮ್ಮ ಏನ್ ಕಬ್ಬು ನಾರ್ತಾನವ ಇವ. ಮಾಲ ಉಳಿಸ್ ಹೊಡೆದೈತು ಮರ. ನಾವ್ರ ಏನ್ ಮಾಡಮ್ಮ, ನಮ್ಮ ಮಿಸ್ಟೇಕ್ ಅಲ್ಲಪ್ಪ, ಅದು ಮಾಲ್ ಮಿಸ್ಟೇಕ್. ಬ್ರ್ಯಾಂಡಿ ಗಿಂಡಿ ಕುಡ್ದು ಬಂದಿಯೇನೋ ತಮ್ಮ? ಎಲ್ಲಿ ಬ್ರಾಂಡಿಯೋ, ಇದು ಕುತ್ತಾಚ ಪತ್ತರೆಣ್ಣೆ ವಾಸನೆ ಇದೆ. ನಿನಗ್ ಬ್ರಾಂಡಿ ವಾಸನೆ ಬಂದಂಗ ಬರ್ತೈತೆ. ನಿಮ್ ತಂದಿ ಮಗಳು ಮುಗದವ. ಹೌದ್ರಿ? ಏನ್ ಅವ್ನ ಮುಗಿನ ಡೆಕೋರೇಷನ್ ಇರುವ ಹಂಗದವ. ನನ್ನ ಹೆಸರು ಹೇಳ್ರಿ, ದನ ದವಾಖಾನ್ಯಾಗ ಇಬ್ಬರಿಗೂ ಒಳಗ್ ನಿಂದ್ರಿಸಿ ಅಡ್ಡ ಬಡಿಗೆ ಹಾಕಿ ದೂರ ನಿಂತ ಡಾಕ್ಟರ್ ಕಾಲ್ ಪಾಲ್ ಜಾಡ್ಸಕ್ ಹೋಗ್ಬೇಡ. ಏನ್ ಬುದ್ಧುದು ಔಷಧ ಒಳಗೆ ಸ್ಪೆಡ್ ಆಗ್ಬೇಕಲ್ಲ, ಚರ್ಮ ಮಾಡಿ ಬುದ್ಧಿ ನಮ್ಮನ್ನ ದನದ ಪೈಕಿ ಅಂತ ತಿಳ್ಕೊಂಡೇನ್ಲಿ? ಅವ್ರ ಆಗ್ತಿಲ್ಲ. ನೀನ ಕೇಳ್ದೇನ ಒಂದ್ ಮಾತು, ಇತ್ತಿದ್ಲಾಗ ತಂದೆ ಕೆಟ್ಟ ಗಬ್ಬು ನಾರಾಕತ್ತೈತಿ. ನಮ್ಮದೇ ಆಗ ಗಬ್ಬು ನಾರ್ದಿರ್ಲಿ. ಸೇಂಟ್ ಇಟಿವಿಲ್ ಇಂಪಾರ್ಟೆಂಟ್ ಗುಲ್ಬರ್ಗ ಗುತ್ತೇದಾರ ಸೇಂಟ್ ತಗೋ. ಬಗಲತ್ತು ಬಗಲಾಗ ಒಂದ್ಸಲ ಹೊಡೆದ ಬಿಡ್ತೀನಿ. ಅವಿವೇಕಿ ಬಗಲಲ್ಲ ಇದು ಬಗಲ. ಅವ್ವ ಇದು ರೌಂಡ್, ಇದು ಬಗಲ, ಅದು ಬುಗುಲ್. ಹೌದು, ಇದು ಬುಗುಲ್. ಇದು ಬುಗುಲ ಮಂದಿನ ಹತ್ಕೊಂಡ್ ತಾಯೇನ್ ಮಾಡ್ತೀವಿ. ಕಿವ್ಯಾಗ ಹಾಡು ಆಡ್ತೀನಿ ಬರ್ರಿ. ಕಿವ್ಯಾಗ ಹಾಡ ಹೊಸ ಆಡ್ತೀವಿ. ಯಾವ ಹೊಸ ಹೊಸ ಹಂಗಾರ ಇಲ್ಲ. ಯಾವ್ದಲ್ಲೇ ಹೆಸರಿಲ್ಲ ಅನ್ನೋದಕ್ಕ. ಮತ್ತೆ ನಿಮ್ಮ ಪಾಡ್ದಂತ ಹಳೆ ಹಾಡ್ತೀವನು. ಕುರುಡೋ ನೋಯಿ ಸಂತಿಗೆ ಬಂದಿದ್ದು ಕಾನನ ಕಾನ ಅಂತ ಹಾಡ್ತೀವ ನಾವು. ನೋಡು ಜಲ ಸುರಿಸಿದ್ ನೋಡಂಗ ಅವಲ್ಲ ನಾವು ಹೊಸ ಹಾಡ್ತೀವ ನಾವು. ಹೊಸ ಯಾವಲೆ ಗಜಮಗನೇ ಗಣಪತಿ ನಿನಗೆ ಬರ್ತೇನೆ, ನಂಬಿದವರ ಬಾಳಿಗೆ ಬೆಳಕನ ತರುವ ನೀನೆ. ಶಬರ್ರಿ ಬರ್ರಿ ಬಾ, ಶಬರ್ರಿ ಬಾ. ಕೇಳ್ದವ ಇವು ಹೊಸವಂತ ನೋಡಿ. ಇದನ್ನ ನಾವು ದೇವ್ರ ಮುಂದೆ ಕೈ ಮುಕ್ಕೊಂಡು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಕಿವ್ಯಾಗ ರಗತ್ ಬರಕತ್ತಿದೆ ಅವೇಕೆ ಕುಡಕ್ ನನ್ನ ಮಗನ, ನಿನ್ ಕಿವಿ ಅಲ್ಲೇ ಐತೆ ಅಲ್ಲಿ ತೋರ್ತಾವ ಅಲ್ಲಿ ಮಾಡವ್. ಇಂತ ಹಾಡ್ ಕೇಳಿದ್ರಿ ಮಕ್ಕಳಿಗೆ ಕಿವ್ಯಾಗ ರಗತ ಬರ್ತಾವ. ರಗತ ಅದ ತಾ ಹಾಡಿತ್ ನೋಡೋದು. ಹಂಗ್ಯಾಗ ಹುಳ ಹೋಗತ್ತೆ, ಕುಷ್ಠರೋಗ ಮಾಡಿದಾರ ಕೈ ಮಾಡ್ಕೊಂಡು ನಿನ್ನ ಮಗಳಿಗೆ ಒಮ್ಮೆ ನನ್ನ ಕಡೆಯಿಂದ ಹಾಡಿಸಿದ. ನಿಮ್ ಮನೆ ಮಂದಿ ನಾವು ಒಮ್ಮೆ ಮರ ಹಾಡಿಸುವರ, ಒಬ್ರಾದ್ಮೇಲೆ ಒಬ್ರಾರ ಹಾಡಿಸುವರ. ನನ್ನ ಸುದ್ದಿ ನಮ್ಮ ಅಪ್ಪನ ಸುದ್ದಿ ಬಂದ್ರೆ ಒಮ್ಮೆ ಹಾಡಿಸಿ ಅಂತ ಒಮ್ಮೆ ಈಟ ಅದಕ್ಕೆ ನೀನ ನಮ್ಮ ಮನೆಗ್ ಬಾ, ನಾನ ನಿನ್ ಕಿವ್ಯಾಗ ಹಾಡ್ತೀನಿ. ಮಂದಿನ ಹತ್ಕೊಂಡ್ ತಾಯೇನ್ ಮಾಡ್ತಿದ್ದಾನ ಹೋಗಿ ಹೋಗಿಂತ ಕುಡಕ ಹಬ್ಬಕೊಂಡ್ ಜೊತೆ ನಾ ಇರು ಮಾಡ್ರಿ. ನೀವ್ ಒಟ್ಟ ನಿಮ್ಮ ಅಪ್ಪಗೆ ಎದ್ರಾಗ ಹೋಗ್ಬೇಡ, ನೀ ಎದ್ರಾಗ ಹೋಗ್ಬೇಡ. ನೀನ್ ಕರ್ಕೊಂಡು ಹೋಗಿ ಬಿಜಾಪುರ ಹುಬ್ಳಿ ಬುರ್ಜಿ ಕೆಳಗೆ ನಿಂದ್ರಿಸಿ ಬಾಯಾಗ ಮಾರ್ಕೆತ್ತು ಒಂದು. ಅಯ್ಯೋ ವಾರ್ಲ ನನಗೆ ಹೋಗಿ ಬಾಳ ತಾತು ಮನಿ ಮುಟ್ಟಿರ್ಲಿ ತಿರುಗಿ. ಮತ್ತೇನು ಕೈ ಆಡ್ಸೋದ್ನಾಗ ಜರ್ಸಿ ಹಾಕೊಂಡಿದ್ದ ಸುಮ್ಮನೆ ನಿಂದಿರ್ತಿಯಲ್ಲ. ಹೇಳ್ಬೇಕು ಬೇಡ, ಎಂತ ಅನಾಹುತ ಮಾಡವೈತಿ ಮಗನ. ಈಗ ಏನ್ ಮಾಡಾವಿತ್ತು ಅಕ್ಕಿನ ಮಾಡಿ ನಿಂದ್ರಿಸಿ ನಿನಗ ತುರುಗಿ ಬಿಡವೈತೆವು. ಏನಲ್ಲೇ ಬಿಸಿ ಮಿರ್ಚಿ ಬಜ್ಜಿ ಚಲೋ ಮಾಡ್ತಾರಲ್ಲ ಬಿಜಾಪುರ ಹುಬ್ಳಿ ಬುರ್ಜಿ ಕೆಳಗ. ಏನ್ ಅವಿವೇಕಿ ಅಪದ್ದನ ಮಗ ಕೂಡುದಿಲ್ಲ ನೀನಪ್ಪ. ಯಾಕೋ ಸಣ್ಣ ಹುಡುಗನ್ ಮಾಡಿ ಡೈರೆಕ್ಟ್ ಸಂಸ್ಕೃತಿನಾಗ ಬೈತೆ ನಮಗ. ಏನಿದೆ ಹಿಂಗ ಸಂಸ್ಕೃತಿನಾಗ ಬೈದ್ರಿ ಯಾವ ಮಗನಿಗೆ ತಿಳ್ಬೇಕ? ಬೈಪ್ ಅಚ್ಚ ಕನ್ನಡದಾಗ ನಿನ್ನ ಬಾಯಾಗ ಎಷ್ಟು ಹಲ್ಕಟ್ಟು ಶಬ್ದ ಹೊಂಡ್ತಾವ. ಇಲ್ಲ ರೂಪಾಯಿ ಕುಂದ್ರಂಗ್ ಮಾಡಿ ಎಷ್ಟು ಬೈತು ಬೈದ್ರು. ಅಬದ್ಧ. ₹1 ಅಪಭ್ರಂಶ.
ರೂಪಾಯಿ ಇನ್ನ 33 ರೂಪಾಯಿ ಆಗೋ ಗಂಟ ಬೈಬೇಕು ನೀನು. 35 ರೂಪಾಯಿ ಒಂದು ಕ್ವಾರ್ಟರ್ ಓಡ್ಮಂಕ್ ಮಾಡ್ಯಾರ. ನಾವೇನು ಒಯ್ಕೊಳಮ್ಮ? ಹೋಗೋಡ್ರಪ್ಪ ಹೆಂಗೈತ್ ನೋಡ್ರಿ ಕುಡುಕನ ಪ್ಲಾನ್. ನಮ್ಮನ್ನ ಬೇಯಾಕ ಹಚ್ಚಿ ನಮ್ಮ ಕೈಯಿಂದ ರೊಕ್ಕ ವಸೂಲ್ ಮಾಡ್ಕೊಂಡು ಅದರ ರೊಕ್ಕದಾಗ ಕುಟ್ಟು ಮಜಾ ಮಾಡವ. ಬ್ಯಾಡ, ಮಂದಿ ಕಡೆ ಬಯಸು, ಏಜೆನ್ಸಿ ಮಾಡಿ ನಿನ್ ಕಮಿಷನ್ ಹಂಗಾರ ಮಾಡ. ಏನ ತಿರ್ಬೋಕಿ ನನ್ನ ಮಗ ಹುಟ್ಟಿದಿಲ್ಲ ನೀನೊಬ್ಬವ. ಯಾಕ 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 ಅಲ್ಲಲ್ಲಿ ಮನಿಗ್ ಬರ್ಕೊಂತ ಹೋಗ್ಕೊಂತ ಇರಪ್ಪ. ಯಾಕ 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 ಇಬ್ಬರಿಗೂ ಸಲಿಗೆ ಬೆಳೆದಂಗಾಗಿ ಯಾಕ 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 ಮುಂದೆ ನಿಮಗ್ ಮದುವೆ ಮಾಡಕ್ ಅನುಕೂಲ ಆಗತ್ತಂತ ನಾನ್ ಹೇಳಿನಿ. ಯಾಕ 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 ನನ್ನ ಮಾತ ಕೇಳಕ್ ತಯಾರಿಲ್ಲ ನೀನು. ಯಾಕ 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 ಹಿರಿಯರ್ ಯಾಕೆ ಹೇಳ್ತೀವಿ ಸ್ವಲ್ಪ ತಿಳ್ಕೊ. ಯಾಕ 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 ನಿನ್ನ ಒಳ್ಳೇದಕ್ಕ ನಾ ಹೇಳದ. ಯಾಕ 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 ವಿನೋದ, ಯಾಕ 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 ವಿನ್ಯಾ, ಯಾಕ 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 ಏ ವಿನ್ಯಾ, ಯಾಕ 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 ಹೊಡಿತೀನಿ ನೋಡು ಬಾಯಿ ಕೆತ್ತೋಗತ್ತಾಗ. ಏನ್ ಬುಚ್ ಬಾಯಿ ಬಿಡೋದನ್ನ. ಯಾಕ 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 ಬಿಡು. ಮೊದಲ ನನ್ನ ಮಗಳನ್ನ ಒಲಿಸ್ಕೊಳ್ಳೋ ಪ್ರಯತ್ನ ಮಾಡ. ನೀವು ಒಲಿಸಿಕೊಳ್ಳೋದಂದ್ರೆ ಹೆಂಗ ಮರೆ? ನಮ್ಮ ಈ ವರ್ಷ ಫುಲ್ ಒಲಿಸಿಕೊಳ್ಳುವ ಮರೆ. ಏನ್ ಮುನ್ನೋಡಿ ಹೋಗೋತ್ನಾಗ ಹಿಂದಿಂದ ಜಡಿ ಹಿಡ್ದ ಜಗಿ ಬಿಡದ, ಇಲ್ಲ ಇಷ್ಟಕ್ಕೊಂದು ಕಲ್ ತೊಗೊಂಡು ಅಂತ ಒಗೆಯದ. ಏನ್ ನೀ ಇಲ್ಲದ ಹೊತ್ತು ನೋಡಿ ಒಳಚಿಲ್ಕ ಏರ್ಸಿ ಬಿಡ್ಲೆ ಹಂಗಂತ. ಒಂದು ಹೆಣ್ಣು ಒಲಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಮುಂದೆ ಹೆಂಗಲೇ? ಮುಂದಿನ ವ್ಯವಸ್ಥೆ ಬರ್ಜರಿ ಇದ್ನಿ, ಅದ್ರ ಬಗ್ಗೆ ಒಟ್ಟ ಕಾಳಜಿ ಮಾಡಕ್ ಹೋಗ್ಬೇಡ. ನೀಗ ನಮ್ಗೆ ಬರೀ ಒಲಿಸಿಕೊಳ್ಳೋದಷ್ಟೇ ಹೇಳ್ಕೊಂಡ್ರೆ ಸಾಕು. ಯಾಕಂದ್ರೆ ಆ ವಿಷಯದೊಳಗೆ ನೀನು ಭಾರಿ ಅನ್ಭವಿಸ್ತಂತೆ. ವಯಸ್ಸಿದ್ದಾಗ ಒಂದಿವ್ಸ ಗಾಡಿನೂ ಜಿಗದಿ ಅಂತ. ಇದೇ ವರ್ಷದ ಪ್ರಣಯ ಪ್ರವೀಣ ಅನ್ನೋ ಸರ್ಟಿಫಿಕೇಟ್ ರಿಟೈರ್ಡ್ ಸುಳ್ಯರ್ ನಿನ್ಗೆ ಕೊಡೋರದಾರಂತೆ. ಮುಂದಿನ ಸೋಮವಾರ ಮುಂಬೈ ಮುದಿ ಸೂಳ್ಯರೆಲ್ಲ ಸೇರಿ ನಿನ್ ತುಲಾಭಾರನ ಇಟ್ಕೊಂಡಾರಂತೆ. ನಮ್ಮ ಬಿಜಾಪುರ್ ಲಕ್ಷ್ಮೀ ಟಾಕಿ ಸೂಳ್ಯರೆಲ್ಲ ಸೇರಿ ನಿನ್ಗ 4 ವರ್ಷಿದ್ದಾಗ ಬೆಳ್ಳಿ ಕಿರೀಟ ಇಡೋರ್ ಅದಾರಂತ. ಹೌದಾ? ಲೇ, ನಾ ಹೇಳೋದ್ ಕೇಳ್ತೀಯ? ನಿಂದೆ ನೀ ಮಾತಾಡ್ತೀಯ? ಹೇಳಪ್ಪ, ಹೇಳೋ ಹೇಳೋ ಗುರುವೇ. ನೋಡು, ಈಗ ಹೆಚ್ಚು ಮಾತಾಡ್ಬೇಡ. ಹೇಳಪ್ಪ. ಮನಿಗ್ ಹೋಗು. ಮನ್ಯಾಗ ನನ್ನ ಮಗಳು ಒಬ್ಬಕ್ಕೆ ಇರ್ತಾಳ. ನಿನ್ ಹೆಣ್ತಿಲಿಗೆ ಹೋಗಿರ್ತಾಳ. ನನ್ನ ಹೆಂಡತಿ ಸತ್ತಾಳೋ ಯಪ್ಪ. ಮತ್ತ ಮಳೆಗಾಲಕ್ಕೆ ನಾನು ನೆನಪು ಮಾಡ್ಕೊಂಡು ಯಾಕೆ ಬರಬಾರ್ದು? ಯಾಕ್ಲೆ ನೆನಪು ಯಾಕೆ? ಅದೊಂದು ವ್ಯವಹಾರ ನಿನಗೆ ಒಟ್ಟ ತಿಳಿಲಿಲ್ಲ. ಏನ? ಅತ್ತಿ ನಿನಕ್ಕಿಂತ ನನ್ನ ಮೇಲೆ ಡಬಲ್ ಪ್ರೇಮ. ಅಂದ್ರೆ ಸಣ್ಣವಿರ್ತ್ಲೆ ನಮ್ಮಪ್ಪ ನಮ್ಮ ಸಣ್ಣರು. ಹೌದೌದು, ಪರದೇಶ್ ಕೂಸು ಅಂತ ನಿಮ್ ಜ್ವಾಪಾನ ಮಾಡಿದ್ಲು. ಅದಕ್ಕ ಮತ್ತ ರಾತ್ರಿ ಅತ್ತಿ ಮಕ್ಕಳು ಹೊತ್ನಾಗ ನನ್ನ ಮಕ್ಳು ಕರ್ಕೊಂಡು ಮಕ್ಕಳಿಗೆ ಹುಡುಗ ಸಾಣದು ಎದಿಗಿದಿ ಒಡ ಸತ್ತಿಗಿದ್ದ ಅಂತ ಹೇಳಿ ನಾನು ಮಗ ರಾತ್ರಿ 3-3:30 ನೀವು ಆದ್ಕೊಂಡು ಎಬ್ಸೆ ಬಿಡಾವ ಅತ್ತಿಗೆ ದುಡ್ಡ ಬೇಕು, ಬೋಸಿ ಬೇಕು ಅನ್ನವ ಅತ್ತಿನ ಸರಿಸಿ ಗಸಕಿನ ಬಾಯ ಕೊಟ್ಟ ಬಿಡಕ್ಕೆ. ಏನು? ಹಾಲಿನ ಬಾಟ್ಲಿ. ಹಂಗಾರ ಹೇಳಿಲ್ಲ ಯಪ್ಪ. ಏನ್ ಕೇಳ್ರಿ ಹೇಳಿಲ್ಲ, ನಡ್ಬರ್ಕ ಸಾಯಿ ಹೊಡೆದಿಟ್ಟಿ ನನ್ನ. ಅದಕ್ಕೀಗ ಅತ್ತಿಗೆ ಮ್ಯಾಲೆ ನನ್ನ ನೆನಪಾಗಿ ಕೆಳಗ ರಿಕ್ಷಾ ಮಾಡ್ಕೊಂಡ್ ಬಂದಿಳಿದು ಬಲಗೈಲಿ ನನಗೆ ಆಶೀರ್ವಾದ ಮಾಡಿ ಎಡಗೈಲಿ ನಿನಗೆ ಯಾಕೆ ಟಾಟಾ ಮಾಡಬಾರ್ದು, ವಾಜಪೇಯಿ ಜೈಲಲಿತಾ ಟಾಟಾ ಮಾಡ್ದಂಗ ಅಂತ ಹೇಳ್ದೆ. ಬರ್ಲಿ ನೋಡ್ಕೊಂತೀನಿ. ಈಗ ಹೆಚ್ಚು ಮಾತಾಡ್ಬೇಡ, ಮನೆಗ್ ಹೋಗು. ಹೋದವನ ಶುರು ಮಾಡು ವರ್ಣನ ಮಾಡಕ. ವರ್ಣನ ಮಾಡಕ ವರ್ಣನ ಅನ್ನಲೇ. ಒಬ್ರಂದ್ರ ಆತೇನು ಮಂದಿ ಎಲ್ಲಾರ ಅನ್ಬೇಕು. ನೀನ ಅನ್ಬೇಕ. ಒಬ್ರಂದ್ರ ಆತ. ವಿಮಲಾ, ನಿಂದದು ಹಂಗ. ವಿಮಲಾ, ನಿಂದಿದು ಹಿಂಗ. ಇದು ಹೆಂಗ್ ಪಾಕಿಟ್? ವಾಟರ್ ಪಾಕೆಟ್ ಅಲ್ಲಲೇ. ವರ್ಣನ, ಹೆಣ್ಣಿನ ವರ್ಣನ. ಅದು ಬೇರೆ ಇದು ಬೇರೆ. ಬೇರೆ ನಾ ಎರಡು ಏಕ್ ಮಾಡಿ ಜಾಜಿ ಪುಡಿತೀನಿ. ಹಂಗಲ್ಲ ವಿಮಲಾ, ಏನು ನಿನ್ನ ಗಲ್ಲ? ಹೌದೌದು. ವಿಮಲಾ, ಏನು ನಿನ್ನ ಹಲ್ಲು? ಹೌದೌದು. ಏನು ನಿನ್ನ ಕಣ್ಣು? ಹೌದೌದು. ಏನು ನಿನ್ನ ಮೂಗು? ಹೌದೌದು ಅನ್ನಲ್ಲ. ಹಿಂಗ್ ವರ್ಣನ ಮಾಡ್ಬೇಕು. ಹೌದೌದು ಅನ್ನಲ್ಲ. ವರ್ಣನ ಮಾಡಿದಾಗ ಹೆಣ್ಣು ಒಲಿತಾವ್. ಹೌದೌದು. ತಿಳ್ಕೊ ನಾ ಯಾಕೆ ಹೇಳ್ತೀನಿ ಅಂತ. ಹೌದೌದು ಅನ್ನಲ್ಲ. ಗೊತ್ತಾತಿಲ್ಲ? ಹೌದೌದು ಅನ್ನಲ್ಲ. ವಿನೋದ, ಹೌದೌದು ಅನ್ನಲ್ಲ. ವಿನ್ಯಾ, ಹೌದೌದು ಅನ್ನಲ್ಲ. ಹೌದೌದು ಅನ್ನಲ್ಲ. ಹೊಡಿತೀನಿ ನೋಡು. ಹೌದು ಹೌದು, ಹಚ್ಚಿಬಿಟ್ಟ ಅಂದ್ರೆ ನಡಿ ನಡಿ ಮನೆಗೆ. ನಾ ಈಗ ಮನೆಗೆ ಹೊಂಟೀನಿ. ಯಾವ ಮಗ ನನ್ನ ತರ್ಬ ನೋಡಮ್ಮ. ಅವನ್ನ ಬಾಯಾಗ ಮಣಕಾಲ್ ತಿರುಗ್ಬಿಡ ಮಗನ. ಈಗ ಮಾಮ ಯಾವ ಮಗ ಹೇಳಿದ್ರು ಕೇಳವಲ್ಲ. ಈಗ ನಾ ಮನೆಗೆ ಹೋಗವ ಅಂದ್ರೆ ಮನೆಗೆ ಹೋಗವ. ವಿಮಲಾ, ನಿಮ್ಮ ಅಪ್ಪ ಇವತ್ತು ನಮ್ಗೆ ಹಿಂಗ ಹೇಳಿ ಕಳ್ಸ್ಯಾನ. ನಾ ಇವತ್ತು ಹಿಂಗ ಮಾಡವ. ಹಂಗ ಮಾಡು. ನಾ ಯಾಕೆ ಹಂಗ ಮಾಡಿ? ನಾ ಬೇರೆ ಮಾಡ್ತೀನಿ ನಂಗ ಹಂಗ ಮಾಡಂಗಲ್ಲ. ಹೆಂಗ ತಿಳಿತೈತೆ ಹಂಗ ಮಾಡಿ ಹೋಗ. ನನಗೆ ಹೆಂಗೂ ತಿಳಿಲಾರ್ದಂಗ ಮಾಡವ ನಾ ಇವತ್ತ. ನಮಗ ತಿಳಿದಂಗ ಮಾಡ ಅಂತ ಹೇಳಕ್ ನೀ ಅವ ಯಾಕ ನಿಶಿ ಹೆಚ್ಚಾಗಿ ಮಾತಾಡಕತ್ತೆ ಹೆಣ್ಮಗಳ? ಯಾಕೋ ಬಗಲಾಗ ಹಲ್ ಬರಾಕತ್ತಾವ ನಿನಗ? ನಿನಗೆ ಎಲ್ಲಿ ಬಂದಾವ್? ಮೂಗಿನ ತಳಗ ಮೆಳಗ್ ಬಿಡ್ದಾವ. ಬಾ, ಕೈ ಆರಿಸಿ ಕಸಿ ಮಾಡ್ಬಾ.
ಕಸಿನೂ ನಾನ ಮಾಡ್ಬೇಕಾ? ರೂಲ್ಸ್ ಐತದು. ಸ್ವಾದ್ರ ಮಾವನ ಕೈ ಆಡಿಸ್ಬೇಕು ಅಂದ್ರೆ ಬೆಳ್ಳಿ ಬಟ್ಲ ಕೊಡ್ತಾರಂತೆ. ನೀ ಕೈ ಆಡಿಸ್ಬಿಡು, ನಿನಗೊಂದು ಒರಿಜಿನಲ್ ಚಾಯ್ಸ್ ಬೂಚ್ ಕೊಡ್ತೀವಿ. ಕೊಡವನ ಸುಮ್ನೆ ನಿಂದ್ರಬೋಗೀಗ. ಅವಾಜ್ ಮಾಡಂಗಿಲ್ಲ ಇಲ್ಲಿ. ನೋ ಅವಾಜ್, ನೋ ಸೌಂಡ್. ಅವಾಜ್ ಎಲ್ಲಿದರ ಬಂತು ಮಗಳನ್ನ ನಿನಗ ಗಂಟು ಬಿಡವ. ಅವಾಜ್ ಮಾಡಂಗಿಲ್ಲ ಇಲ್ಲಿ. ನೋ ಅವಾಜ್, ನೋ ಸೌಂಡ್. ಈಗ ಮನಿಗೆ ಹೋಗೋ ಅಂದ್ರೆ ಮನಿಗೆ ಹೋಗೋ. ಮನಿ ಯಾರನ್ನ ಕೇಳಿ ಕೆಮ್ಮದಪ್ಪ ಮಗಡಿ? ನನಗ್ ಕೆಮ್ಮು ಬಂದ್ರ ನಾ ಕೆಂಬಾರ್ದಾನೆ? ಕೆಮ್ಮು ನೀ ಕೆಮ್ಮು, ನಿಮ್ಮ ಅಪ್ಪ ಕೆಮ್ಮ, ನಿನ್ನ ಬಾಯಿ ನಿನ್ನ ಮಾತ. ನನ್ನ ಕಿವ್ಯಾಗ ಯಾಕೆ ಸಪ್ಪಳು ಬರ್ಬೇಕಪ್ಪ? ಏನ್ ಮಾಡ್ತೀರಿ ಕುಡ್ಕಗ? ಅವಾಜ್ ಮಾಡಂಗಿಲ್ಲ ಇಲ್ಲಿ. ನೋ ಅವಾಜ್, ನೋ ಸೌಂಡ್. ಅವಾಜ್ ಎಲ್ಲಿದರ ಬಂತು ನಿನ್ ಎಡಗಣ್ಣ ಹಾರೈತಿ. ನಿನ್ ಟೈಮ ಸುಮಾರು ಮಗಳ. ಈಗ ಮನಿಗೆ ಹೋಗೋ ಅಂದ್ರೆ ಮನಿಗೆ ಹೋಗೋ. ಮನಿ ಬಂತು, ವಿಮ್ಲಿ ಮನಿ ಬಂತು. ಮನಿ ಬಂತು, ಸುಂಬ್ಳ್ಯಾನ್ ಮನಿ ಬಂತು. ಮನಿ ಬಂತು. ಅಲ್ಲಿ ಇಲ್ಲೇ ನಿಂತಾಳಲ್ರಿ ದಿಂಗ್ರದಿಲ್ಲಿ. ವಿಮಲ ಏನು ನಿನ್ನ ಗಲ್ಲ, ವಿಮಲ ಏನು ನಿನ್ನ ಕಿಸುಮೂಗು, ವಿಮಲ ಏನು ನಿನ್ನ ಕಿಲೋಮೀಟರ್ ಒಂದೊಂದು ಹಲ್ಲುಗಳು, ವಿಮಲ ಏನು ನಿನ್ನದು ತುಟಿ. ಐ ಕೂದಲು ಬಂದು ಇಲ್ಲ ಅದಕ್ಕೆ ನಾ ಈಗ ಬಿಡಂಗಿಲ್ಲ. ನಿನ್ನ ಉಪೇಂದ್ರ ಪಿಕ್ಚರ್ನ್ಯಾಗ ಪ್ರೇಮನ್ ಜೊತೆಗೆ ಹೆಂಗ್ ಮಾಡ್ತಾನಂಗ ನಿನ್ನ ತಳ್ಳಿ ಹಿಂಗ ಹೆಂಗ್ ಮಾಡ್ತಿ? ಅವಸರ ಅದ್ರ ಅವನದ ನಿನಗರ ಗಾಂವ್ ಆವಾಗ ಬೇಡ. ಗಾವ ನಡಿ ಮನಿ. ಏನ್ ಅನಾಹುತದನ್ರಿ ಕುಡ್ಕ? ಹೆಣ್ಣು ಯಾವ್ದು ಗಂಡು ಯಾವ್ದು ಅಷ್ಟು ಗೊತ್ತಾಗೋಲ್ದು ಹೋಗಿ ಮಗನಿಗೆ. ಇನ್ನು ಹೋಗ್ತಾ ದಾರ್ಯಾಗ ಒಂದು ಕತ್ತಿ ಗಿತ್ತಿ ಸಿಕ್ಕ್ರೆ ಅದಕ್ಕೂ ವರ್ಣನ ಮಾಡಿ ಮುತ್ತು ಕೊಟ್ಟು ಮಾತಾಡ್ಸ್ಯ ಮುಂದಕ್ಕೆ ಹೋಗವ. ಅಲ್ಲ, ಆರ್ತಿನ ರಾಮು ಕೊಟ್ಟು ಮದ್ವೆ ಮಾಡಿದಂಗ ವಿಮಲಾ ನೀವು ಕೊಟ್ಟು ಮದ್ವೆ ಮಾಡ್ಬೇಕಂದ್ರೆ ಇವ ನಮ್ ದಾರಿಗೆ ಬರವಲ್ನಲ್ಲಪ್ಪ. ಏನ್ ಮಾಡಿ ಇವನ್ ಕುಡಿಯೋದು ಬಿಡಿಸ್ಬೇಕು ತಿಳಿಲಾರ್ದಂಗ ಆತು. ಹೋಗೋ ನಿನ್ನ ಮಂಜಾಳಾಗ್ಲಿ. ಸಿಂಧಿ ಕುಡಿತೀರೇನ್ ಇಲ್ಲ ಸರಾಯಿ ಕುಡಿತೀರೇನ್? ಸಿಂಧಿ ಸರಾಯಿ ಎರಡು ಬಿಟ್ಟು ಬ್ರಾಂಡಿ ಕುಡಿತೀರೇನ್? ಸಿಂಧಿ ಸರಾಯಿ ಎರಡು ಬಿಟ್ಟು ಬ್ರಾಂಡಿ ಕುಡಿತೀರೇನ್? ಸಿಂಧಿ ಕುಡಿದವನ್ ಮಂದಾಗಿ ಮಲಗುತ್ತಾನ, ಸರಾಯಿ ಕುಡಿದವನ್ ಗಟ್ಟರ ದಂಡಿಗೆ ಬೀಳುತ್ತಾನ. ಬ್ರಾಂಡಿ ಕುಡಿದವನ್ ಬ್ರಹ್ಮನ ಪಾದ ಸೇರ್ತಾನು. ಬೀಡಿ ಸೇರ್ತೀರೇನ್ ಇಲ್ಲ ಸಿಗರೇಟ್ ಹಚ್ತೀರೇನ್? ಬೀಡಿ ಸಿಗರೇಟ್ ಎರಡು ಬಿಟ್ಟು ಗಾಂಜಾ ಸೇರ್ತೀರೇನ್? ಬೀಡಿ ಸಿಗರೇಟ್ ಎರಡು ಬಿಟ್ಟು ಗಾಂಜಾ ಸೇರ್ತೀರೇನ್? ಬೀಡಿ ಸೇದ್ದವನ್ ಕೆಮ್ಮಿ ಸಾಯ್ತಾನ, ಸಿಗರೇಟ್ ಸೇದ್ದವನ್ ಕ್ಯಾನ್ಸರ್ ಆಗಿ ಹೋಗ್ತಾನ. ಗಾಂಜಾ ಸೇದ್ದವನ್ ಅಂಬಾ ಮಠಕ್ಕ ಹೋಗ್ತಾನು. ಇಸ್ಪೆಟ ಆಡ್ತೀರೇನ್ ಇಲ್ಲ ಲಾಭ ಲಕ್ಷ್ಮಿ ತಗೋತೀರೇನ್? ಇಸ್ಪೆಟ ಲಾಭ ಲಕ್ಷ್ಮಿ ಎರಡು ಬಿಟ್ಟು ಮಟ್ಗ ಆಡ್ತೀರೇನ್? ಇಸ್ಪೆಟ ಲಾಭ ಲಕ್ಷ್ಮಿ ಎರಡು ಬಿಟ್ಟು ಓಸಿ ಆಡ್ತೀರೇನ್? ಇಸ್ಪೆಟ್ ಆಡವನ್ ಹೊಲ ಮಣ್ಣಿ ಮಾರ್ತಾನ, ಲಾಭ ಲಕ್ಷ್ಮಿ ಆಡವನ್ ಫಾಲೋ ಮಾಡಿ ಸಾಯ್ತಾನ. ಮಟ್ಗ ಆಡವನ್ ಓಸಿ ಆಡವನ್ ಚಂದ್ರ ತಾಳಿ ಮಾರ್ತಾನು. ಮದ್ವಿ ಆಗ್ತೀರೇನ್ ಇಲ್ಲ ಸ್ಟೆಪ್ನಿ ಇಡ್ತೀರೇನ್? ಮದ್ವಿ ಸ್ಟೆಪ್ನಿ ಎರಡು ಬಿಟ್ಟು ಸನ್ಯಾಸಿ ಆಗ್ತೀರೇನ್? ಮದ್ವಿ ಸ್ಟೆಪ್ನಿ ಎರಡು ಬಿಟ್ಟು ಸನ್ಯಾಸಿ ಆಗ್ತೀರೇನ್? ಮದ್ವಿ ಆದವನ್ ಸುಖದಿಂದ ಇರುತ್ತಾನ, ಸ್ಟೆಪ್ನಿ ಇಟ್ಟವನ್ ಏಡಸು ರೋಗ ಹಚ್ಕೋತಾನ. ಸನ್ಯಾಸಾದವನ್ ಶಿವನ ಪಾದ ಸೇರ್ತಾನು. ನೋ ಅಬ್ಜೆಕ್ಷನ್. ನಿಮಗೆ ಹೆಂಗ ತಿಳಿತೈತಿ ಹಂಗಂಗ್ ಮಾಡಿ. ನಮಗಂತೂ ಕರೆದು ಕಟ್ಟೋರು ಇಲ್ಲ, ತುರಿಸಿ ಮೇವು ಹಾಕೋರು ಇಲ್ಲ. ಸುಗಾಡಿ ಶೆಟ್ಟಿ ಮಗಳು ವಿಮಲಿನ ಹೊಲಿಸಿಕೊಳ್ಳೋ ಸಂಬಂಧ ಕತ್ತಿ ಹೊರಲಾರ್ದಷ್ಟು ಖಾತೆ ಪುಸ್ತಕಗಳ ಗಂಟು ಹೊತ್ಕೊಂಡು ಓಣಿ ಸಂಧಿ ತಿರುಗುವಂತ ಹೊತ್ತು ಬಂತು. ಈಗ ನಮ್ಮ ಡ್ಯೂಟಿ ಏನ್ರವ್ವ, ಬೆಳಗ್ಗೆ ಎದ್ದ ತಕ್ಷಣ ಬಡಿಗಂಡು ವಸೂಲಿ ಮಾಡೋದು, 10 ಮುಣಿಗಿದ ಕೂಡಲೇ ಆ ವಿಮಲಿನ ಹೊಲಿಸಿಕೊಳ್ಳೋಕೆ ಪ್ರಯತ್ನ ಮಾಡೋದು. ಎಷ್ಟು ಐಡಿಯಾ ಮಾಡ್ಯಾನ ನೋಡ್ರಿ ಬದಮಾಸ್ ನನ್ನ ಮಗ ಶೆಟ್ಟಿ. ತನ್ನ ಮಗಳಿಗೆ ಒಂದು ವರನ ಆತ, ತನ್ನ ಮಗಳಿಗೆ
ಕೈಗೊಂದು ಹೊರಗೋರಾನ ತನಗೊಂದು ಸಂಬಳಿಲ್ದು ಗುಮಾಸ್ತನು ಸಿಗುತ್ತೆ ಅಂತ ಹೇಳಿ ನಮ್ಮ ನೋಯ್ದ ಮಗ ಗಂಗಾಳ ಪಗಾರ ಮೇಲೆ ಇಡುವಣ್ಣ. ಲೇ ಬದ್ಮಾಶ್ ನನ್ನ ಮಗನೇ ಶೆಡಿ, ಲೇ ಮೌ ನಾಲಾಯಕ್ ನನ್ನ ಮಗನೇ ಬೇಟಿ. ಸೀರೆ 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 ಎಲ್ಲೆಲ್ಲಿ ಹಾರೈತೆ, ಸೂರೆ 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 ಮನಸೂರೆ ಮಾಡೈತೆ. ನೆಚ್ಚಿ ಬಂದ ಹೆಣ್ಣು ನಾ ಮುಚ್ಚಿ ತಿನ್ನು ಹಣ್ಣು, ನನ್ನ ಮ್ಯಾಲೆ ಬಿದ್ದು ನಿನ್ನ ದೇವಿನಂತ ಕಣ್ಣು. ಒಂದಾಗಿ ಸೇರೋಣ ಓಡಿ ಬಾ. ಯಾಕಡೆ ಮೈಲೇಶ್ವರ ರೋಡಿಗೆ ಬರ್ಲೆ ಏನ ಗುಲ್ಬರ್ಗ ರೋಡಿಗೆ ಬರ್ಲೆ? ನಾನ್ ನಿನ್ನೆ ಕರೆದ್ ನಾನು ಓಡಿ ಬಾ ಅಂತ. ಮತ್ತೆ ಅಂದೆಲ್ಲೇ ಖಾಲಿ ಅದನ್ನ ಹೆಂಗಾರ ಮಾಡಿ ಓಡಿ ಬಾ ಅಂತ. ಅದಕ್ಕ ನೀ ತಯಾರಾಗ್ಬಿಟ್ಟು ನಾವಂದ್ರೆ ಏನಪ್ಪ ಬಸ್ ಸ್ಟ್ಯಾಂಡ್ ಮೇಲೆ ನಿಲ್ಸಿದ್ರು ಟ್ಯಾಕ್ಸಿ ಇದ್ದಂಗ ನಾವೀಗ ಯಾರ ಕೈ ಮಾಡ್ತಾರ ಕಡೆ ಸ್ಟಾರ್ಟ್ರ ಎಬ್ಸೇ ಬಿಡೋ ಮಗನ. ಒಲ್ಬಳ್ಳೆ ವಿನ್ಯ ಏನ್ಲಿದ್ ಗಂಟು ಏನೈತ್ಲಿ ಇದ್ರಾಗ? ಇದ್ರಾಗ ನಿಮ್ಮ ಅಪ್ಪನ ರಾಮಾಯಣ, ಆಕಿ ನಿಮ್ಮ ಆಯ್ದ ಮಹಾಭಾರತ, ನಿಮ್ಮ ಅಜ್ಜಿಯ ವಸ್ತ್ರ ಅಪಹರಣ, ನಿಮ್ಮ ಅಣ್ಣ ತಮ್ಮದಿರ ಕೇಳಿಕೆ ಆತರ ಆಟ, ಅಜ್ಜ 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 ಮತ್ ನಿಮ್ಮ ಅಣ್ಣತಂಬರ್ದೆಲ್ಲ ರಾಮಾಯಣ ಅದ್ರಾಗ ಇಟ್ಟಿಲ್ಲ. ಪವಿತ್ರವಾದದ್ದು ಎದುರಾಗ್ಬೇಕಾದ್ರೆ ತುರ್ಕಾಕ್ ಬರೋದಲ್ಲ. ಅದಕ್ಕೆ ಇನ್ನೊಂದು 3 ಅಧ್ಯಾಯಗಳು ಕಡಿಮೆ ಬಿದ್ದಾವ. ಅವೊಂದು 3 ಅಧ್ಯಾಯ ಬರೆದ್ ನೀ ಮುಂದಿನ ಶ್ರಾವಣ ಮಾಸಕ್ಕ 3ನೇ ಬ್ಯಾನ್ ಶೋಭಾನ್. ಲೇ ವಿನ್ಯ ನನ್ ಮದ್ವಿ ಮಾಡ್ಕೋಬೇಕಂತ ನಿನ್ ಹಳೆ ಹುಚ್ಚಿನ ಅದ್ ಹೆಂಗ್ ಹೋಗತ್ಲೆ ಕೊಡಿ ಹುಚ್ಚಿ ಹಿಡಿತದ್ರ ಅವನದು ಬಿಡ್ಬೇಕಂತ ಯಾವಾಗಲೂ ಯಾರನ್ನೂ ಹಿಡಿಯಂಗೆ ಇಲ್ಲ. ಹೂವಿನ ವಾಸನೆ ಗುಂಗಿ ಹುಳುಕ್ ಗೊತ್ತಂತ. ದಿಲ್ ದಿಯಾ दिलदार समझ कर, मगर तूने मेरा प्यार जला दी ये ಕೊರಬಿಡಿ समझ कर. ವಿಮಲಾ ನಾನು ಇನ್ನಿವತ್ತು ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ ನೋಡ್ಲಿ. ಅಷ್ಟು ವರ್ಣನೆ ಮಾಡೋಂಗದಿಲ್ಲ. ಅವನು ಅಷ್ಟು ತ್ರಾಸ್ ತಗೊಂಡ ಹುಡ್ಸ್ಯ ನಿಮ್ಮಪ್ಪ ನಿಮ್ಮ ನುಡಿಸ್ಬೇಕಾರ. ವಿಮಲಾ ಏನು ನಿನ್ನ ನಡುನೆತ್ತಿಯಲ್ಲಿ ನಾರದ ಮುನಿಯಂತ ತುರುಬು ತುರುಬು. ವಿಮಲಾ ಏನು ನಿನ್ನ ಗಲ್ಲ ಹೈಬ್ರಿಡ್ ಹಾಗಲಕಾಯಿ ಹಾಗಲಕಾಯಿ. ವಿಮಲಾ ಏನು ನಿನ್ನ ಮೂಗು ಗದಗಿನ ತೋಂಟದಾರ್ಯ ಮಠದ ಮುಂದಿನ ಮಿರ್ಚಿ ಬಜಿ ಮಿರ್ಚಿ ಬಜ್ಜಿ. ವಿಮಲಾ ನಿಂದದು ಹಂಗ ನಿಂದಿದು ಹಿಂಗ. ಇವನ್ನೆಲ್ಲ ನೋಡ್ಬಿಡ್ತೀನಲ್ಲ ಮುಂಜಾನೆ ಕಡೆ ಕಡೆ ಹೆಂಗಾರ ಯಾಕಡೆ ನಿನಗೇನ್ ಕೆಣ್ಣಾರ ಸೋದ್ಲೇನ ತಟ್ಟಗು ಮಿಸ್ಗಾಡ ವಲ್ತ. ನಿಮ್ಮ ಹಣ್ಣ ಅಲ್ವೋ ಯಪ್ಪ. ಯಾವ್ದು ಕಂಡೆನ್ಸರ್ ವೀಕ್ ಆಗಿರ್ಬೇಕು ಒಂದು, ಇಲ್ಲ ಡಬಲ್ ಐಸಿ ಏನಾರ ಫೇಲ್ ಆಗ್ಯಾವನಂತ ಸ್ವಲ್ಪ ಸಂಶಯ ಬರಕತ್ತ. ಲೇ ವಿನ್ಯ ಎದು ಕುಡಿತಿಲ್ಲ ಲೇ ಬಾಯಿ ಬಂದಿದ್ದ ಎದು ಕುದಿರ್ತಿ ಕುಡಿಬಾರ್ದಪ್ಪ. ನಾವ್ ಹೇಳ್ತ ನಾವು ಕುಡಿಬಾಗ ಕುಡಿದದ್ದು ತನಗೆ, ಕುಡಿಸಿದ್ದು ಪರರಿಗೆ, ಕುಡಿಸಿದ್ದು ತಾ ಕೆಡಸಿತೆನ ಬೇಡ, ಮುಂದೆ ನಿನಗೂ ಕುಡಿಸುವರುಂಟು ಸರ್ವಜ್ಞ. ಒನ್ ಟೈಮ್ ಸರ್ವಜ್ಞ ನಮ್ಮಮ್ಮಗ. ಅವ್ರೊಂದ್ 5 ತಿಂಗಳು ನಮ್ಮ ಮಾಯಿ ಜೊತೆಗೆ ಇದ್ರ ಅಂತ ಹೇಳಲೆ. ಲೇ ವಿನ್ಯ ಅಲ್ಲಿ ಸರಿದಣಿಗೆ ಸರಿ ಕುಡಿತಾರ ನೂರ 8 ಮಾತಾಡ. ಸರಿಯಾದ ಅಂಗಡಿಯಾಗ ಕುಡಿದು ಸರಿಯಾದ ಅಂಗಡಿಯಾಗ ಮಾತಾಡ್ಬೇಕು. ಚಾದ ಅಂಗಡಿಯಾಗ ಕುಡಿದು ಮಾತಾಡಿದ್ರೆ ಕಾಲ್ ಮರಲಿ ಬಿಡ್ತಾರೆ. ಸಿಕ್ಕಾಪಟ್ಟಿ ಸಾಲನು ಮಾಡ್ತಿದಿ. ಆಗಲಿಲ್ಲ ಅವನವನ ಸಾಲಕ್ಕೆ ನಮ್ಮ ಇಂಡಿಯಾನ ಹೆದರದಿಲ್ಲ. ನಾ ಯಾಕಪ್ಪ ಹೆದರ್ಬೇಕು? ಹೇಳಾರ್ದ ಓಡಿ ಹೋಗಿ ಕುಡಿಬೇಕು. ಕುಡಿದುಂಡು ಭಂಡ್ರಂತೆ ಸಿಕ್ಕಾಪಟ್ಟಿ ಸಾಲ ಮಾಡ್ಬೇಕು. ಸಾಲಗಾರರು ಬಂದು ಮನೆಯ ಬಾಗಿಲ ಮುಂದೆ ನಿಂತು ಶ್ವಾನನಂತೆ ಬೊಗಳುತ್ತಿರುವಾಗ ಸ್ವಾಮಿಯಂತೆ ಆಶೀರ್ವಾದ ಮಾಡಬೇಕು. ಇದು ನಮ್ಮ ತಂದೆ ಚಿಗಪ್ಪುಗಳ ಕಾಲದಿಂದ ಬಹಳ ಕಾಳಜಿಯಿಂದ ಉಳಿಸಿಕೊಂಡು ಬಂದ ಪದ್ಧತಿ. ನಾವು ಕಂಟಿನ್ಯೂ ಮಾಡ. ಬ್ರಾಂಡಿ ಕುಡ್ದವ್ ಬ್ರಹ್ಮನ್ ಮಗ, ಪಾಕಿಟ್ ಕುಡ್ದವ್ ಪಾರ್ವತಿ ಮಗ, ಕಂಟ್ರಿ ಕುಡ್ದವ್ ನಿಷ್ಠಾವಂತ ನನ್ನ ಮಗ, ಏನು ಕುಡಿಲಾರ್ದ ಅಡ್ಡಾಡು ನಿಮ್ಮಪ್ಪ ಶೆಟ್ಟಿ ಅವನವನ್ ಹಲ್ಕಟ್ ನನ್ನ ಮಗ. ದೇವ್ರಂತೆ ನಮ್ಮ ಅಪ್ಪಾಜಿಯವ್ರಿ ಬಾಯಿಗೆ ಬಂದಂಗ ಮಾತಾಡ್ತೀಯ ಕುಡಕ. ನಿಮ್ಮಪ್ಪ ಅಂದ್ರೆ ನಮಗ ದೊಡ್ಡ ದಿಲ್ಲಿ ಸತ್ವಲ್ಲ ಏನ್ ಚಂಬು ಮುತ್ನಾಳಲೇ ನಿಮ್ಮಮ್ಮನ್ ನನಗ್ ಕುಡ್ಕ ಅಂತಿಲೇ. ನಿಮ್ಮಂತ ಹೆಣ್ಣು ಮಕ್ಕಳೆಲ್ಲ ನಿಂತ್ಕೊಂಡು ಕೊಡು ತಾಯಿ ಬರವಾ, ಕುಡುಕನಲ್ಲದ ಗಂಡನ್ನ ಅನ್ನೋ ಜಾಹೀರಾತುಗಳು ಮಾಡಿಸಿ ಸರ್ಕಾರಕ್ಕೆ ಹೇಳಿ ಆ ಜಾಹೀರಾತು ಎಲ್ಲೆಲ್ಲ ಅಂಟಿಸ್ತಿರೋ ಅದೇ ಸರ್ಕಾರ. ಆ ಜಾಹೀರಾತದ ಕೆಳಗ ಸರಾಯದ ಅಂಗಡಿಗೆ ಜಾಗ ಕೊಟ್ಟು ನಾಡಿನ ಹಳ್ಳಿಗಳಲ್ಲಿ ನೀರಿನ ಸರಬರಾಜು ಮಾಡದಿದ್ರು ಚಿಂತಿಲ್ಲ ಸರ್ಕಾರ. ಸರಾಯಿ ಸರಬರಾಜು ಜಬರ್ದಸ್ತ್ ಮಾಡ್ತೈತಿ. ಮಳಿಗಾಲ ಈ ವರ್ಷ ಹಚ್ಚ ಹೊಡೆದೈತಿ. ಮಳಿ ಅಂದ್ರು ಬ್ಯಾಸಿಗೆ ಕುಡಿಯ ನೀರ್ 8 ದಿನಕ್ಕೊಮ್ಮೆ ಒಪ್ಪತ್ತು ಬಿಡ್ತಾರ ನಿಮಗ. ನಮ್ಮದ ಹಂಗಲ್ಲ. ಅವನವನ ಚೀಪ್ಗಳು ಟೈಮ್ ಟು ಟೈಮ್ ಕವರ್ ಮಾಡಿ ಬಿಡ್ತಾವೆಲ್ಲ ಹಳ್ಳಿಗಳ. ನಂದಿನಿ ಪಾಕೆಟ್ ಗಾಡಿ ಒಂದ್ ಅರ್ಧ ಗಂಟೆ ಲೇಟ್ ಮಾಡಿ ಸಪ್ಲೈ ಕೊಡ್ಬೋದು. ನಮ್ ಗಾಡಿ 1 ನಿಮಿಷನೂ ವ್ಯತ್ಯಾಸ ಮಾಡೋದಿಲ್ಲ. ವ್ಯತ್ಯಾಸ ಮಾಡಿದ್ರೆ ನಿಮ್ಮ ಹಾಲು ಹೊಡಿತಾವ, ನಮ್ಮ ಹಾಲು ಹೊಡೆಯಂಗೆ ಇಲ್ಲ. ಎಂತ ಮಾತ್ ಕೇಳ್ರಿ ಮುಂಜಾನಿಂದ ಸಂಜೆ ಬೇಕಾದಷ್ಟು ಮಾತಾಡ್ತಾರ. ಆ ವಿಷಯದಾಗ ನಮ್ದು PhD ಆಗೈತಿ, ನಮ್ಮ ಅಪ್ಪನ ಡಬಲ್ ಡಿಗ್ರಿ ಆಗೈತಿ. ನಿಮ್ಮವ್ರು ನಮ್ದು ಡಿಗ್ರಿ ಮೆಂತನ, ನಿಮ್ಮಂಗ ಬಿಂಗ್ರಿ ಮೆಂತನ ಅಲ್ಲೇ ನಿಮ್ದದು. ಜಾಸ್ತಿ ಮಾತಾಡಕ್ ಹೋಗ್ಬೇಡ. ನಮ್ಮ ಅಪ್ಪಾಜಿಯವ್ರು ಹೇಳ್ದ ಮೊದಲು ಬಾಕಿ ವಸೂಲಿ ಮಾಡಿ. ನಿಮ್ಮ ಅಪ್ಪನ ಬಾಕಿ ನನಗ್ ವಸೂಲಿ ಆಗುವುದು, ಸಮಸ್ಯೆ
ಸಮ್ಮಿಶ್ರ ಸರ್ಕಾರ 5 ವರ್ಷ ಸಂಪೂರ್ಣ ಅವಧಿ ಸರ್ಕಾರ ಆಳೋದು ಎರಡೂ ಒಂದ. ನಿಂತಿಲ್ಲ ಹಾದಿ ಮೇಲೆ ನಿಂತದ ಹಂಗ ನಿಂತಿದ್ ಹಿಂಗ ಅಂತೇಳಿ ಹೋಗ ನಿನ್ನ ಕುಡುಕ ನಿನ್ನಂತ ಕಮಾನ್ ಡಾರ್ಲಿಂಗ್ ಕಮಾನ್. ಲಾಲಿ ಸುವಾಲಿ ಹಾಡಿನ ಲಾಲಿ ನನ್ನ ಚೆಲುವಿಗೂ ಪಕ್ಕಾದ ಲಾಲಿ ಮಲಗಿ ರಾಜಕುಮಾರಿ ಕನಸಾಗಿ ಬರುವೇನ ಕೇಳಿ ಸಿಂಗಾರಿ. ಲಾಲಿ ಸುವಾಲಿ ಹಾಡಿನ ಲಾಲಿ ನನ್ನ ಚೆಲುವಿಗೂ ಪಕ್ಕಾದ ಲಾಲಿ. ನಡ್ಲೆ ಬ್ಯಾಸರ ಸಿನಿಮಾಗಾರ ಮಾಡಿ ಸಿನಿಮಾನ ಸಿನಿಮಾಮ್ ಓಹೋ ಪಿಕ್ಚರ್. ಆ ಪಿಕ್ಚರ್ ನೋಡು. ಯಾವ್ದು ಅದು ಇದು ನೋಡ್ದೇನು? ಇದು ಅಂದ್ರೆ ಅದು ಇದು ರಣಣ ಒಳಕ್ ನನ್ನ ಸ್ಪಂಡಿಗೆ. ಓಹೋ ರಣಚಂಡಿ. ರಣಣ ಒಳಕ್ ನನ್ನ ಸ್ಪಂಡಿಗೆ. ರಣನ ಒಳಕ್ ನನ್ನ ಚಂಡಿಗೆ ಅಲ್ಲದ ರಣಚಂಡಿ ಅನ್ನ. ಮತ್ ನಾ ಏನ್ ನಿಮ್ಮ ಒಳಚರಂಡಿ ಅಂತ ಹೇಳಿ ನಾವು ಅದನ್ನ ಹೇಳಿರೋದು ಬೆಸ್ಟ್ ಐತೆ. ಅದ್ರಾಗ ತೆಲುಗು ಗ್ರೇಟ್ ಆರ್ಟಿಸ್ಟ್ ಶರತ್ ಬಾಬು ಮತ್ ರಾಧಾಗ ಒಂದು ಹಾಡು ಹಾಕಿದ್ರೆ ಕೇಳಿದೇನ್ಲಿ ನೀನ್ ಅದನ್ನ? ನಾನ್ ಯಾರು ನಿನ್ನೆ ನೀನ್ ಯಾರು ಕೂಡಿ ಬಾಳುವ ಯೋಗವು ಜೊತೆ ಕೂಡಿ ಹಾಡುವ ರಾಗವು. ಇದು ಜನ್ಮ ಜನ್ಮ ಬಂದ ವರವಾಗಿ ಅವನು ತಂದ. ನೆನದಲ್ಲಿ ಪ್ರೇಮ ಬದುಕಲ್ಲಿ ಪ್ರೇಮ ಎಲ್ಲಿ ಬೇಕು ಅಲ್ಲಿ ಪ್ರೇಮ. ನಾನ್ ಯಾರು ನಿಮ್ಮವು ಯಾರು. ರವ್ಯಕ್ಕೆ ತಂದ ಪಿಕ್ಚರ್ ಅಂತಾರ ಅಲ್ಲೇ ಯಾರ? ನಮ್ಮ ಎಲ್ಲ ಇಂಥವು ಇರ್ತಾವ ಆಯ್ದ ಭಾಗಗಳು. ಬೇಡಪ್ಪ ಈ ಭಾಗ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಇದು ಬೇಡ. ಪ್ರಭುದೇವನ್ ನೋಡಮ್ ನಡ್ಲಿ ಬಾಳೆ ಅವಂದೇ ಯಾವ್ದು? ಕಾಡ್ಯಾಳಿ ಉಳವನ್. ಓಹೋ ಕಾದಲನ್ನು. ಕಾಡ್ಯಾಳಿ ಉಳವನ್ ಎಲೆ ಅವಳವಳು ನಲ್ಲಲ್ಲಿ ಅದು ಕಾದಲನ್ನು ಅದ್ರ ಏನ್ ಡ್ಯಾನ್ಸ್ ಮಾಡ್ತಾನೆ ಲೇಪು ಎಲ್ಲ ಮೈಯಾಗಿನಿಸ್ಬಿರ್ಬೇಡ. ಕಿತ್ಕಿತ್ತಿಟ್ಟಂಗ್ ಮಾಡ್ತಾನ ಮತ್ ಜೋತ್ ಬಿಡ್ದ. ಈಗ ನೀನು ಕಿತ್ಕಿತ್ತಿಡವನ ಕಿತ್ಕಿತ್ತಿಡ್ತೀವಿ. ಇನ್ನ 2011 ಮಟ್ಟ ಜೋತ್ ಬಿಡಲ್ಲ ಮಕ್ಕಳ ನಾವ. ಮುಕ್ಕಾಲ ಮುಕ್ಕಾಬಲ್ಲ ಓ ಲೈಲ ಓ ಲೈಲ ಮುಕ್ಕಾಲ ಮುಕ್ಕಾಬಲ್ಲ ಓ ಲೈಲ ಓ ಲೈಲ. ಜುರಾಸಿಕ್ ಪಾರ್ಕ್ ಇಂದ್ರೆ ಸುಗಮಾನ ಜೋಡ್ ಜಾರ್ಜ್ ಮ್ಯೂಸಿಕ್ ಪಾರ್ಕ್ ಬರುತ್ತೆ. ಮುಕ್ಕಾಲ ಮುಕ್ಕಾಬಲ್ಲ ಓ ಲೈಲಾ ಓ ಲೈಲಾ ಮುಕ್ಕಾಲ ಮುಕ್ಕಾಬಲ್ಲ ಓ ಲೈಲಾ ಓ ಲೈಲಾ ಓ ಲೈಲಾ. ಓ ಅಂತ ನಂಗ ಸಣ್ಣ ಮೈಮೆ ಬರಾಕತ್ತಿ ಅಲ್ಲಿ ನೀನು. ನಾವು ಕಟ್ಸ ಹಂಗದವ್ ನಾವ್ರ ಏನ್ ಮಾಡೋಣ. ಬೇಡಪ್ಪ ಇದು ಚೆನ್ನಾಗಿಲ್ಲ. ಇದು ಚೆನ್ನಾಗಿಲ್ಲ. ಇವು ಯಾವ ಬೇಡ ಬೇಡ ಸುಮ್ಮನೆ ಇಂಗ್ಲಿಷ್ ಪಿಕ್ಚರ್ ನೋಡ ಮಾಡಿ. ಇಂಗ್ಲಿಷ್ ಪಿಕ್ಚರ ಅದು ಇದಕ್ಕಿಂತ ಚೆನ್ನಾಗಿರುತ್ತ. ನಿಂದ ಊರ್ ಮಳೆಗಾಲಕ್ಕೆ ನೋಡಾಕ್ ಗಾವ್ ಅನ್ಬೇಕು ಇಂಗ್ಲಿಷ್ ಪಿಕ್ಚರ್. ಒಬ್ಬಕ್ಕೆ ಹೀರೋಯಿನ್ 7-8 ಮಂದಿ ಹೀರೋಗಳಾಗಿಬಿಡು. ನೋಡ್ಬೇಕಲ್ಲಿ ಅವ್ರ ಫೈಟಿಂಗ್. ನಮ್ಮ ಫೈಟಿಂಗಿಗೆ ಅವ್ರ ಫೈಟಿಂಗಿಗೆ ಬಹಳ ಬಿಡಿಸ್ತೈತೆ ಅವ್ರು. ಯು ಕ್ಯಾನ್ ಗೋಯಿಂಗ್ ಟು ಇನ್ ಸರಳ ಎಂಟಕ್ರೆ ಸುರೇಪಾನ್ ಕಟ್ಟಿಗೆ ಆರ್ಸಾಕ. ಐ ಆಮ್ ನಾಟ್ ಗೋಯಿಂಗ್ ಟು ಸುರೇಪಾನ್ ಕಟ್ಟಿಗೆ ಆರ್ಸಾಕ. ಬೇಕಾದ್ರೆ ನೀನ ಗೋಯಿಂಗ್ ಟು ಹತ್ತಿ ಕಟ್ಟಿಗೆ ಆರ್ಸಾಕ. ನಮಗ ಗೋಯಿಂಗ್ ಟು ನಿನ್ನ ಯಾ. ಕಮಾನ್ ಡಾರ್ಲಿಂಗ್ ಕಮಾನ್. ಅವ್ವಾ ಅವ್ವಾ ಏ ಅವ್ವಾ ಆ ಯಾ ಪಾಪ ನಾವು ಹಿಂಗ ಮಾಡಿ ಯಾರ್ದಾರ ತಲೆ ಕೆಡಿಸಿಟ್ಟಿ ನೀನು. ಎಲ್ಲಿ ನೋಡ್ಕೊಂಬರ್ತಿ ಹೋಗಿಂತ ಹೊಲಸ್ ಪಿಕ್ಚರ್. ಎಲ್ಲಾ ಕಡೆ ಓಡು ಪಿಕ್ಚರ್ ಇವು. ಈಗ ಮ್ಯಾಲೆ ಬೋರ್ಡ ಬೇರೆ ಆಗಿರ್ತಾರ, ಒಳಗ್ ಫೈಟಿಂಗ್ ಬೇರೆ ನಡೆದಿರ್ತಾವ. ಅಪ್ಪಿ ತಪ್ಪಿ ಹೊಟ್ಟೆ ಪಾಡಿಗಾಗಿ ಕಲಾವಿದ 2 ಡಬಲ್ ಮೀನಿಂಗ್ ಮಾತಾಡಿದ್ರೆ ಇಷ್ಟುದ್ದ ಬರೀತಾರ ಪತ್ರಿಕೆ ಒಳಗ. ಇದು ಹೇಳಿ ಕೇಳಿ ಇಂಡಿಯಾ ಇವರ ಭಾರತ. ಇಲ್ಲಿ ಮದುವೆ ಆಗಿ ಕಾಯ್ದೆಸಿರಿ ಹುಟ್ಟಿದ ಮಕ್ಕಳಿಗೆ 2 ಹೊತ್ತು ಉಣ್ಣಾಕ ತಿನ್ನಾಕ ಸಿಗುವಲ್ದು. ಇನ್ನು ಇಂಥ ಸಿನಿಮಾಗಳನ್ನ ತೋರಿಸಿ ಸರ್ಕಾರ ಬೇವರ್ಸಿ ಮಕ್ಕಳು ಹುಟ್ಟೋ ಬೇವರ್ಸಿ ಸುಳ ಮಕ್ಕಳಿಗೆ ಎಲ್ಲಿಂದ ತರಬೇಕಲ್ಲೇ ಸರ್ಕಾರ. ಕರ್ನಾಟಕದಾಗ ಇಂಥ ಸಿನಿಮಾಗಳಿಗೆ ಇಂತ ಜಿಲ್ಲಾದಾಗ ಒಂದೊಂದು ಪ್ಯಾಕೇಜ್ ಅಂತ ಫಿಕ್ಸ್ ಮಾಡಿಬಿಟ್ರಲ್ಲಿ. ವಾರ್ಡ್ದಾಗ 2 ಸಿನಿಮಾ ಅಂತ ಆಗ್ಲಿಲ್ಲ ಅಂದ್ರೆ ದೇವರಾಣಿ ಕರೆಂಟ್ ಬಿಲ್ ಸಹಿತ ಕಟ್ಟಕ್ಕಾಗಲ್ಲ ಅವ್ರಿಗೆ. ಹೌದಾ ಯಪ್ಪ ದೇವರೇ ನಾನ್ ಇಂಥ ಪಿಕ್ಚರ್ ನೋಡಕ್ ಒಲ್ಲೆ ಬೇಡ. ಬೇಡ. ಶ್ರುತಿ ಪಿಕ್ಚರ್ ನೋಡಮ್ ಮಾಡಿ. ಶ್ರುತಿ ಪಿಕ್ಚರ್ ನೋಡಿ ಮನೆಗೆ ಬಂದು ಶ್ರುತಿ ಹಿಡಿಸಬಾರ್ದು. ಹಿಡಿಸಿದ್ನಿ ನಿಮ್ಮ ಅಣ್ಣತಮ್ಮದ್ರು ವಾಟಿನ ವಾಂಕಾಗಿರ್ಬೇಕು. ಲೇ ವಿನ್ಯಾ ನಿನ್ ಮದುವೆ ಮಾಡ್ಕೊಂಡಿಲ್ಲ ಈ ನಮ್ನಿ ಸುತ್ತಿ ಹಿಡಿಸಿದಿ. ಹಂಗ ನಾವು ನಿನ್ನಂತವ್ರು ಕಟ್ಕೊಂಡ್ ಹೆಣ್ಣು ಉದ್ಧಾರ ಇಲ್ಲ. ನಿಮ್ಮ ಒಂದೊಂದು ಚುಡಿದಾರ, ನಿಮ್ಮ ಐದೊಂದು ಬರ್ಮುಡ. ಎಲ್ಲ ನಿಂದ ಒಂದ್ ಕೌದಿ ನಿಮ್ಮ ಐದೊಂದ್ ಟೈಡ್ಸ್ ಗಣ್ಣಿನ ಹೋಗೇ ನಿನ್ನಂತ ಕುಡಕ ಲೇ ನಿನ್ನಂತ ಡ್ರಮ್ಮಿನ ಜೊತೆ ನಿಮ್ಮ ಡ್ರಮ್ ಅಂತ ಹೇಳಿ ವಾದ್ಲ ನಿಮ್ಮವ್ನು ಸಗಣ್ಯಾನ ಹುಳ. ಅವನವನು ಸುಮ್ಮನೆ ಇದ್ದ ವ್ಯಕ್ತಿ ಹಿಂದೆ ಯಾವ ಮಾತಾಡ್ತಾವ್ ಎಲ್ಲಾನು ಅವನವನು ಸಗಣ್ಯಾನ ಹುಳ. ನಾವು ಅದೇನೋ ಅಂತಾರಲ್ಲ, ನಾಗಪ್ಪ ತನ್ನಷ್ಟಕ್ಕೆ ತಾನು ಸುಮ್ಮನೆ ಹೊಂಟಿದ್ರ ಸಗಣ್ಯಾ ಕುಂತ ಹುಳ ಅಂತಿತ್ತಂತ. ನಾಗ್ಯಾ ಲೇ ನಿಮ್ಮ ಅವನ್ ಹೋಗ್ಯ
ಸಿಟ್ಟಿಗೆದ್ದು ನಾಗಪ್ಪ ಕಡಿಬೇಕಂತ ಬಾಯಿ ಹಾಕಾದ್ರೆ ಬಾಯಿ ತುಂಬ ಸಗಣಿ ಆಗತ್ತೆ. ಉಪಾಯವಿಲ್ಲ ನಾಗಪ್ಪ ಸುಮ್ಮನೆ ಹಾದ್ರ ಸಗಣ್ಯಾಗ ಕುಂತ ಹುಳ ತಿಳ್ಕೊಂಡಿತ್ತಂತ ಈ ಮಗ ನಾಗ್ಯ ನನಗ ಹೆದರಿ ಹೋದ. ಅತಿ ಹೆದರ್ತಾ ಹೋದ್ರೆ ಕತ್ತಲಲ್ಲಿ ಬಿದ್ದ ಹಗ್ಗದ ತುಂಡು ಕೂಡ ಹಾವಿನಂತೆ ಭಾಸವಾಗುತ್ತೆ. ಇದ್ರವ್ನ ಎದಕ್ಕೆ ಬೆನ್ನ ಹತ್ತು ಬರ್ಲಿ, ಯಾವ್ದ್ರ ಒಂದ್ ಚಂದನ ಕತ್ತಿಗಿತ್ತಿಗೆ ಬೆನ್ನ ಹತ್ತಿದ್ವಿ ಅಂದ್ರೆ ಹೊಲ್ದರ ಒಲಿತಿತ್ತ, ಇಲ್ಲ ಜಾಡಿಸಿ ಹೊಲ್ದರ ಒಲಿತಿದ್ದು. ನೀನ ಮಂಜಾಳಾಗ್ಲಿ, ಈ ಬಡ್ಡಿ ವ್ಯವಹಾರ ಒಟ್ಟ ಮಾಡಬಾರ್ದು ಅನಿಸ್ಬಿಟ್ಟತಿ. ಕೈಯಿಂದ ರೊಕ್ಕ ಕೊಡ್ಬೇಕು, 108 ಸಲ ಅವ್ರ ಮನೆಗೆ ಎಡ್ತಾಕಬೇಕು, ಅವ್ರ ಅಂದದ್ದೆಲ್ಲ ಅನಿಸ್ಕೋಬೇಕು. ಹೊಗ್ಗೋ ನಿನ್ನ ಮಂಜಾಳಾಗ್ಲಿ. ಏನಪ್ಪಾ ವಿನೋದ, ಮಾಮಾಶ್ರೀ ಇಲ್ಲೇ ನಿಂತು ಬಿಟ್ಟಿಯಲ್ಲ, ಬಾಕಿ ವಸೂಲಿ ಎಷ್ಟಾತು? ಬಾಗಿ ಯಾವ ಮಗ ಕೊಡ್ತಾನೋ ನಿನ್ ಬಾಗಿ? ಜೀವಂತಿದ್ ನನ್ನ ಮಗಳಿಗೆ ನೀ ಯಾರಿಗಾರ ಕೊಟ್ರ ಆ ಮಕ್ಳು ನಮ್ಗೆ ಕೊಡ್ತಾರಪ್ಪ. ನಾವು ಯಾವ್ಯಾವ ಪುಟ ತೆಗ್ದು ನೋಡ್ತೀನಿ, ಬರೀ ಸತ್ತೋರ್ ಮನೇಲಿ ಇಷ್ಟ ಬರ್ತಾವ. ನಾನಾರ ಏನ್ ಮಾಡ್ಲಿಲ್ಲ, ಸಾಲ ಮಾಡ್ತಾವು, ತೀರ್ಸಕ್ ಆಗುದಿಲ್ಲ, ಸತ್ತ ಹೋಗ್ತಾವು. ಹೋಗ್ಲಿ, ಅವ ಎಂಕ್ಯ ಏನಂತ? ಮೊನ್ನೆ ಸತ್ನಲ್ಲಪ್ಪ, 2 ಸಾಗಿತ್ತಂತ ಅವಂಗ. ಹೋದ್ರಾಗ ಮನುಷ್ಯದ್ರು ಏನ್ ಅಭಿಷೇಕೊಳ್ಳೋದಂತ ಹೊಳೆ ಬಂದ್ಬಿಟ್ನಪ್ಪ. ಅಯ್ಯೋ ದೊಡ್ಡ ಗಂಟ ಜರ ಸಿದ್ಧಾಂತ ಎಲ್ಲ ಕಾಣ್ತಾವ. ಹೋಗ್ಲಿ ಬಿಡು. ಅವ ಶೀನೆ ಏನಂದ? ಶೀನೆ ಅದ್ಯಾರೋ ದೊಡ್ಡ ಶ್ರೀಮಂತರು ಕುಂಕುಮ ಗೌಡಿ ಅವ್ರ ತಮ್ಮ ಅರಿಶಿನ ಪುಡಿ ಅಂತ. ಹಂಗಾತ ಮಕ್ಕೊಂಡಾಗ ಬಾಯಾಗ ಕೌಜ್ ಹೋಗ್ ಕಲಾಸ್. ಬಾಯಿ ತಕೊಂಡ್ ಮುಕ್ಕೊಂಡ್ರೆ ಮತ್ತೆ ಬಾಯಾಗ ಕೌಜ್ ಹೋಗ್ಬಿಟ್ಟವ. ಅವ್ರ ಹೆಣದ ಮೇಲೆ 9 ಟನ್ ಚಿಲ್ಲರ್ ಆಡ್ಸೋರದ್ರಂತೆ. 2 ಡಾಳ್ ಮಾತಾಡ್ಕೊಂಡು ಚಿಲ್ಲರ್ ಆಡ್ಸಕ್ ಹೋಗ್ಯಾನ. ಬಂದ್ ಚಿಲ್ಲರ್ ತಂದು ಕೂಡ್ಲೆ ನಿನ್ನ ಹೆಣದ ಮೇಲೆ ತೋರ್ತೀನಿ ಅಂತ ಹೇಳ. ಅವ್ರು ಹೇಳಿದ್ ಹೇಳಿವಪ್ಪ, ಯಪ್ಪ ನಾವೇನ್ ಹುಟ್ಟಿಸ್ಕೊಂಡ್ ಹೇಳೋರಲ್ಲ ಹೆಂಗಲ್ಲ ಅಂತ ಮನುಷ್ಯ ಅಲ್ಬಿಡ ನೀನು. ಅವ್ರು ಅವ ತಂದು ಕೊಟ್ಟ, ನಾ ತಗೊಂಡೆ. ಅವ್ರು ಹೇಳಿದ್ ಹೇಳಿವ್ ನಾವು. ಅದನ್ನ ಹೇಳಿದ್ ನೀನು ಮೊದಲು, ನೀನು ಅವ್ರಿಗೆ ಹೇಳಿರ್ತಿದ್ದಿ. ಬಿಡು ಅದನ್ನ. ನಾ ಹೇಳಿದ ವಿಷಯ ಏನ್ ಮಾಡ್ದೆಪ್ಪ? ನೀ ಏನ್ ಹೇಳಿದ್ಯಪ್ಪ ಹುಸಿಯ? ಅದಲ್ಲೇ ನನ್ ಮಗಳನ್ನ ಒಲಿಸ್ಕೊಳ್ಳೋದು. ಅದ್ರ ಅವ್ನು ಅದೇ ಲೋಕದ್ ನಮ್ ಏರಿಯಾ ಬಿಟ್ಟು ಹೇಳಿಗೆ ತರ್ತೀನಿ. ನಮ್ಮಮ್ಮ ನನಗೋಸ್ಕರ ನೀನ್ ತಂಬು ಬಂಬು ವ್ಯವಸ್ಥೆ ಮಾಡ. ನಿನಗೋಸ್ಕರ ನಾನು ಆದಷ್ಟು ಬೇಗ ಕುಳ್ಳು, ಕಟ್ಟಿಗೆ, ಉಪ್ಪು, ಚಿಲ್ಲರ, ಸೀಮೆಎಣ್ಣೆ, ರಬ್ಬಲ್ ತುಗುಡಿ ಎಲ್ಲ ಆರಿಸಿಡ್ತೀನಿ. ಅಪ್ಪ ಯಪ್ಪ, ರಬ್ಬಲ್ ತುಕುಡಿ ಯಾಕೋ? ಕಟ್ಟಿಗೆ ಹಸಿ ಇದ್ರೆ ನಿನ್ ಹೆಣ ದೌಡ್ ಸುಡುದಿಲ್ಲ ಮಾರೆ. ಅದೊಂದು ಬಹಳ ಪ್ರಾಬ್ಲಮ್ ಐತಿ ಮಮ್ಮ. ಸಾಯಣೆ ಅವನು ನಿನ್ನ ಹೆಣದ ಮೆರವಣಿಗೆ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ನಿ ಮಮ್ಮ. ಮನಸ್ಸಿನಾಗ ಬಹಳ ದೊಡ್ಡ ಆಸೆ ಇಟ್ಕೊಂಡಿನಪ್ಪ. ದಯವಿಟ್ಟು ಅಪೇಕ್ಷೆ ಮೇರೆಗಾರ ಸಾಯ್ಬೇಕು ನೀನು. ನಿನ್ನ ಅವ್ರು ನೀ ಸಾಯ್. ನಿನ್ನ ಹೆಣದ ಮೆರವಣಿಗೆ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ ನಾನು. ಅಂಬಾಸಿಡರ್ ಕ್ಯಾರಿಯರ್ ಮೇಲೆ ನಿನ್ನ ಹೆಣ ಕುಂದ್ರಿಸಿ, ಮ್ಯಾಲ ಟ್ರ್ಯಾಕ್ಟರ್ ಏರಿಸಿ, ಬುಡಕ್ ಎಸ್ಟಿಮ್ ಕಾರ್ ನಿಂದ್ರಿಸಿ, ಇಷ್ಟು ಪಟಾಕ್ಷಿ ಹಾರಿಸ್ತೀನಿ ಮಮ್ಮ ನಿನ್ನ ಹೆಣದ ಮುಂದೆ. ಡಮ್ ಡಮ್ ಅವತ್ತಿರ್ಬೇಕಲ್ಲ ನೀನು. ನೋಡಕ್ ಬಾಳ ಅವಸ್ಥೆ ಇರ್ತದೆ. ಸುಮ್ಮನೆ ಅನ್ಬಾರ್ದು, ಅಂದ್ ಕೆಡಬಾರ್ದು, ಮಾಡಿ ತೋರಿಸ್ತೀವಿ. ಹೇಳವ್ ಮಗ ನೀನು. ಲೇ ನಾನ ಸತ್ ಹೋಗಿರ್ತೀನಿ, ಇರ್ಬೇಕಂದ್ರೆ ಎಲ್ಲಿ ಇರ್ತಾರಲೇ? ಬರ್ಬೇಕ್ರಿ, ರೊಕ್ಕ ಖರ್ಚು ಮಾಡಿದ್ದೀವಿ. ಪುಕ್ಷಟೆ ಬರ್ತೀರ ನೀವು? ಏನ್ ಸಿನಿಮಾ ನಟಿ ಡೇಟ್ ಕೊಟ್ಟಂಗ್ ಮಾಡ್ತೀವಲ್ಲೋ ಸತ್ತಾಗ ಬರಾಕ? ಬಿಡಲೇ ಉಪದ್ವ್ಯಾಪಿ ಇಂತ ಉಪದ್ವ್ಯಾಪ್ತನ ಬಿಡೇನ. ಇನ್ನ ಹೆಚ್ಚಕವು ದಾರಿಗೆ ಹತ್ತಬೇಕು, ಏನ್ ಮದುವೆ ಆಗ್ಬೇಕು. ಆಗ್ಬೇಕಂತಲ್ಲೋ ಹಾಕೋತಿರಪ್ಪ ಹಳೆದವ್ರನ್ನು. ಅದಕ್ಕ ನೀ ಕುಡಿಯೋದ್ ಬಿಡು, ಚಂದಾಗು. ನೋಡು, ಮೊದಲನೇದ್ದು ಬಾಕಿ ವಸೂಲಿ ಆಗ್ಬೇಕು. ಹೌದು. ಎರಡನೇದ್ದು ನನ್ನ ಮಗಳನ್ನ ಒಲಿಸ್ಕೋಬೇಕು. ಹೌದು. ತಗೊಂಡ್ ಬಾಕಿನ ಏನ್ ಹೇಳ್ದೆ? ಏನ್ ಹೇಳಿದ್ ನಾವು? ಈ ಕುಡ್ಕುರ್ ಜೊತೆ ಗುದ್ದಾಡ್ಲಾಸಲ್ಲ ನೋಡು. ಹೇಳಿದ್ದಕ್ಕೆಲ್ಲ ಹ್ಞೂ ಅಂತೀರಿ, ಆಮೇಲೆ ಏನ್ ಹೇಳಿದ್ವಿ ಅಂದ್ರೆ ಏನ್ ಹೊಯ್ಕೋಬೇಕು ನಿನ್ ಮುಂದೆ? ಹೇಳಿಲ್ಲ ಅನ್ಲಿ ಅವ್ನವ ಬೂಟ್ಲಿ ಬಿಡವನ. ಯಾರಿಗ? ನನಗ ಅನ್ಲಿ ಮಗವ. ಯಾವ ಬೂಟ್ಲಿ ಬಿಡವನ? ನಾನು ಅನ್ಬೇಕಲ್ಲೇ. ಅನ್ಲಿ ಮಗವ. ಯಾವಲೇ? ಲಾಳೆ ಅನ್ಲಿ ಅವನ್ ಬೂಟ್ಲಿ ಬಿಡವನ. ನನ್ ಮಾತ್ರ ಕೇಳ. ಬೂಟ್ಲಿ ಬಿಡವನ. ಇವೇನ್ ಆಕಿನ ದಾರಿಗೆ ತರಂಗ್ ಕಾಣೋದಿಲ್ಲ. ಅನ್ಲಿ ಆಕಿನ ಇವನ ದಾರಿಗೆ ತಂದ್ರ ಸರಿ. ಬೂಟ್ಲಿ ಬಿಡವನ. ಮುಚ್ಚಬಾಯ್ರ. ಬೂಟು ಶುರುವಾತ್ ನೋಡಿ, ತಲೆ ಹೊಡ್ಕೊಂಡು ಹಾಳಾಗಿ ಹೋಗ್ತಿಲ್ಲ. ನಿನ್ನ ಮಂಜಾಳ ಆಗ್ಲಿ. ನೋಡ್ರಿ ಮಗ, ಗುಡಿ ಮುಂದಲ್ ಹೊಸ ಚಪ್ಪಲ್ ಕಳು ಮಾಡ್ರಲೆ. ಅವ್ನ ಇದು ನೋಡಿದ್ರ ಹಿಂಗ, ಅದ್ರ ಅವ್ನ ಅದು ನೋಡಿದ್ರ ಹಂಗ. ಅಬ್ಬಬ್ಬಬ್ಬಬ್ಬ ಹುಟ್ಟಿ ಬಿಟ್ರಿ ಅಪ್ಪುಗಳು ಭೂಮಿ ಮೇಲೆ. ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು, ಎದ್ದೇಳೋ ಭಾರತೀಯ. ಎದ್ದು ಬಿಟ್ರು ನನ್ನ ಮಕ್ಕಳ ತಿಪ್ಪ್ಯಾಗ ನಾಯಿ ಕೊಡಿ ಎದ್ದಂಗೆ ಪುದು 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 ಪುದು. ಇಂತಿಂತ ನನ್ನ ಮಕ್ಕಳ ಎದ್ದೇಳ್ತಾರಂತ ಬುದ್ಧಿವಂತರಿಗೆ ಅವತ್ತು ಇನ್ಫಾರ್ಮೇಶನ್ ಬಂದಿತ್ತಂದ್ರೆ ಬಿದ್ಕೊಳ್ರು ನಿಮ್ಮವ್ರ ಖತರ್ನಾಗ ನನ್ನ ಮಕ್ಕಳ ಅಂತ ಹೇಳ್ಬಿಡ್ತಿದ್ರು. ನಾವೇನ್ರಿ ಕುಡುಕ್ರು? ಯಾವ ಮಕ್ಕಳ ಮುಲಾಜೈತೆ ನಮಗ? ನಮ್ಮ ಪಾಡಿಗೆ ನಾವು ಕುಡಿದು ಗಡ್ರ ದಂಡಿಗೆ ಮಕ್ಕೊಂಡ್ರು ಈ ಮಕ್ಕಳ ನಮ್ಮ ಹೆಸರು ಹೊಯ್ಕೊಳ್ಳೋದು ಬಿಡುದಲ್ಲ. ನೋಡು ಮಗ, ಜಗ್ ಕುಡಿದು ಗಡ್ರ ದಂಡಿಗೆ ಮಕ್ಕಂಡನಂತಾರ. ನಾವು ಯಾಕೆ ಗಡ್ರ ದಂಡಿಗೆ ಮಕ್ಕಂಡಿದ್ದೇವೆ?
ಜಗತ್ತಿನ ಬಗ್ಗೆ ವಿಚಾರ ಮಾಡಾಕ ಗಡ್ರ ದಂಡಿಗೆ ಮುಗ್ಕೊಂಡಿರ್ತೀವಿ. ನಿಜವಾದ ಕುಡುಕನ ಒಂದ್ ದಿನದಾಗ 2 ಸೆಕೆಂಡ್ ಆದ್ರೂ ಜಗತ್ತಿನ ಬಗ್ಗೆ ವಿಚಾರ ಮಾಡ್ತಾನೆ. ಇವತ್ತು ಕುಡಿಯೋ ನಿತ್ಯ ಕುಡುಕ ಒಂದು ದಿನಕ್ಕೆ 2 ಟೈಮ್ ಸರಾಯದ ಅಂಗಡಿಗೆ ವಿಸಿಟ್ ಕೊಡ್ಲಿಲ್ಲ ಅಂದ್ರೆ ಇವತ್ತಿನ ಈ ನಮ್ಮ ಸರ್ಕಾರಕ್ಕೆ ಬಜೆಟ್ ಮೇಂಟೈನ್ ಮಾಡಕ್ ದೇವರಾಣಿ ಆಗದೇ ಇಲ್ಲ. ಇವೇನ್ ಮೇಂಟೈನ್ ಮಾಡ್ತಾರೆ? ಸ್ವಾರ್ಥದ ರಾಜಕೀಯ. ಇವ್ರು ನಿಲ್ಸಾಕ ಅವ್ರು ಓಡಾಡುದು, ಅವ್ರು ನಿಲ್ಸಾಕ ಇವ್ರು ಓಡಾಡುದು. ನಾವು ನಮ್ಮ ಪವಿತ್ರವಾದ ಹೋಟೆಲ್ನ ಬರೇ ಗುಂಡಾ ಸೋಳೆ ಮಕ್ಕಳಿಗೆ ಕೊಡೋದು. ಅಲೆ ಸುಲಿಗೆ ಧರೋಡಿ ಅನ್ಯಾಯ ಅತ್ಯಾಚಾರ ಮಾಡಿದ್ದು ಚಂಬಲಕಣಿ ರಾಣಿನ MP ಮಾಡಿದ್ದು ಇದೇ ಸಮಾಜ. ಅಕಸ್ಮಾತ್ ವೀರಪ್ಪನ್ ಏನಾದ್ರು ಬದುಕು ಉಳಿದಿದ್ರೆ ಬಹುಮತದಿಂದ ಆರಿಸಿ ತಂದು ಪ್ರಧಾನ ಮಂತ್ರಿ ಮಾಡುದು ಇದ ಸಮಾಜ. ಇವ್ರ ವಿಷಯ ಮಾತಾಡಿ ನಮ್ಮ ನಿಶೆನ ಡೌನ್ ಆಗೋದು ನಡೆಯತ್ಲ.
ಸ್ವರ್ಗದಲ್ಲಿ ಹೆಚ್ಚೇನು ಗಂಧರ್ವರ ಮಧುಪಾನ, ಅದನ್ನೇ ನಾವಿಲ್ಲಿ ಬೇಡಿದೊಡೆ ತಪ್ಪೇನು. ಧರೆಯ ಕುಡುಕರಿಗೆಲ್ಲ ಗತಿ ನರಕವೆಂದೊಡೆ, ಸ್ವರ್ಗವನ್ನೇ ಸೇರುವವರ ಕಾಣೆನೇ ಜಗವೇ. क्या इश्क में जीना है, क्या इश्क में मरना है, ये तो आग की दरिया है, बस इसी में डूब के मरना है. मेरे लिए रोने को नहीं कोई, बस हंसने के लिए जमाना है. ಅಲ್ಲ, ಆ ನಸೀಬ್ದಾಗ ನನ್ನ ದೇವ್ರು ಗಂಡ ನನ್ ಮರ್ತ್ ಬಿಟ್ಟಾನಂತ ಕಾಣಿಸುತ್ತ. ಜಲ್ದಿ ನಮ್ಮಪ್ಪ ನನ್ ಮದುವೆನು ಮಾಡ್ಲಿಲ್ಲ, ಯಾವನ ಧೈರ್ಯ ಮಾಡಿ ನಾನು ಓಡಿಸ್ಕೊಂಡು ಹೋಗ್ಲಿಲ್ಲ. ಹಿಂಗಾದ್ರ ನಾನು ಮದುವೆ ಆಗ್ಲಾರ್ದ ಮುದಿಕಾಗ ಹೋಗ್ಕಿನ್ರು. ಹೆಂಗೋ ವಿನ್ನ ನನ್ ಮ್ಯಾ ಮನಸ್ ಮಾಡ್ಯಾನ, ಅವನ್ನ ಮದ್ವಿ ಮಾಡ್ಕೊಂಡ್ರೆ ಹೆಂಗಾಗತ್ತ? ಓಹೋ, ಇತ್ಲಾ ಬರಾಕತ್ತಾನ, ಅವನ್ನ ಕೇಳಿದ್ರ ಆಯ್ತು ತಡಿ. ಅಲಾರಿ ಅಲಾರಿ ಮುಕುಂದ ಮುರಾರಿ ಬಬಲ ಬಾರಯ್ಯ ಬಂಗಾರ, ಶ್ರೀ ಕೃಷ್ಣ ನೀ ಬೇಗ ಬಂಗಾರ, ಶ್ರೀ ಕೃಷ್ಣ ನೀ ಬೇಗ ಬಂಗಾರ. ಹರೇ ಕೃಷ್ಣ ಎಲ್ಲದ ನಾವು ಶ್ರೀಕೃಷ್ಣ, ಇಲ್ಲಿರೋರೆಲ್ಲ ನಾವು ಬರೇ ಶ್ರೀಕೃಷ್ಣಗಳೇ. ಆ ಶ್ರೀಕೃಷ್ಣ ದೀನಿ ಅಂತ ಬಂದ ಅವನವನು ಮತ್ತೆ ಭಾರತದ ಸಾಲ ಹೊರಗ ಬರ್ಬೇಕಾಗುತ್ತೆ. ಇದ್ದದ್ದೆಲ್ಲ ಹೊರಸ್ಬಿಡ್ತೀವಿ, ಹೊತ್ಕೊಂಡು ಜಾತ್ರೆ ಜಾತ್ರೆ ಅಡ್ಡಾಡಿ ರಬ್ಬಲ್ ಪಿಪಿ ಮಾರಿ ಮುಡ್ಸೋಲಾಕ. ಇಲ್ಲಿಗಂದ್ರೆ ಹೋಗ್ಲಿ ಹಳ್ಳಿ ಕೂದ್ಲದಾವೆ ಅಂದೇವೆ ಅಂತ. ಹೌದು, ಮತ್ತೆ ಭಾರತದ ಸಾಲ ಪ್ರಜೆಗಳಾದ ನಾವೇ ತೀರಿಸಬೇಕು ಅಂತ ಏನಾದ್ರೂ ಏನು? ಭಾರತದ ಸಾಲಕ್ಕೆ ಪ್ರಜೆಗಳಾದ ನಾವೇ ಹೊಣೆಗಾರ ಹೊರತು ದೇವರು ಕಾರಣೀಭೂತರಲ್ವೇನು? ದೇವ್ರಿಗೋಸ್ಕರ ಮಜೀದ್ ಮಂದಿರಗಳಿಗೋಸ್ಕರ ಸಾವಿರಾರು ಜನರ ಸಾವು, ಕೋಟ್ಯಾಂತರ ರೂಪಾಯಿ ನಷ್ಟ. ಇಷ್ಟಾದ್ರೂ ದಿನನಿತ್ಯ ಮತ್ತೆ ಆ ದೇವರುಗಳಿಗೆ ಕಾಯಿ ಕರ್ಪೂರ ಊದ್ಬತ್ತಿ ಲೋಬಾನಂತ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರೆ ಯಾವ ದೇವರುಗಳ ಬಂದಿಗಾಗಿರೋ ಭಾರತದ ಒಪ್ಪಾರಿ ಸಾಲ ಹೊತ್ಕೊಂಡು ನಿಂದ್ರಂಗದವಪ್ಪ. ಎಲ್ಲವೂ ಸುದ್ದಿಯವ್ರು ನೋಡ್ರಿ ಬರೀ ಬಂಗಾರ ಬಿಡಕ ನಿಂತಾವ. ಭಕ್ತಿಯಿಂದ ಹೆಣ್ಮಕ್ಳ ಪಾದ ಹಿಡ್ಕೊಳಕ್ ಆದ್ರ ಹೆಬ್ಬಳ್ಳಿಲಿ ಹಣಿಗೆ ಸಿಗ್ನಲ್ ಮಾಡೋ ಸ್ವಾಮಿಗಳೇ ಹೆಚ್ಚಾಗಿ ಬಿಡ್ತಾರೆ. ಅಂದಾಗ ಎಲ್ಲಿದ್ದಾನೆ ಆ ದೇವರು? ನಾನಂತೂ ದೇವರೇ ಇಲ್ಲ ಅನ್ನುವ ನಾಸ್ತಿಕ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ, ಕಾಶಿ ಗೋಕರ್ಣ ರಾಮೇಶ್ವರದಲ್ಲಿರುವ ದೇವರು ದೇವರಲ್ಲ. ತನ್ನ ತಾನರಿತೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳ. ಅಂದಾಗ ಎಲ್ಲದನಪ್ಪ ಸುಮ್ಮನೆ ಆ ದೇವ್ರು ಈ ದೇವ್ರು ಅಂತ ಎರಡು ವರ್ಷಗಟ್ಲೆ ಮಳಗಟ್ಲೆ ಕೂದಲ ಬಿಟ್ಕೊಂಡು ಹೋಗಿ ತಿರುಪತಿ ತಿಮ್ಮಪ್ಪನ ಹತ್ರ ಬಿಸಿಲಾಗ ಚರ ಬೋಳಿಸ್ಕೊಂಡು ನಾವು ಬರ್ಬೇಕಾ? ಅವ ಅದ ಕೂದಲನ ಕ್ವಿಂಟಲ್ ಗಟ್ಲೆ ಹೊರದೇಶಕ್ಕೆ ಮಾರ್ಕೊಂಡು ದೊಡ್ಡ ಶ್ರೀಮಂತ ಅಂತ ಅವ ಅನಿಸ್ಕೋಬೇಕು. ಹೋದ್ ಸಲ ತಿರುಪತಿ ಕೂದಲದ ಟೆಂಡರ್ 16 ಕೋಟಿ ರೂಪಾಯಿಗಾಗಿದೆ ಅಂತೆ. ಭಕ್ತರು ಕೊಟ್ಟು ಕೂದಲಿಂದಲೇ ಕೋಟಿಗಟ್ಟಲೆ ರೂಪಾಯಿ. ಒಂದೇ ಸುಪ್ಪತ್ಯಾಪಿ ತಲೆಗಳ ಕಳಿಸ್ಬಿಟ್ರೆ ಎಷ್ಟು ಕೋಟಿ ರೂಪಾಯಿ ಸಿಗಂಗಿಲ್ಲಪ್ಪ. ಅಲ್ಲ, ನಮ್ಮನ್ನೆಲ್ಲರನ್ನೂ ಆಡಿಸೋದಕ್ಕಂತ ಒಂದು ಶಕ್ತಿ ಇದೆ, ಅದು ಯಾರ ಕಣ್ಣಿಗೂ ಬಿದ್ದಿಲ್ಲ, ಬಿಡೋದು ಇಲ್ಲ. ಕಾಯಿ ಕರ್ಪೂರ ಬೇಕು ಅಂತ ಯಾರ ಮನೆ ಬಾಗ್ಲ ಅನ್ನೋದು ಬಿಡಂಗಿಲ್ಲ. ತನ್ನ ಕೆಲಸ ತಾನು ಮಾಡ್ತಾನೆ ಇರುತ್ತೆ. ಆದ್ರೂ ಅವ್ರಿಗೆ ನಾವು ಬಿಡು ಮಂದಿನ ಜಗ್ಗ ದೇವರು ದೊಡ್ಡವಪ್ಪ, ದೊಡ್ಡವ. ಪಂಚಮಹಾಭೂತಗಳ ಶಕ್ತಿಗೆ ಅಂದ್ರೆ ಯಾವ ದೊಡ್ಡವನಿಂದಲೂ ಏನು ಮಾಡೋದಕ್ಕಾಗುದಿಲ್ಲ. 30,000 ಜನ ಕಿಲಾರಿಯಲ್ಲಿ ಸುಖ ನಿದ್ರೆಯಲ್ಲಿರುವಾಗಲೇ ಭೂಕಂಪ ಸತ್ತು ಹೋಗ್ಬಿಟ್ರು. ಅವತ್ತದ್ರಾಗ ಮುಂದಾಗೋದು ಹೇಳೋರಿದ್ರು, ಹಿಂದಾಗೋದು ಹೇಳೋರಿದ್ರು. ಅವತ್ತಾಗೋದು ಅವಕ್ಕೆ ಗೊತ್ತಿರಲಿಲ್ಲ. ಗೊತ್ತಾದ ದೀಡ್ ಶಾಣೆನಾರ ಹೋಗಿ ಅವ್ರು ನೆಬಿಸ್ಕೊಂಬರ್ಲಿಲ್ಲ. ಸುಮ್ಮನೆ ಇದೆಲ್ಲ ನಾವುಗಳ ಹೊಡೆದಾಡಿ ನಮ್ಮ ತಲೆ ಹೊಡ್ಕೊಳ್ಳೋದು. ನಂದಾ ದೇವರು, ನಿಂದೀ ದೇವರು. ರಾಮನೂ ನೀನೇ, ರಹಿಮನೂ ನೀನೇ, ರಾಮನೂ ನೀನೇ, ರಹಿಮನೂ ನೀನೇ, ಈ ಜಗದ್ ಒಡೆಯನೂ ನೀನೇ. ನಿನಗೆ ತಕೋ ಸ್ವಂತದ ಮನೆ, ನಿನ್ನ ಮನೆ ಎಂಬ ಮಜೀದ್ ಒಡೆದರೂ ನೀ ಸಾಯಲಿಲ್ಲ. ಪುನಃ ಮಂದಿರ ಕಟ್ಟಿಸಿದರೂ ನಿನಗೆ ಮರುಹುಟ್ಟು ಇಲ್ಲ. ಯಾಕಂದ್ರೆ ನೀನು ಅನಂತ, ಆದಿ, ಅಂತ್ಯ. ಹೋಲ್ಬಿಡವು ನಾವು ದೊಡ್ಡಣ್ಣನ ವಿಷಯ ಗಿಡ್ಡಣ್ಣಗರೇ ಆಗ್ಬೇಕಪ್ಪ. ಯಪ್ಪ ಇಲ್ಲಾರು ನಿಂತಾರಲ್ಲಪ್ಪ ಬೆಳ್ಳನ ಸೀರೆ ಉಟ್ಕೊಂಡ. ಅರೆ ಬಾಪ್ರೆ, तुम इस सफेद साड़ियों में एम्बुलेंस का जैसा लग रहे हो. एम्बुलेंस तो घायलों को लेके जाती है, मगर तुम हमारे दिल को घायल करके जा रही है. ಯಾರಿರಬೇಕಪ್ಪ? ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಿಂದ ತಪ್ಪಿಸಿಕೊಂಡು ಬಂದಿರಬಹುದೇ, ಅಥವಾ ಯಾವುದರ ಕಂಗಾಲ್ ಪ್ರೊಡಕ್ಷನ್ ಕಂಪನಿ ಶರಣಂದಿರಬೇಕು. ಹೀಗೆ ಬೆಳಗ್ಗೆ ಯಾರು ಕಜ್ಜಾಯ ನೀಡಿಲ್ಲ, ಮುಂದಕ್ಕೆ ನಡಿ ಅಂದಾರ, ಬಂದಾನ ಮುಂದೆ ನಿಂತ್ಬಿಟ್ಟಾಳ. ನಮಗೆ ಹೆಣ್ಮಕ್ಳು ಮುಂದೆ ನಿಂತಾರದ ಜೀವ ಚೊರಾರ ಚಟ್ ಅಂದ್ಬಿಡ್ತಾನೆ. ಅದ್ರಾಗ ಅಕ್ಟೋಬರ್ ತಿಂಗಳದಾಗ ಹೆಣ್ಮಕ್ಳು ನಿಂತಾರದ ಜೀವ ಚೊರ್ರ ಚಟ್ ಅಂದ್ಬಿಡ್ತಾರೆ. ಸುಮ್ಮನೆ ನಿಂದ್ರು ಮಗನ ಅಲ್ಲ, ದಡಗ್ನ ಮಾಡಿ ಕಡೆಯಾಗಿ ಆಗಿಬಿಡವ ಸಹಾಯ. ಶರಣಂ
ಅಮ್ಮನವರ ಪಾದ ಪದ್ಮಗಳಿಗೆ ತೀರ್ಥ ಸಮರ್ಪಯಾಮೇ. ನಾನು ದೌಡಿ ಹೇಳ್ಬಾರ್ದು, ನಮ್ದು ಸಿಸ್ಟಿ ಮಿಲಿ ಲಾಸ್ ಮಾಡಿ ಕುಂತೀವಿ. ಅವ್ನು ಕೊಡೋ ಈಗ ಹೇಗೆ ಮಿನಿಮಾಲ ಅವ್ರ ಡೆಕೋರೇಷನ್ ಹಿಂಗಾಗ್ಬಿಟ್ಟದೆ. ಮತ್ತೇನ್ ಮಾಡ್ಲು, ಜಲ್ದಿ ನಮ್ಮ ಅಪ್ಪಾಜಿ ನನ್ ಮದುವೆ ಮಾಡ್ಲಿಲ್ಲ. ಅವಂದ ಯಾರು ಮಾಡಿದ್ರೆ ಸಾಕಾಗೈತೆ. ಅದಕ್ಕೆ ಯಾರ್ದು ಕಿರಿಕಿರಿ ಬೇಡ ಅಂತ ಶರಣಮ್ಮ. ಬೆಸ್ಟ್ ಐಡಿಯಾ ನೋಡ್ಲಿ, ಒಂದ್ ಎಕ್ಕ ಗಾಡಿ ಮಾಡ್ಕೊಡ್ರಿ, ಒಂದ್ ಭಂಡಾರ ಚೀಲ ಇಟ್ಕೊಂಡು ಹೊಂಟ್ ಬಿಡ್ರಿ ಪಂಡ್ರಾಪುರ ಮಾರ್ಗವಾಗಿ ಮಾಜಿ ಮಾಹೇರಿ ಪಂಡರಿ ಅಂತ. ಇನ್ನು ಹಾ? ಇನ್ನು ಮಾಮು ಐ ಆಮ್ ರೆಡಿ. ಎದಕ್ ರೆಡಿ? ನೀನ್ ಮದುವೆ ಮಾಡ್ಕೊ. ಆಗೋದಿಲ್ಲ, ಬಾಳ ಲೇಟ್ ಆತು. ಇನ್ನೇನ್ ನಮ್ಮ ಡೇಟ್ ನಿನಗೆ ಸಿಗಂಗ್ ಕಾಣಂಗಿಲ್ಲ. ನನಗೆ ನಿನ್ ಮ್ಯಾ ಮನಸ್ಸು ಬಂತು. ಸತ್ಯವಾಗಿ ಹೇಳ್ತೀನಪ್ಪ, ನಮಗೆ ನಿನ್ ಮ್ಯಾಲಿನ ಮನಸ್ಸ ಕಿತ್ಕೊಂಡು ಹೋದ. ಬಿಡ್ಬೇಡ, ಹಿಡ್ಕೊ ಹಿಡ್ಕೊ ಹಿಡ್ಕೊ. ಅಯ್ಯಯ್ಯೋ ಇಲ್ಲಪ್ಪ ಯಪ್ಪನ. ಉಪ್ಪು ಶೇಂಗಾದ ಇಲ್ಲ ಕುಚ್ಚಿ ತಚ್ಚದ ತಡಿ ಕೊಡ್ತೀನಿ. ನೆತ್ತಿಗೆ ಇರ್ತಪ್ಪ ಮುಗಂದ ನಿಮ್ಮದ್ ಕರೆ ಕರೆ. ಹೌದು ಕರೆ ಕರೆ. ಒಬ್ಬೊಬ್ಬ ನಿಮ್ಮಂತಂದ ವರ್ಷದಾಗ ಒಮ್ಮೆ ಅಕ್ಟೋಬರ್ 8 ಕರೆ ಮಾತಾಡ್ತೀರಿ. ಇಲ್ಲಪ್ಪ 12 ತಿಂಗಳು ನಾವು ಖರೇನ ಮಾತಾಡ. ನಮಗ ನಿಮ್ಮಂತನ ಬಗ್ಗೆ ಫುಲ್ ಡೌಟ್ ಐತ್ಲೆ. ಯಾಕೋ? ಯಾಕಂದ್ರೆ ಹಿಂದಕ್ಕೆ ರಾತ್ರಿ 7 ಲೋಡ್ ಸುಳ್ಳು ಹೇರ್ಕೊಂಡು ಬಂದು ಊರಾಗ ನಿಲ್ಸಿದ್ರಂತ. ಇಡೀ ಊರ್ ಮಂದಿನ ಬಡದಾಡಿ ಒಂದು ಲೋಡ್ ಇಳಿಸ್ಕೊಳ್ಳೋದ್ರಾಗ ನಿಮ್ಮಪ್ಪ ಆನಿಗಾಲ ಇಟ್ಕೊಂಡು 6 ಲೋಡ್ ಇಳಿಸ್ಕೊಂಡಿ. ನಮ್ಮಪ್ಪ ಒಯ್ದಿದ್ದು ಸೇಬು ಹಣ್ಣಿನ ಲೋಡ್, ನಿಮ್ಮಪ್ಪೇನ್ ಒಯ್ದಿಟ್ಟಾನಲ್ಲ ಅಲ್ಲೆಲ್ಲ ಓಸು ಸುಳ್ಳಿನ ಲೋಡ. ಇವೆಲ್ಲ ಕರೆ ಕರೆ ಅಲ್ಲ? ಓಸು ಖರೆ. ಹಂಗಾರ ಮೊದಲು ತಾಳಿ ಕಟ್ಬಿಡಮ್. ನಿಮ್ಮ ಊರ್ ನೀವು ಯಾವಾಗ ಅಂತೀರ ಅಂತ ಹೇಳಕ್ ಬರೋದಿಲ್ಲ, ಯಾವಾಗ ಹೂ ಅಂತೀರ ಅಂತ ಹೇಳಕ್ ಬರೋದಿಲ್ಲ. ತಾಳಿ ಕಟ್ಬಿಡಮ್. ಯಾವಾರ ಏನ್ರಿ ಯಾಕೆ ಬೆಂಕಿ ಹಚ್ಕೊಂಡು? ತಡಿಯಪ್ಪ, ನಿಮ್ ಮನುಷ್ಯ ಬಾಳ್ ಡೇಂಜರ್ ಅದಿದ. ನೀ ನಮ್ ಕೊಳ್ಳಿ ತಾಳಿ ಕಟ್ಟೋಕ್ಕಿಂತ ಮೊದಲು ನಮ್ಮ ಒಂದಿಷ್ಟು ಕರಾರು ಕಂಡೀಷನ್ ಅದಾವ. ಕರಾರು ಕಂಡೀಷನ್ ದಡ ಸ್ಫೋಟ ಆಗಿ. ಯಾಕಂದ್ರೆ ಟೈಮಿಂಗ್ ಇಲ್ಲ ನಮ್ಗ. ದೌಡ್ ಮೀಟಿಂಗಿಗೆ ಹಾಜರಾಗಬೇಕು ನಾವು. ಎಲ್ಲಾ ಜಿಲ್ಲಾ ಮಟ್ಟದ ಕುಡುಕರು, ತಾಲೂಕಾ ಮಟ್ಟದ ಕುಡುಕರು, ಸ್ಟೇಟ್ ಲೆವೆಲ್ ಕುಡುಕರು, ಇಂಟರ್ನ್ಯಾಷನಲ್ ಕುಡುಕರು, 20 ಕುಡುಕರು, 10 ಮುಳುಗಿನ ಗಪ್ಸುಪ್ ಕುಡುಕರು ಎಲ್ಲಾ ಸೇರ್ಕೊಂಡು ಇವತ್ತು ನಮ್ಮನ್ನ ಎಲೆಕ್ಷನ್ಗೆ ನಿಂದ್ರಿಸಿ ಆರಿಸಿ ತಂದು ಆಲ್ ಕರ್ನಾಟಕ ಕುಡುಕರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಯಾವುದೇ ಕುಡುಕನಿಗೆ ಏನೇ ಅನ್ಯಾಯ ಆದ್ರೂ ತತ್ಕ್ಷಣ ಅರ್ಧ ಕ್ವಾರ್ಟರ್ ಹಾಕೊಂಡಲ್ಲಿ ಇರ್ಬೇಕು. ನಾವು ವಿಚಾರ ಮಾಡಕ ಕಡಿಗೊಂದು ಪಾಕೆಟ್ ಮೇಲೆ ನ್ಯಾಯ ಬಗ್ಗೆ ಇರ್ಬೇಕ. ಎಲ್ಲಾ ಕುಡುಕರ ಬೇಡಿಕೆಗಳೇ ಈಡೇರ್ಬೇಕು. ಇನ್ ಮೇಲೆ ನಾವ್ ಯಾವಾಗ ಹೋಗಿ ಬಾಗ್ಲ ಬೆಳಿತೀವಿ, ಬಾಗ್ಲ ತಗೊಂಡ್ ಮಾಲ್ ಕೊಡ್ಬೇಕು. ಮಾಲ್ನಾಗ ವ್ಯತ್ಯಾಸ ಆಗಿರಬಾರ್ದು. ಸ್ಟೀಲ್ ಬಾಟ್ಲಿ ಬೂಚಿನ ಕೆಳಗಡೆ ಸ್ಕ್ರೂ ಡ್ರೈವರ್ ಓಡಾಡಿರಬಾರ್ದು. ಬೂಚ್ ತಿರುವಿದ್ವಿ ಕರ್ರಕ್ಕಂತ ಕೈಯಾಗ ಒಂದು ಹೋಗಂದ್ರೆ ಅವ್ನು ಬೂಚ್ ಗುದ್ದಾಡಬಾರ್ದು. ನಮಗೆ ಬೂಚ್ ಗುದ್ದಾಡ್ತ ಮಾಲ್ ವಾಪಸ್ ತಗೊಳ್ಳಿಲ್ಲ. ಚಲೋ ವಿಧಾನಸೌಧಕ್ಕೆ ಅಂದ್ಬಿಡೋ ಮಗ ನಾನು. ಯಾಕಂದ್ರೆ ಮನ್ ನಮ್ದು ದೊಡ್ಡ ಗಲಾಟೆ ಅದ್ಲಿ. ಎಲ್ಲ ಗೆಳೆಯರ ಬೆಳಗ ನಡ್ರಪ್ಪ ಎಣ್ಣೆ ಹಾಕೋಕೊಂಬಂತ ಗಂಟು ಬಿದ್ಬಿಟ್ರಿ. ಎಂದೂ ದೋತ್ರ ಉಡ್ಲಾರ್ದವ್ ಇದಕ್ಕೆ ಹೋಗ್ಬೇಕಾರೆ ಅವತ್ತು ನಾ ದೋತ್ರ ಉಟ್ಬಿಟ್ಟಿದೆ. ಹೋಗಿ ಕುಂತ್ಬಿಟ್ಟು ಗುಲ್ಬರ್ಗ ತ್ರಿಶೂಲ್ ಬಾರ್ನೊಳಗೆ ನೀ ಕುಡಿ, ನಾ ಕುಡಿ, ನಂದು ಕುಡಿ, ನಿಂದು ಕುಡಿ, ಯಾವ್ಯಾವ್ದು ಯಾರ್ಯಾರು ಕುಡ್ದಿದ್ವಿ ದೇವ್ರಿಗೆ ಹತ್ತಿನ ಮಾತ. ಎಗ್ಗಳು ಕುಡ್ದು ಎದ್ದು ಹೊರಗೆ ಬರ್ತಿದ್ವಿ. 10 ಕೌಂಟರ್ ಜಗಳ. ಲೇ ಮಗನ ಬೀಳ್ಕೊಡ್ತೀಯಪ್ಪ? ಹ್ಞೂ ಅನ್ಬೇಡ. ನಿನ್ನ ಒದ್ನಿ ನಿಮ್ಮ ಅಣ್ಣ ತಮ್ಮದಿರು ಸಲಗಪ್ಪ ಆಗ್ಬೇಕೇನ? ಅಲ್ಲಿ ಜಗಳ ಹೇಳಕತ್ತೀನಿ ಪಾಪ ನಿಮ್ಗೆ ಹೇಳೋದಿಲ್ಲ. ನನ್ನ ಒತ್ತಪ್ಪ ಮಗನ ಗೋಣಗಳು ಆಡಿಸ್ಬೇಡ. ನಿಮ್ಮ ಅವನ್ ಫಾರಂ ಕೋಳಿ ಅಂತ ಗೋಣ ಮುರಿದಿನ ಅದನ್ನೇನ ಅಲ್ಲಿ ಜಗಳ ಹೇಳಕತ್ತಿಲ್ಲ. ಎಲ್ಲ ನಿಮ್ಮವ್ರು ₹1.5 ಹತ್ತಣೆ ನನ್ನ ಮಕ್ಕಳಲ್ಲಿ. ನಿಮ್ಮವ್ರು ನಿಮ್ಮಂತನ ನೋಟ್ನ್ಯಾಗ ಸುಟ್ಬಿಟ್ಟೇನೋ ಮಕ್ಕಳ ಅಂತಾರ. ಕೈ ಹಾಕ್ತಾರ. ಒಬ್ಬ ನನ್ನ ಮಕ್ಕಳು ನೋಟ ಹೊರಗೆ ತೆಗಿತಾರಲ್ಲ. ಎಲ್ಲಿ ಮಕ್ಳು ಹೊಸರು ಬಡದಾಡ್ದಂಗ ಮಾಡಿ ಬಿಲ್ಲ ನನಗೆ ಅಂಬರಿಸ್ತಾರೆ. ಇವ್ರು ಅಂದದ್ದು ಅವಸರಕ್ಕೆ ಬಿದ್ದು ಎದ್ದು ಓಡ್ ಹೊಂಟಿದ್ನಿ. ಅವ್ನು ಹತ್ತಲೆ ಕೆಡಿ ಬಿದ್ದು ದೋತ್ರ ಕಚ್ಚಿನ ಕಡೆಗೆ ಆಗಿಬಿಡ್ಬೇಕ. ಕೈ ಆಡಿಸ್ತೀನಪ್ಪ. ಕೈ ಕಚ್ಚಿನ ಹತ್ತವಲ್ದ ಹೊಯ್ತ್ರಯ್ಯಪ್ಪ ನನ್ನ ಕಚ್ಚ. 7 ಮಂದಿ ಸತ್ತದ ಕೈ ಆಡಿಸ್ತಾರೆ. ಒಬ್ಬರು ಕೈಗೂ ಕಚ್ಚ ಹತ್ತಾಗ್ತಾ ಇರಲಿಲ್ಲ. ನಮ್ಮವನೇ ಆದ ವೀರಪ್ಪನ ಅವತ್ತು ಹಿಡಿಬೇಕಾದ್ರೆ ಎಷ್ಟು ತ್ರಾಸ ಆಗ್ತಿತ್ತು. ಇವತ್ತು ನಾವ ನಮ್ಮ ಕಚ್ಚಿ ಹಿಡಿಬೇಕಾದ್ರೆ ತ್ರಾಸ ಆಗ್ತಿತ್ತು. ಅವ ಅಲ್ಲೇ ಇದ್ದ, ಅವ್ರಿಗೆ ಸಿಗ್ಲಿಲ್ಲ. ನಮಗ್ ಇಲ್ಲೇ ಇತ್ತು, ನಮಗೆ ಸಿಗ್ಲಿಲ್ಲ. ಆದ್ರೆ ಅವನ್ನೇನು ಅವ್ರು ಹಿಡಿಲಿಲ್ಲ. ನಾ ಏನ್ ನನ್ ಕಚ್ಚಿ ಬಿಡ್ಲಿಲ್ಲ ಮಗ. ತಗೊಂಡು ತುರ್ಕೊಂಡು ಎಲ್ಲಿ ತುರುಕಿದ್ನೆ ನೆನಪಿಲ್ಲ. ನಮ್ಗೆ ತುರುಕಿದ ಅರ್ಧ ತಾಸಿ ಗೊತ್ತಾದ್ ನಾ ಇಲ್ಲೇ ತಗೊಂಡಿದ್ದೆ. ಅದಕ್ಕಿನ್ನು ಮುಂದಾಗುವ ನವ ಕುಡುಕರ ಪೀಳಿಗೆಗಳ ಅನಾಹುತ ತಪ್ಪಿಸ್ಬೇಕಂತ ಇವತ್ತು ನಾವು ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡಿ ಎಲ್ಲಾ ಮೆಂಬರ್ಶಿಪ್ಗಳಿಗೆ ಆಶ್ವಾಸನೆ ಕೊಟ್ಬಿಟ್ಟಿನ. ಇವತ್ತು ನೀವೇನ್ ಚಿಂತೆ ಮಾಡ್ಬೇಡ್ರಪ್ಪ. ವರ್ಷ ತುಂಬುದ್ರೊಳಗ ನಿಮ್ಮೆಲ್ಲರಿಗೂ ಒಂದು 10-15 ಲೀಟರ್ ಕೂಪನ್ ಕಾರ್ಡ್ ಮಾಡಿಸಿ ಮನೆಗೆ ಬಂದು ಗಾಡಿ ನಿಂದ್ರಿಸಿ ಅಳ್ದಾಳದ್ ಕೊಡ್ಬೇಕು. ಹಂಗ್ ಮಾಡ್ತೇವೆ. ಚಿಮ್ನಿ ಅದಿಲ್ಲ ತಗೋ. ಇವು ನಾವು ಬರೀ ಚಿಮ್ನಿ ಎಣ್ಣಿಗೆ ಬಿಡ್ಕೊಂತಿದ್ವಿ. ಸರ ಬಿಡ್ಕೋತಿದ್ವಿ. ನೀ ಚಿಮ್ನಿ ಎಣ್ಣಿಗೆ ಹೋಯ್ಕೊಂಡದ ಅದು. ಚಿಮ್ನಿ ಎಣ್ಣಿದು ಒಂದು ದೊಡ್ಡ ಸಮಸ್ಯೆ ಏನಾಯ್ತು ಬಿಡು ಕರ್ನಾಟಕದೊಳಗ. 5 ಲೀಟರ್ ಕ್ಯಾನ್ ಒಯ್ದು ತುಂಬಸಪ್ಪೋ ಯಪ್ಪ ಅಂತ ಕಣ್ಣು ಮುಚ್ಚಿ ಕಣ್ಣು ತೆಗಿಬೇಕು ಅನ್ನೋದ್ರಾಗ ಬುರ್ರಿಗೆ ಎಬ್ಬಿಸಿ 8 ಲೀಟರ್ ಹಿಡ್ದೈತ್ಲೇ ತಮ್ಮ ನಿನ್ ಕ್ಯಾನ್ ಅಂತ ನಾವು. ಅಲ್ಲ ಇವು ನಾವು ನನ್ನ ಕ್ಯಾನ್ ಇರೋದ 5 ಲೀಟರ್ ಐತಿ. ನೀ 8 ಲೀಟರ್ ಚಿಮ್ನಿ ಎಣ್ಣೆ ಅದ್ರಾಗ ತುಂಬಿಸಿದಪ್ಪ. ಇದು ಅನ್ಯಾಯ ಅಂದ್ರೆ ರೇ ತಹಶೀಲ್ದಾರ್ ಹತ್ರ ಹೋಗ್ರಿ ಡಿಸಿಗೆ ಹೇಳೋಗ ಅಂತಾನ. ಯಾಕಶ್ಚಿತ ಒಬ್ಬ ಸಣ್ಣ ವ್ಯಾಪಾರಿ ಬಾಯಾಗಿ ಇಷ್ಟು ದೊಡ್ಡ ಮಾತು ಬರಬೇಕಾದ್ರ ಸಣ್ಣ ವ್ಯಾಪಾರಿಗಳ ಹತ್ರ ದೊಡ್ಡ ಅಧಿಕಾರಿಗಳು ಎಷ್ಟು ದುಡ್ಡು ತಿಂತಾರಂತ ನೀನ ಥಿಂಕ್ ಮಾಡ್ಲಿಪ್ಪ. ಚಿಮ್ನಿ ಎಣ್ಣೆ ಸಮಸ್ಯೆ ಅಲ್ಲಲೇ, ದೇಶದ ಯಾವ ಸಮಸ್ಯೆನೂ ಅವ್ರು ಬಗೆಹರಿಸೋದಲ್ಲ. ಅದು ಬಗೆಹರಿಯಂಗೆ ಇಲ್ಲ. ಒಟ್ಟಾರೆ ರಾಜಕಾರಣಿಗಳ ಕೈಯಾಗ ಸಿಗಿಬಿದ್ದು ಈಗ ನಮ್ಮ ದೇಶದ ಪರಿಸ್ಥಿತಿ ಹಂಗಾಗಿತ್ತಪ್ಪ ಅಂದ್ರ ತಗಣಿ ತುಂಬಿದ ತೊಟ್ಟಲದೊಳಗ ಮಗುವನ್ನ ಮಲಗಿಸಿ ಮ್ಯಾಲೆ ಜೋಗಳ ಹಾಡ್ದಂಗ ಆಗಕತ್ತೈತಿ. ತಗಣಿ ಕಡ್ದದ್ದು ಮಗು ತಾಯಿಗೆ ಹೇಳ್ಬೇಕಂತೈತಿ. ಮಗುವಿಗೆ ಇಲ್ಲ. ಮಗುವಿನ ಆ ಮೂಕ್ ಭಾಷೆ ತಾಯಿಗೆ ಅರ್ಥವಾಗ್ತಾ ಇಲ್ಲ.
ತಾಯಿ ಜೋಗುಳ ಹಾಡಿನೊಳಗ ಮಗುವಿನ ಸಂಕಟ ಮುಚ್ಚಿಕೊಂಡು ಹೊಂಟು ಬಿಟ್ಟೈತಿ. ತಮ್ಮ ತಪ್ಪುಗಳು ತಾವು ಮುಚ್ಚಿಕೊಳ್ಳೋಗೋಸ್ಕರ ತಾಯಿ ನಾಡಿಗೆ ದ್ರೋಹವೆಸುವ ಸೂಳೆ ಮಕ್ಕಳೇ ತುಂಬಿಕೊಂಡಿದ್ದಾರಲ್ಲ ಬಹಳ ಜನ. ಅಂದಾಗ ಸಮಸ್ಯೆಯಾಗಿ ಉಳಿಯುತ್ತೇವೆ ನಾ, ಅದು ಬಗೆಹರಿಯೋದಿಲ್ಲ. ಅದು ಬಗೆಹರಿಬಾರ್ದು. ಸೂರ್ಯ ಚಂದ್ರರು ಮಟ್ಟ ಬಡದಾಡ್ಸಾಯಿಲ್ಲ ಅಂತ ಆ ಮಕ್ಕಳು ಕೆಂಪು ಮುಸುಡಿಯವ್ರು ನಮ್ಗೆ ಎಡವತ್ನಾಗ ಸ್ವಾತಂತ್ರ್ಯ ಕೊಟ್ಟು ಹೋಗ್ಯಾರ. ರಾತ್ರಿ ಬಾರ ಕೊಟ್ಟಾರಂತ ನೋಡವ್ರು ಅವ್ರು ಇವು ಅವಾಗ ಎದ್ದು ನಿದ್ದಿಗಣ್ಣ ಇಸ್ಕೊಂಡವ. ಕತ್ಲದಾಗ ಅವು ಏನು ಕೊಟ್ಟಾವ, ಇವು ಏನು ಇಸ್ಕೊಂಡವ. ಬರೀ ಕೊಟ್ಟಾರ ಏನು ಕೊಟ್ಟಾರ. ಎಲೆಕ್ಷನ್ ಆದಾಗ ಒಂದೊಂದು ಕ್ವಾರ್ಟರ್ ಕೊಟ್ಟಾರ. ಎಲ್ಲಾರು ಅದ ಸ್ವಾತಂತ್ರ್ಯ ಅಂತ ತಿಳ್ಕೊಂಡ್ಬಿಟ್ಟಾರ. ಇಂಥ ಸ್ವಾತಂತ್ರ್ಯ ಇಲ್ಲೇ ಅವ್ನು ಹುಬ್ಳಿ ಕಮ್ರಿ ಬಿಟ್ಟು ಹೋಗ್ಬಿಟ್ರೆ 6 ರೂಪಾಯಿಗೊಂದು ಹಂಚ್ಬಿಡ್ತೀನಿ. ಇರ್ಲಿ ಬಿಡು, ಅವ್ರು ನಾವು ಸ್ವತಂತ್ರ ಆಗ್ಬೇಕು. ಈಗ ನೀವು ನನ್ನ ಮದುವೆ ಮಾಡ್ಕೋಬೇಕಾರೆ ಅವ್ರು ನಿನ್ನ ಏನೇನು ಕರಾರ್ ಕಂಡೀಷನ್ ಅದಾವ ದಳ ಸ್ಫೋಟ್ ಆಗಲಿ ನೋಡಪ್ಪ. ಇನ್ ಮ್ಯಾ ನೀನು ಹೊತ್ತು ಮುಳುಗುದ್ರಾಗ ಮನೆಗೆ ಬರ್ಬೇಕು. ಹೊತ್ತು ಮುಳುಗುಮಟ್ಟ ನಾವು ಟೈಮ್ ಪಾಸ್ ಅಂತ ಒಂದು 50 ಹಾಕ್ಬೇಡ. ಬೇಡಪ್ಪ, ಎಲ್ಲಿ ಜಗ್ಗಾಕ ಹೋಗ್ಬೇಡ. 3 ಜೋಕರ್ ಬಿಡ್ತಾವ. ಬೇಡ ಅಂದ್ರೆ ಹೊಯ್ಕೊಳಮ್ಮ. ಹಂಗಲ್ಲೋ, ದೀಪ ಹಚ್ಚಿದ್ರೊಳಗ ಮನಿಗ್ ಬರ್ಬೇಕು ಅಂತ ಹೇಳಿ. ನಮ್ಮನಿ ಹಚ್ಚಿ ಮಳೆ ಹೊಡಕತ್ರಿ ಯಾವ ದೀಪ ಹಚ್ಚಿ ಮಾಡ್ತಾರಕತ್ತಲ್ಲೇ. ಹೊತ್ತು ಮುಳುಗಿದ ಕೂಡಲೇ ಮನೆ ಹೊಕ್ಕ ನೀ ಮುಂಜಾನೆ ಹಿರಿದು ನೀನ ಹೊರಗೆ ಹೋಗಿಬೇಕು. ನಮ್ಮನ್ನ ಬಹಳ ಒಳ್ಳೆ ಜನ, ಯಾರು ತಪ್ಪು ಅಭಿಪ್ರಾಯ ಕೊಟ್ರೆ ನಮ್ಮ ಬಗ್ಗೆ. ಮತ್ ನೀನ್ ಇನ್ನೊಬ್ರು ಹೆಂಗಸರನ್ನ ಕಣ್ಣೆತ್ತಿ ನೋಡಬಾರ. ಶಿವ ಎಂಥ ಶಬ್ದಗಳು ಕೇಳುತ್ತಿವೆ ನನ್ನ ಪವಿತ್ರ ಕಿವಿಗಳು. ಇಂಥ ಶಬ್ದಗಳು ಕೇಳಲೆಂದೇ ಕಿವಿಗೆ ಸುರಂಗ ಮಾರ್ಗವನ್ನಿತ್ತೆಯ ತಂದೆ. ಪರಸ್ತ್ರೀಯರೆಲ್ಲರೂ ನಮಗ ಡಿಸೆಂಬರ್ ಆಗುತ್ತೆ ನಾಲ್ಕ ತಂಗಿರಿದ್ದಲ್ವಾ, ಜನವರಿಗೆಪ್ಪ ಮತ್ತೆ ರಿನ್ಯೂವಲ್ ಮಾಡಿಸ್ಬಿಡ್ತೀನಲ್ಲ ಮಗನ. ಲೇ, ನಿಮ್ಮಮ್ಮ ನೋಡಿದ್ರ ಮನುಷ್ಯ ಕೆಡ್ತಾನಂತ ಯಾಕಲೇ ತಿಳ್ಕೊತೀನಿ. ನೋಡಿದಾಕ್ಷಣ ಮನುಷ್ಯನ ಮನಸ್ಸು ಕೆಡ್ತೈತಿ ಅಂತ ನೀನ್ ತಿಳ್ಕೊಂಡಿದ್ರ ನಿನ್ ತಿಳುವಳಿಕೆ ತಪ್ಪು. ನೋಡುವಾಗ ನೋಡುವವರೆಲ್ಲರ ಭಾವನೆಗಳು ಎಂದೂ ಕೆಡುವುದೇ ಇಲ್ಲ ಅಂತ ನನ್ನ ಗುರುಗಳಾದ ವರಕವಿ ದಿವಂಗತ KN ಸಾಳಂಕಿ ಅವರು ಹೇಳಿದ್ದಾರೆ. ಈಗ ನೋಡು, ಸರ್ಕಸ್ಗಳಲ್ಲಿ ಹೆಣ್ಮಕ್ಳು ಕೆಲಸಗಳನ್ನು ಮಾಡ್ತಿರ್ಬೇಕಾದ್ರೆ ಬರೀ ಕಾಚ ಬಿಸ್ನೆಸ್ ಬೋಡಿ ಮೇಲೆ ಕೆಲಸಗಳನ್ನು ಮಾಡ್ತಿರ್ತಾರೆ. ನೋಡುವವರೆಲ್ಲರ ಕಣ್ಣುಗಳು ಆ ಹೆಣ್ಮಕ್ಳು ಮಾಡೋ ಕೆಲಸದತ್ತ ಕೇಂದ್ರೀಕೃತವಾಗಿರ್ತವೆ ವಿನಃ ಅವರ ಸೌಂದರ್ಯದತ್ತ ಇವರ ಭಾವ ಹರಿಯೋದಿಲ್ಲ. ಕಲಾವಿದೆಯೊಬ್ಬಳು ಸೂಳಿ ಪಾತ್ರ ಮಾಡ್ತಾ ಇದ್ರೆ ನಿಜ ಜೀವನದಲ್ಲೂ ಸೂಳಿ ಅಂತ ಯಾಕೆ ತಿಳ್ಕೋಬೇಕು. ಗೆಜ್ಜೆ ಕಟ್ಟಿದವರು ಎಲ್ಲರೂ ಲಜ್ಜೆ ಬಿಟ್ಟಿರೋದಿಲ್ಲ. ಹಾಗೆ ಲಜ್ಜೆ ಬಿಟ್ಟಿರೋರು ನಿಜವಾದ ಕಲಾವಿದರೇ ಅಲ್ಲ. ಚಪ್ಪಲ್ಲಿಂದ ಹೊಡಿಸಿಕೊಂಡು ಚಪಾತಿ ಸಕ್ಕರೆ ತಿನ್ನುವ ಕಲಾವಿದರಾಗಬಾರ್ದು. ಸ್ವಾಭಿಮಾನವುಳ್ಳ ಕಲಾವಿದರಿರಬೇಕು. ಅಂದಾಗ ಅಂಥ ಕಲಾವಿದೆಯನ್ನ ಇಲ್ಲಿ ಕಂಡಾಗ ಇವಳು ಒಬ್ಬ ಕಲಾದೇವಿ ಆರಾಧಕಳು, ಅರ್ಚಕಳು ಅನ್ನೋ ಭಾವನೆ ಯಾಕಲೇ ಮೂಡೋದಿಲ್ಲ. ಶ್ರವಣ ಬೆಳಗೊಳದಲ್ಲಿರುವ 57 ಅಡಿ ಬೆತ್ತಲೆ ಮೂರ್ತಿಯನ್ನು ಕಂಡಾಗ ಯಾರಿಗಾದರೂ ಆಸ್ತಿಕ ಭಾವನೆಯೇ ಮೂಡುತ್ತದೆ ವಿನಃ ಅಪವಿತ್ರ ಭಾವನೆ. ಯಾಕಪ್ಪ ನಮ್ಮ ಮೇಲೆ ನಿನಗೆ ಡೌಟು? ಅಪ್ಪಟ ಚಿನ್ನದ ಮೇಲೆ ಸಂಶಯವೇ? ಹಂಗಾರ ಒಂದು ಬುರ್ಕ ಹೊಲಿಸಿಬಿಡ, ಹಾಕೊಂಡು ಹೊಂಟಿ ಡೊಗ್ಗಾಡೊಳಿಕೆ ಎಲ್ಲ ಕ್ಯಾನ್ಸಲ್. ಡೇಟ್ ಇಲ್ಲ ಅಂತ ಹೇಳಿ ಎಲ್ಲ ಡೇ ಅವರಿಗೆ ಎಲ್ಲ ಕ್ಯಾನ್ಸಲ್. ನೆಕ್ಸ್ಟ್ ಕುಡಿಯೋದ್ ಬಿಟ್ಟು ಬಿಡು. ಮತ್ ನಾವು ದಿನ ಆಟ ನಡೆಸಿ ಕುಡಿದ ತಕ್ಷಣ ಬಿಟ್ಬಿಡ್ತೀವಿ. ಖಾಲಿ ಬಾಟ್ಲಿ ನಿಮ್ಮ ಅಣ್ಣತಮ್ಮರಿಗೆ ಆಟನ್ ಮಾಡಿ ನಗರೂರ್ ಜಾತ್ರೆಗೆ ಮಾರ್ಕೊಂತ ನಿಮ್ಮ ಅಣ್ಣತಮ್ಮರಿಗೆ ಒಯ್ದು ಕೊಡು. ಕುಡಿದ ತಕ್ಷಣ ಬಿಟ್ಟು ಬಿಡ್ತೀನಿ. ಅಲ್ಲದ್ ಕುಡಿಯೋದನ್ ಬಿಡ್ತೀನಿ. ಕುಡಿಯಾಣ ಬಿಡ್ತೀನಿ ಅಂತಲ್ಲ ಕೋಡಿ. ಕುಡಿಯೋದನ್ ಬಿಡ್ತೀನಿ. ಕುಡಿಯಾಣ ಬಿಡ್ತೀನಿ ಅಂತಲ್ಲ ಬಿಟ್ಟು ಕುಡಿಯೋದನ್ ಬಿಡ್ತೀನಿ ಅಲ್ಲೇ. ದೇವರಾಣೆ ಬಿಡುದು ನೋಡಿ. ಯಾಕೋ ಯಾವುದೇ ಕುಡುಕನಿಗೆ ಯಾರಾದ್ರೂ ಒತ್ತಾಯ ಮಾಡಿ ಕುಡಿಯೋದು ಬಿಡಪ್ಪ, ಕುಡಿಯೋದು ಬಿಡು ಅಂತ ಕುಡ್ಕೊಂಡು ಒಯ್ದು ಯಾವ ದೇವರು ಅಳ್ಳೆತ್ತಿ ಬಡಿಸಿ ಹಾನಿ ಮಾಡಿಸಿದ್ರು ಆ ಕುಡುಕನ್ ಕುಡಿಯೋದು ಬಿಡೋದಿಲ್ಲ. ಮತ್ತೊಬ್ಬರು ಹೇಳ್ದಂಗೆ ಮರಿ ಹೋಗಿ 190 ಹೆಚ್ಚಿಗೆ ಎತ್ತಿ ಬರ್ತಾನೆ ಹೊರತಾಗಿ ಕಡಿಮೆ ಎಂದು ಮಾಡಂಗಿಲ್ಲ. ಬಿಡಬೇಕು ಅನ್ನೋದು ನಾ ತಾನು ತಿಳ್ಕೋಬೇಕು. ತನ್ನ ತಪ್ಪುಗಳು ತನಗೆ ತಿಳಿಬೇಕು, ಬಿಟ್ಟು ಬಿಡಬೇಕು ಅನ್ನೋ ಮನಸ್ಸಿನಲ್ಲಿ ಬಲವಾದ ನಿರ್ಧಾರ ಮೂಡ್ಬೇಕಂದಾಗ ಆ ಕುಡುಕ್ ಮತ್ತೊಂದು ನಿಮಿಷ ಗ್ಲಾಸಿಗೆ ಹೆಚ್ಚಂಗಿಲ್ಲ. ಮನಸ್ಸಿನ ನಿರ್ಧಾರಗಳ ಮುಂದೆ ಯಾವ ನಿರ್ಧಾರನೂ ಏನು ಮಾಡಕ್ ಆಗುದೇ ಇಲ್ಲ. ಆದರೂ ನನ್ನ ತಿದ್ದಲು ಹೊರಟಿರುವ ನೀನು ನನ್ನ ಅರ್ಧಾಂಗಿನಿ ಆಗೋಳು. ನೀನು ನಾನು ನನ್ನ ಮನಸ್ಸನ್ನೇ ನೀನು ಕೊಡ್ಬೇಕಾಗತ್ತೆ. ಮನಸ್ಸಂದ್ರೆ ಏನಂದ್ರ ಮನಸ್ಸು ಕೊಡೋದಕ್ಕೂ ದೇವ್ರು ಒಂದು ವಯಸ್ಸನ್ನು ಕೊಟ್ಟಿರ್ತಾನೆ. ಆ ವಯಸ್ಸಿನಾಗ ಮನಸ್ಸು ಕೊಟ್ಟು ಬಿಡ್ಬೇಕು. ವಯಸ್ಸು ಅನ್ನೋದು ಕಳ್ಕೊಂಡು ಮನಸ್ಸು ಕೊಡಾಕ್ ಓಡಾಡಿದ್ರೆ ಮನಸ್ಸು ಕೊಟ್ಟಂಗ ಆಗುದಿಲ್ಲ, ಮನಸ್ಸಿನ ಚಪ್ಪಲ ತೀರ್ಸ್ಕೊಂಡಂಗ ಆಗುತ್ತೆ. ಈಗ ಸದ್ಯ ನಾವಿಬ್ರು ಹೇಗಿದ್ದೀವಿ? ಗೋಡೆಗೆ ನೇತು ಹಾಕಿರೋ ಚಾವಿ ಕೊಡದೇ ಇರೋ ಒಂದು ಗಡಿಯಾರದೊಳಗಿನ 2 ಮುಳ್ಳುಗಳಿದ್ದಂಗ. ಮದುವೆ ಎನ್ನೋ ಸಂಸ್ಕಾರದ ಚಾವಿ ಕೊಟ್ಟ ಮೇಲೆ ದೊಡ್ಡ ಮುಳ್ಳಿಗೆ ಸಣ್ಣ ಮುಳ್ಳು, ಸಣ್ಣ ಮುಳ್ಳಿಗೆ ದೊಡ್ಡ ಮುಳ್ಳು ಅನುಕೂಲವಾಗಿ ನಡ್ಕೊಂಡು ಜಗತ್ತಿಗೆ ಹಾಗೆ ರೈಟ್ ಟೈಮ್ ತೋರಿಸುತ್ತೋ ಹಾಗೆ ನಾವು ಕೂಡ ಆದರ್ಶ ದಂಪತಿಗಳಂತ ಸಮಾಜಕ್ಕೆ ತೋರಿಸ್ಕೊಡ್ಬೇಕು. ಹೆಂಡತಿ ಬಾಳಿನಲ್ಲಿ ಬರೀ ಹೆಂಡತಿಯಾಗಿ ಬರಬಾರ್ದು. ಒಬ್ಬ ಬುದ್ಧಿವಂತ ಸ್ನೇಹಿತ ಮಿತ್ರನಾಗಿ ಮನೆಗೆ ಆಗಮಿಸಬೇಕು. ಅಂದಾಗ ಅವ ಹೇಳಿದ್ದು ಈಕೆ ತಿಳಿತೈತೆ, ಈಕೆ ಹೇಳಿದ್ದ ಅವನಿಗೂ ತಿಳಿತೈತೆ. ಈಗ ನಾ ಹೇಳಿದ್ ನಿನಗೆಲ್ಲ ತಿಳಿಯಾಕತ್ಬಿಟ್ಟೆ. ಮತ್ತೆ ದೇವರು ಗಂಡಂದಿರನ್ನ ತಿದ್ದು ಆ ಶಕ್ತಿ ಹೆಂಡ್ರ ಕೈಯಾಗ ಕೊಟ್ಟು ಕಳಿಸಿಬಿಟ್ಟಿರ್ತಾನಂತ. ಈಗ ಸದ್ಯ ನಾನು ಹೇಗಿದ್ದೀನಪ್ಪ? ನಾನಂತೂ ಒಂದು ಶುದ್ಧ ಕಾಡು ಕಗ್ಗಲ್ಲು. ಈ ಕಗ್ಗಲ್ಲನ್ನ ಕಟ್ಟದ ಮೂರ್ತಿ ಮಾಡ್ತೀನಿ ಅನ್ನೋ ಶಿಲ್ಪಿ ನೀನಾಗ್ಬೇಕು. ಆ ಶಕ್ತಿ ನಿನ್ನ ಹತ್ರ ಇದ್ರ ಕೈ ಹಚ್ಚು, ಇಲ್ಲಿಕಂದ್ರೆ ಡೌಂಟ್ ಟಚ್ ಮೀ.
ಮತ್ತು ಹೆಂಡತಿಯ ವ್ಯತ್ಯಾಸ. ಹೆಂಡ ಕುಡಿದ ಮೇಲಿನ ಇರುತ್ತೆ ವಿನಃ ಬಾಟ್ಲಾಗಿರೋದು ಹಣಿಕೆ ಹಾಕೋತ್ ನಿಂತ್ರಿ ಎಂದು ನಿಶೆನೇ ಇರೋದಿಲ್ಲ. ಆದ್ರೆ ಹೆಂಡತಿ ಅನ್ನೋ ವಸ್ತು ಹಂಗಲ್ಲ, ಕಣ್ಣಿಗೆ ಬಿದ್ದು ಕೂಡ ಸ್ಟಾರ್ಟ್ ಮಗನ ನಿಶೆ ಇರಾಗ. ಅವಾಗ ನಿಮ್ಮ ಸಿಗ್ನೇಚರ್ ಇರ್ತಾವೆ, ಬಡ 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 ಹಾಕ್ಸ್ಕೊಂಡು ಬಾಳಿಯನ್ನು ಫೈಲ್ ಪಿನ್ ಮಾಡಿ ಮೂಲಿ ವಾಚ್ ಮುಗಿದೋದಪ್ಪ. ಅದನ್ನೆಲ್ಲ ಬಿಡ್ತೀರಿ. ನಿಮ್ಮ ಊರು ಬರೀ ಇತ್ತೀಚೆಗೆ ಜಗಳ ತಗೊಂಡು ಕುಂತು ಬಿಡ್ತೀರಿ. ಎಲ್ಲ ರೋಗಿ ಲೇಟ್ ಆಗಿ ಬಂದ್ಕೊಳ್ಳಿ ಅಲ್ಲಿ ಯಾಕೆ ಹೋಗಿದ್ದಿ ಸಂಜಾಗ ಹಾಕಿ ಅಂತ ನಿಂತ್ಕೊಂಡು ಮಾತಾಡಕತ್ತಿದ್ದಿ ಅಂತ ಅಪರ್ಥ ಭಾವಿಸ್ಕೊಂಡು ಅಪಘಾತಿ ಗಿಡಾಗಿ ಚಿಮ್ನಿ ಎಣ್ಣೆ ಸುಟ್ಕೊಂಡು ಸತ್ತು ಹೋಗ್ಬಿಡ್ತೀರಿ. ಮುಂದೆ 2011 ಅನ್ನೋದ್ರಾಗ ಮನುಷ್ಯಾಗ 1 ಲೀಟರ್ ಚಿಮ್ನಿ ಎಣ್ಣೆ ಸಹಿತ ಸಿಗಲಾರ್ದಾಗ ಮಾಡಿ ಕುಂತು ಬಿಡ್ತೀರಿ. ಸಂಸಾರಗಳು ಬರೇ ಗಣಮಕ್ಕಳಿಂದ ಮುರಿತಾವಂದ್ರೆ ದೊಡ್ಡ ತಪ್ಪು. ಮತ್ತೆ ಗಂಡನಿಗೆ ವಿಧೇಯಳಾಗಿ ನಡ್ಕೊಂಡು ಹೋಗುವಂತ ಹೆಂಡತಿ ಮನೆಯಾಗಿದ್ಲಂದ್ರ ಯಾವ ಕಾಲಕ್ಕೂ ಆ ಸಂಸಾರ ಮುರಿಯಂಗಿಲ್ಲಂತ. ಅದ್ರಾಗ ಜಗದ ರೀತಿ ಸಂಸಾರ ಚಂದ ಹೊಂಟಿರ್ಬೇಕು. ಅವನವನ್ ಅದ್ರಾಗ ಕಡ್ಡಿ ಆಡಿಸ್ಬೇಕು ಅನ್ನೋ ಮಕ್ಕಳ ಬಾಳ ಮಂದಿ ನೋಡ್ತಾರ. ಕಡ್ಡಿ ಆಡ್ತೈತೇನೋ ನೋಡಿ ಆಡ್ಸಕ್ ಬರ್ತಾರ. ಆಡಂಗಿಲ್ಲ ಅಂತ ಗೊತ್ತಾಯ್ತು ತಮ್ಮ ಕಡ್ಡಿ ತಾವ ತಿಳ್ಕೊಂಡು ಎದ್ದು ಬಿಟ್ಟಿರ್ತಾರೆ. ಊರಿಗೆ ನೋಡು, ಮನೆಗಳಲ್ಲಿ ನೋಡು, ಬಂಧು ಮಿತ್ರರು ನೋಡು, ಅಣ್ಣ ತಮ್ಮಂದಿರಲ್ಲಿ ನೋಡು. ಇವ್ರು ನಮ್ಮವ್ರಪ್ಪ, ನಮ್ಮ ಜನ, ನಮ್ಮವ್ರ ಮುಂದಕ್ಕೆ ಹೋಗ್ತಾರಂದ್ರೆ ಅದನ್ನ ಕಂಡ್ರೆ ನಾವೆಂದೂ ಸಂತೋಷ ಪಡಂಗಿಲ್ಲ, ಅವನು ಸಹಿಸ್ಕೊಳ್ಳಂಗೇ ಇಲ್ಲ. ಬರೀ ಅಸೂಯ ಭಾವನೆಗಳೇ ನಮ್ಮಲ್ಲಿ ಸ್ಟಾಕ್ ಅದಾವಂತ ಹೊರದೇಶದವ್ರು ನಮ್ಮನ್ನ ನೋಡಿ ಇವು ಇಂಡಿಯಾ ದೇಡಿಗಳು ಇವು ಅಂತ ಹೇಟ್ ಮಾಡ್ತಾರೆ. ಲೇಪ ಹಂಗ್ಯಾಕ್ ಹೇಟ್ ಮಾಡ್ತಾರೆ? ಉದಾಹರಣೆ, ಫಾರಿನ್ ಏರ್ಪೋರ್ಟ್ ನಲ್ಲಿ ಎಲ್ಲಾ ದೇಶದ ಏಡಿಗಳನ್ನು ಒಂದೊಂದು ಬುಟ್ಟಿಯಾಗಿ ಸುರುವಿ ಪ್ರದರ್ಶನಕ್ಕೆ ಇಟ್ಟಿದ್ರಂತೆ. ಆದ್ರೆ ಪ್ರದರ್ಶನಕ್ಕೆ ಇಟ್ಟಿರುವಾಗ ಹೊರದೇಶದ ಎಲ್ಲಾ ಏಡಿ ಬುಟ್ಟಿಗಳ ಬಾಯಿ ಪ್ಯಾಕ್ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ರಂತೆ. ನಮ್ಮ ಇಂಡಿಯಾದ ಏಡಿ ಬುಟ್ಟಿ ಬಾಯಿ ಓಪನ್ ಮಾಡಿಟ್ಟಿದ್ರಂತೆ. ನಮ್ ಯಾಕೆ ಓಪನ್ ಮಾಡಿಟ್ಟಿದ್ರು? ಅವ್ರು ಯಾಕೆ ಪ್ಯಾಕ್ ಮಾಡಿಟ್ಟಿದ್ರು? ಹೊರದೇಶದ ಏಡಿ ಒಂದು ಬುಟ್ಟಿಯಿಂದ ಸ್ವಲ್ಪ ಮ್ಯಾಲ ಏಳಾಕ್ ಪ್ರಯತ್ನ ಮಾಡ್ತಿದ್ರೆ ಸಾಕು, ಅದರ ಸುತ್ತಮುತ್ತಲಿನ ಏಡಿಗಳ ಒಂದ್ ಏಡಿಗೆ ಸಪೋರ್ಟ್ ಮಾಡಿ ಆ ಏಡಿನ ಬುಟ್ಟಿಯಿಂದ ಎತ್ಕೊಂಡು ಮ್ಯಾಲ ಒಯ್ದು ಬಿಡ್ತಾವ. ನಮ್ಮ ಹಂಗಲ್ಲ, ಒಂದು ಮ್ಯಾಕ್ ಕೇಳ್ತೈತೆ ಅನ್ನೋದ್ರಾಗ ಬುಡುಕು 3 ಜೋತು ಬಿದ್ದು ಜಗತ್ತಿರ್ತಾವ. ಅಂದಾಗ ಇವು ಇಂಡಿಯಾದ ಏಡಿಗಳು ಇವು ಬುಟ್ಟಿ ಬಿಟ್ಟು ಮ್ಯಾಕ್ ಬರೋ ಪ್ರಯತ್ನ ಮಾಡಂಗಿಲ್ಲ. ಇವ್ ತಗದಿಟ್ರು ಆಟ, ಮುಚ್ಚಿಟ್ರು ಅಷ್ಟ. ಈಗ ನಾವು ಗಂಡಸರಾಗ ಹುಟ್ಟಿವಿ, ತಪ್ಪಿಗೆ ಕೆಲವೊಂದು ಚಟ ಕಲ್ತೀವಿ. ಮೊದಲಿನ ಆ ಕಾಲದಲ್ಲಿ ಪದ್ಧತಿ ಅಂತಿತ್ತು, ಅದಕ್ಕೆ ಬೆಲೆನೂ ಇತ್ತು. ಹೆಂಗಿತ್ತು? ಲಿಂಗ ಮಧ್ಯೆ ಜಗತ್ ಸರ್ವಂ ಅವಾಗ. ಈಗ ಹಂಗಲ್ಲ, ಸರಾಯಿ ಮಧ್ಯೆ ಜಗತ್ ಸರ್ವಂ. ಬೀಗರು ಬಂದಾರ, ಮಳಿ ಬೆಳಿ ಕೇಳ್ಬೇಕು, ಬೀಜ ಗೊಬ್ಬರ ಧಾಣಿ ಒಬ್ರು ಬಾಯಾಗ ಬರದಲ್ಲೇ ಬಂದು ಬೀಗರಿಳಿದ್ರು ಬಸ್ ಸ್ಟ್ಯಾಂಡ್ ಮೂಲಿಗೆ ಸಿಗ್ನಲ್ ಸ್ಟಾರ್ಟ್ ತಾಂತೀಯ ತಗೋಬರ್ದೆ. ಯಾರಿಗೆ ಕೇಳಕತ್ತಿಲ್ಲ ನೀನು? ಬೀಗರಿ ಕೇಳೋ ಪದ್ಧತಿ ಹೇಳಕತ್ತೀನಿ. ಬೀಗ ಹಾಕದ ಇವತ್ತು ಅವನೊಂದು 90 ರೂಪಾಯಿ, ಒಂದು 90. ಅವನು ಇತ್ತಿತ್ಲಾಗ 90ಗೆ ಏನೇನೋ ಅವಲ್ ನೋಡ ಇನ್ನೊಂದು 90 ತಗೊಂಬರ್ಪ, ಇನ್ನೊಂದು 90 ಬಾಳೆ 90ಗೆ ಸಿಕ್ಕ ನಾಯಿ ಕುಣ್ಣೆ ಆದಂಗ ಆಗಿಬಿಡುತ್ತೆ. ಎದ್ದು ಹೊರಗೆ ಬರ್ಬೇಕು ಅನ್ನೋದ್ರಾಗ ಈ ಮ್ಯಾಳ ನಿಂತಿರ್ತೈತಿ. ಬರ್ತೀರೇನ್ರಪ್ಪ ನಮ್ಮ ಮಂದ್ಯಾಟ ಮತ್ತೆ ಹೊರಗಿನವ್ರಿಗೆ ಯಾರಿಗೂ ನೋಡನ್ ಬಿಡ್ತಾರೆ. ಅವನು ಆಸೆ ಅನ್ನೋದು ಭಾಳ ಕೆಟ್ಟ ನನ್ನ ಮಗಂದು. ಇವನು ಅವನು 5 ವರ್ಷ ದೀಪಾವಳಿಯಾಗ ಜಗ್ ಹೋಗಿ ಅವತ್ತಡಿ ವರ್ಷ ಹೊಳ್ಳ್ಯಾರ ಹೊಳ್ತಾವ ಅಂತೇಳಿ ಹೋಗಿ ನಿಷೇಧಾಗ ಆಡಕ್ ಕುಂತ ಬಿಡ್ತೀವಿ. ಅಲ್ಲಿ ಬಂದಿರೋ ಮಕ್ಕಳ ಊರಿಗೆ ಮಿಕ್ಕಿದ ಮಕ್ಳು ಅಲ್ಲಿ ಬಂದಿರ್ತಾರ. ನಾವು ನಿಷೇಧಾಗ ಒಳಗಂದ್ರು ಕಸ್ಕೊಂತಾರ, ಹೊರಗಂದ್ರು ಕಸ್ಕೊಂತಾರ. ಎಲ್ಲ ಕಳ್ಕೊಂಡು ಹೊಳ್ಳಿ ಬರುವ ಹೊತ್ನ್ಯಾಗ ನಾವು ಸ್ಟೇಜ್ ಹೋಗೋದು ಬಿಡಿ ಯಾವತ್ತು ಆಡ್ದಿರ್ತದ ಅದನ್ನ ತಗೊಂಡೈ ಆಗ ನಾನೇ ಹೋಗೋದಿದ್ದ ನಂದ ಇದು ಆಡ್ದಂತ ಬಾಯಿಗೆ ಇಟ್ಕೊಂಡು ಹಚ್ಕೊಂಡು ಮನೆಗೆ ಬರೋದ್ರಾಗ ಬಾಗಲ್ದಾಗ ಮಾರಿ ನಿಮ್ಮ ಹಿಂತಿದ್ದವಾಗಿರ್ತಾವ. ಸುರು ಜಗಳ ಮನ್ಯಾಗ ಬಂದುಕೊಳ್ಳಿ. ಈಗ ನೆನಪ ತನ್ನ ಮನೆ ನಿನಗ ಎಲ್ಲೆಲ್ಲರ ಸಾಯ್ತಾವ. ಇದಕ್ಕೆ ಯಾಕೆ ದುರ್ಗವನ್ ಜಾತ್ರೆಗೆ ಓಡಿಸಾಡಿ ಕಡಿಬಾರ್ದ? ಯಾವ ನಾವು ನನಗ್ ದುರ್ಗವನ್ ಜಾತ್ರೆ ಕಡಿಲಿ ಅಂತ ಬಾ ಊಟ ಕೊಡ್ಬಾ ಅಂತ ನಾವು ಅನ್ಬೇಕು. ಅಲ್ಲೇ ಐತ್ ನೋಡ್ತೇನ, ಅಲ್ಲೇ ಐತಂತ ಇಲ್ಲೇ ನಿಂತು ಮಾತಾಡ್ದೆ. ನಿನ್ನ ಹಿರಿದವಳಂತ ಒಡಗಡೆಗೆ ತಗೊಂಡ್ಕೊಳ್ಳಿ ಹಂಗ ಬರ್ರ ಬಂದದ. ದಡಲ್ಲಂತ ತಲೆ ಮೇಲೆ ತಾಟಿ ಕೃಷಿದ್ನೆ, ಮೂಗ್ನ್ಯಾಗ ಪಲ್ಯ ಒಗದ್ನೆ, ಕಿವ್ಯಾಗ ಖಾರ ಪುಡಿ ಹಾಕಿದ್ನೆ, ಎಲ್ಲರ ಹೋದ್ ಹಸಿ ಮೆಣಸಿನ್ಕಾಯಿ ಹಿಂಗ್ ಮಾಡಿದ್ರೆ ಎಲ್ಲರೂ ಬಾಳ್ವೆ ಹಾಕವ. ನಿಮ್ಮವ್ರು ಹೆಂಗಿರ್ಬೇಕು ಹೆಂಡ್ರಂದ್ರೆ, ಗಂಡ ನಿಮ್ ಲೆಕ್ಕಕ್ಕೆ ಬರುತ್ತಾನ, ನೀವು ಅವ್ನ ಲೆಕ್ಕಕ್ಕೆ ಹೋಗಿ ನಿಮ್ ಲೆಕ್ಕಕ್ಕೆ ತೊಗೊಂಬರ್ಬೇಕು. ಇನ್ನ ಗಂಡ ದೂರ ಇರ್ತಾನ ಅನ್ನೋದ್ರ ಗಂಡನ ಕಂಡು ಹೆಂಡ್ತಿ ಹೆಂಗ್ ಮಾಡ್ತಿರ್ಬೇಕು ಹಂಗ ಚೀ ಕಳ್ಳ ಈಗ ಬಂದೇನೋ ನನ್ನ ರಾಜ ಹಾಲು ಕುಡಿತೀಯನು ಅದರ ಬಂಗಾರ ಗಿಂಡಿ ಕುಡ್ದ ಊಟ ಮಾಡ್ತೀನಿ, ಊಟ ಮಾಡಿದ್ಮೇಲೆ ಮತ್ತೆ ಕುಡಿತೀವ ನನ್ನ ರಾಜ. ಒಂದ್ ದಿವ್ಸಕ್ಕೆ ಒಂದು 15-20 ರಾಜ ಯೂಸ್ ಮಾಡ್ಬೇಕಲ್ಲ ನೀವು. ಅವೇನ್ಲಿ ರಾಜನ ಕೊಡುವರಲ್ಲ, ಕೊಟ್ಟು ತರುವರಲ್ಲ. ಅವ ಎಲ್ಲರ ಊರಿಗೆ ಹೊಂಟು ನಿಂತಿರ್ಬೇಕು, ಬಾಗಲ್ದಾಗ ಬಂದು ನಿಂತು ಬಿಡ್ಬೇಕು. ಹಚ್ಚೇನ ಆಟ ಆದ್ರ ಕಡೆ ಬಂದ್ರಿ ಈ ಕಡೆ ನಾ ಏನ್ ಕೇಳಂಗ ನೋಡು. 10 ಮಣಿಗೆ ದೌಡ್ ಬರ್ಬೇಕು ನಾವು ಒಣ್ಣೇನ್ ರಾಜ. ಇಷ್ಟು ಮಾಡಿ ಬಿಡ್ರಿ, ಬೆಕ್ಕಾದ ಊರಿಗೆ ಹೋಗ್ಲಿ. ಹೊಳ್ಳಿ ಬರುವತ್ನಾಗ ಬಸ್ ಸಿಗ್ಲಿಕ್ಕೆ ಬಿಡ್ಲಿ, ಉಸಿಗಿನ ಟ್ಯಾಕ್ಟ್ರಿ ಹಿಡ್ದಾರ 10 ಮಣಿ ಮನ್ಯಾಗ ಬಂದು ಬಿದ್ದಿರ್ಬೇಕು ಮಗವ. ನೀವು ರಾಜ ಅಂದ್ಕೊಳ್ಳಿ ಹಂಗ ಹಡಪತಿ ನಾಯಿಗತ್ಲೆ ಕಡ್ರ ತುರಿಸಿರ್ಬೇಕು. ಮತ್ತೆ ನಿಮಗಿಷ್ಟೆಲ್ಲ ಕಂಡೀಷನ್ ನಾವು ಮಾಡಿದ್ಮೇಲೆ ಈ ವಿಷಯದಾಗ ನಾವು ಕಂಡೀಷನ್ ಆಗಿರ್ಬೇಕು. ಕುಡಿಬೇಕ ಅವನು ಕುಡಿಬಾರ್ದು ಅಂತಲ್ಲ, ಕುಡಿದ್ರ ಕುಡ್ಕೊನ ಮನಸ್ಸು ಹೆಂಗಿರ್ಬೇಕಪ್ಪ ಅಂದ್ರ ಲೋಡ್ ಆದ ಲಾರಿ ಬ್ಯಾಲೆನ್ಸ್ ಇದ್ದಂಗಿರ್ಬೇಕು. ನಿಶೆ ಆಗೈತಿ ಅಂತ ಹೋದ್ ಬಂದಲ್ಲಿ ಮತ್ತೊಬ್ರು ಅಕ್ಕಂಗಿಯರನ್ನ ನೋಡಿ ನಿಷೇಧಾಗ ಹೂ ಅಂತ ನಾವು ಹಾರಾಡಿದ್ರ ಮನ್ಯಾಗ ಮಕ್ಕೊಂಡು ನಮ್ಮ ಅಕ್ಕಂಗಿಯರನ್ನು ಎಬ್ಬಿಸಿಕೊಂಡು ಹೋಗಾಕ ದೇವ್ರು ಮತ್ತೊಬ್ಬನ ಹುಡ್ಸೇ ಬಿಟ್ಟಿರ್ತಾರೆ. ಯಾಕಂದ್ರ ಇದ್ರ ಅವನ್ನ ಇದೇನೈತಲ್ಲ ಇದು ಮಾಡಿಸೋ ಕೆಲಸನಂಥದ್ದಂತ. ಅದಕ್ಕಾಗಿ ಇಂಗ್ಲಿಷ್ ಕವಿಗಳು ಹೇಳಿದ್ದಾರೆ, ವೆನ್ ದ ವೈನ್ ಈಸ್ ಇನ್ ವಿಟ್ ಈಸ್ ಔಟ್
ಸರಾಯಿ ಯಾವಾಗ ಒಳಗೆ ಹೋಗುತ್ತೋ ಬುದ್ಧಿಲಿನ ಜಾಗ ಖಾಲಿ ಮಾಡಿಬಿಡುತ್ತಂತೆ. ಈಗೇನಪ್ಪ ನಿನಗೋಸ್ಕರ ನಾವು ಒಂದೇ ಏಟಿಗೆ ಕುಡಿಯೋದನ್ನ ಬಿಡ್ಬೇಕು. ಹೌದಪ್ಪ. ಚಟ ಬಿಡಿಸಿರ್ಲಿ ಒಂದೇ ಏಟಿಗೆ ಬಿಡಿಸ್ಬೇಡ್ರಿ, ಸೈಡ್ ಎಫೆಕ್ಟ್ ಆಕವ. ಆದ್ರ ಹಿಂಗ ಆತ್ ನನಗ. ಏನಾತು? ಎಲ್ಲಾರು ಕೂಡಿ ಮಾಮ ನೀ ಹಿಂಗ ಕುಡಿಯಾಕತ್ತಂದ್ರೆ ಯಾರು ಕನ್ಯಾ ಕೊಡಂಗಲ್ಲಪ್ಪ, ಅಡ್ಡ ಒಯ್ತಾರ. ಈ ಕಡೆ ಬೇಡ ಬೇಡ ಕನ್ಯಾ ಧೂಳು ಪಾಳ ಕುಂತಾವ, ಆ ಕಡೆ ಹೋಗಮ್ಮ ಇನ್ನು ಕನಕಪುರ, ಆ ಕಡೆ ಮಂಡ್ಯ, ಮೈಸೂರು ಅಲ್ಲಿ ಚಲೋ ಇರ್ತಾವ ಅಂತ ಹೇಳ್ಬಿಟ್ಟು ಎಣ್ಣೆ ಹೊಡಿದು ಬಿಟ್ಬಿಟ್ನಿ. ಅದೇನು ಕನ್ಯೆ ಸಿಗ್ತಾವಂದ್ರೆ ಎಣ್ಣೆ ಬಿಡ್ದೆ ಅಂತ ದೊಡ್ಡಾಗಲ್ಲೇ ಬಿಟ್ರ ಆತಂತ ಒಂದು 7-8 ದಿವಸ ಬಿಟ್ಬಿಟ್ನಿ. ಹಾಸಿಗೆ ಹಿಡಿದು ಮಕ್ಕೊಂಡು 7-8 ತಿಂಗಳು ಮ್ಯಾಕ ಹೇಳಕ್ತಾ ಇರಲ್ಲ. ಎಮ್ಡಿ FRCS ಡಾಕ್ಟರ್ ಬಂದು ಸಲಾಯಿ ನೀರಿಸ್ತಾರ, ಸಲಾಯಿ ನೀರು ಅಲ್ದ ಬ್ಲಡ್ ವಾಪಸ್ ಹೊಡ್ಯಾಕತ್ ಬಿಡ್ತು ಮಗಂದ. ನಮ್ಮೂರಾಗ RMP ಡಾಕ್ಟರ್ ನಾಗ್ಯಾ ಗೋಕಾಕ್ ಭಾರಿ ಬೆರಕಿ ಮಗವ ಬಂದವನ ಸಾಯಿ ಹೊಡಿತಾರ. ನಮ್ಮ ಮಾವನಂತ ಓಸು ಸಲಾಯಿನ ಬಾಟ್ಲಿ ಕಿತ್ತು ಹೋಗದ ಒಂದು 4 ಕ್ವಾರ್ಟರ್ ರಮ್ ಮಿಳಿ ಬಿಟ್ಟು ನರ್ದಾಗ ಚುಚ್ಚಿ ಬಿಟ್ಟ ತಾಸ್ನ್ಯಾಗ ಶಟದ್ ನಿಂತು ಬಿಡಿ ಮಗ. ಅದಕ್ಕೆ ಈ ಬಾಡಿ ಎಫೆಕ್ಟ್ ನಿನಗೆ ಏಸು ವರ್ಷ ಆದ್ರೂ ಸಿಗೋದೇ ಇಲ್ಲ. ದಿನ ಈಟೀಟ ಬಿಡಿಸುವಂತ ಹೋಗಿ ಒಂದು ದಿವ್ಸ ಬಿಟ್ಬಿಡ್ತೀನಿ ಅಷ್ಟೇ. ದಿನ ಈಟಿಟ ಬಿಡಪ್ಪ, ಅದು ಬಿಟ್ಟು ದಿನ ಈಟಿಟ ಹೆಚ್ಚು ಮಾಡಕ್ ಅದು ನಿನ್ ಕೈಯಾಗಿರ್ತೈರ್ಲಿ. ನೀ ಏಟ್ ಬಿಡಂತಿ ಆಟ ಬಿಡ ಮಗ. ಎಣ್ಣೆ ಯಾಕೆ ಹೇಳದ ತಾಳಿ ಕಟ್ಟಣ ಶುಭ ಮುಹೂರ್ತ ವೇಸ್ಟ್ ಮಾಡಂಗಿಲ್ಲ ನಾವು. ಏನ್ ಯಾಕಾಗಲ್ಲ ಗಟ್ಟಿ ಮೇಳ ಗಟ್ಟಿ ಮೇಳ. ಏನದ ಇದನ್ನ ಹಾಕಿದ ಮೇಲೆ ಪ್ರಮಾಣ ವಚನ ಅಂತ ಸ್ವೀಕಾರ ಆಗದ. ಅದು ಬೇಡಪ್ಪ ನಿನಗ. ಮದ್ವೆ ಹಂಗಂತ ಹೇಳ. ಹೋಗ ನಿನ್ನ ಇದೆಂತ ಮದ್ವಿ? ಊದೋರಿಲ್ಲ, ಬಾರ್ಸೋರಿಲ್ಲ, ಮಂದಿಲ್ಲ, ಮಕ್ಳಿಲ್ಲ, ಯಾರು ಮಾತಾಡ್ಸೋರಿಲ್ಲ, ಯಾರು ಆಯರಿ ಕೊಡೋರಿಲ್ಲ. ಇದೆಂತ ಮದ್ವಿ? ಆಯರಿ ಅಡ್ವಾನ್ಸ್ ಕೊಟ್ಟೋರದಾರಲ್ಲೇ, ಕೊಡಾಕಂತ ಬಂದಿರೋದಾರ. ಕೇಳಬಾರ್ದ. ಕೊಡಬೇಕು ಅನ್ನೋರ್ ಮನಸ್ಸಿನಾಗ ಪುಟ್ಟ ಎಜ್ಜು ಹಕ್ಕರಿಸ್ಕೊಳಕ್ ಕೈ ಸಲ್ಲೋದಿಲ್ಲ ಅಂತ. ಭಗವಾನ್ ದೇನೇಕು ಶುರು ಕರೆತ್ತು ಚಪ್ಪಡ ಪಾಡದಂತೆ. ಮದುವೆ ಅಂತ ಆಗಿದೀವಿ, ಅದು ಅವ್ರ ಕಣ್ಣಿಗೂ ಕಾಣತೈತಿ. ಒಂದು ಸ್ಟಾರ್ಟಿಂಗ್ ಸಂಸಾರ ಟ್ರಬಲ್ ಇರ್ತೈತಿ. ಎಲ್ಲಾರು ಅಟ್ಟಾಟ ಹೆಲ್ಪ್ ಮಾಡಿದ್ರೆ ಶೆಲ್ಪ್ ಎಬ್ಸ್ತಾನ ಗೊತ್ತೈತಿ. ಮತ್ತೇನ್ ಬೇಕು ನನ್ ಚಿನ್ನ? ಮಂದಿ ಮಕ್ಕಳು ಯಾರಿಗಪ್ಪ? ನಿನಗಪ್ಪ. ಇನ್ನು ಕಾಲಿಡ್ಬೇಕು ಇವ್ರು ಅವ್ರ ಕಂಪೌಂಡ್ನ್ಯಾಗ. ನಾಯಿ ಸಮೇತ ಇವ್ರನ್ನ ಒದ್ದು ಹೊರಗೆ ಹಾಕ್ತೀನಿ ಮಗನ. ಯಾಕಂತ ಕೇಳ್ತಿಲ್ಲ, ಮದುವೆ ಮುಂಜಿ ನಡೆದಾಗ ಇವ್ರು ಹೊರಗಿನಿಂದ ಬಂದವ್ರು ಒಂದಿತ್ತು ಒಂದಿಲ್ಲ. ಯಪ್ಪ ನಾವು ಬಡವ್ರಪ್ಪ ಯಪ್ಪ ಅಂದ್ರೆ ಅಕ್ಕಿ ಕಾಳಾಗಿ ಬಿಡ್ತಾರೆ. ಈ ನಿಮ್ಮ ಮಂದಿ ಮಕ್ಕಳು ಅಂದ್ರೆ ಏನ್ ಬಂದಿರ್ತಾರ? ಪಿತೃಪಿಲ್ಲಿ ಮಕ್ಕಳು. ಮದುವೆ ಬರಂಗಲ್ಲ, ಅವ್ರು ಹುಡುಕಾಡಿ ಜಗಳ ತೆಗಿಯಾಕ ಬಂದಿರ್ತಾರೆ. ನೋಡಿ ನೀ ಮದುವೆ ಪದವಿ ನಡೆದಲ್ಲಿ ಹೆಂಗ್ ನಡೆದಿರ್ತೈತೆ ಜಗಳ. ನೋಡ ತಮ್ಮನ ಮದುವೆಗೆ ಬಂದ್ರೆ ಸೀರೆ ತಂದಾನೆ ಏನೋ ಶಾಂತ ಸೀರೆ 5 ಚಾಸೋಸು ಅರಿಬೇಕಿತ್ತು ಹೇಳಕ್ ಕೊಡ್ತಾಳೆ. ಹೋಗ ಐಕೆ ಆगे एत मार दीवाने उनको एक करते ही हम नाच करते ही कई करती कैसे कारबार उनको अंदर बटाए मा भाबाक खलाक भेजे हमना भार बटाए मा एक नल्ल्या 2 ढल्ल्या भाबाक भेजे ಕಂಡುಬಿಡ್ತಾರೆ. ಅಂದಾಗ ಯಾಕೆ ಬೇಕಲಿ ನಮ್ಗೆ ಆ ಮಂದಿ ಮಕ್ಕಳು? ಇಲ್ಲ ಐತಲ್ಲೇ ಈ ಮಂದಿ ಮಕ್ಕಳು ಕೊಡೋ ಸುಖ, ಈ ಸಂತೋಷ ನಮ್ಮ ಮಂದಿ ಮಕ್ಕಳು ನಮಗೆ ಯಾವ ಕಾಲಕ್ಕೂ ಕೊಡಬಲ್ಲರು. ಇವರ ಅಖಂಡವಾದ ಆಶೀರ್ವಾದನ ನನಗೆ 2 ಹೊತ್ತಿನ ರೊಟ್ಟಿ, ತಾಳಿಕೋಟೆಯ ಶ್ರೀ ಗುರು ವಾಕ್ಸಿದ್ಧಿ ಖಾಸ್ಕತೇಶ್ವರ ಕೃಪಾ ಆಶೀರ್ವಾದ ಒಂದು ಇದ್ದು ಬಿಟ್ರೆ ಸಾಕು ಮಗ. ನಡಿ ಹೋಗೋಣ ಮಕ್ಕಳು ನಡಿಯಾಕ. ನನ್ನ ಜೊತೆ ಗಾರ್ತಿ ಬಾಬಾರಿ ಬಾ ನನ್ನ ಸಂಗಾತಿ, ನಾ ನಿನ್ನ ಮೆಚ್ಚಿಕೊಂಡೆ, ನೀ ನನಗ ಮಣದು ಬಂದೆ. ನಾ ನಿನ್ನ ಮೆಚ್ಚಿಕೊಂಡೆ, ನೀ ನನ್ನ ತಪ್ಪಿಕೊಂಡೆ. ಕೂಡಿ ಹಾಡೋಣ ಬಾ ಬಾರಿ ಬಾ ಬಾರಿ ಬಾ ಬಾರಿ ಬಾ ಬಾರಿ ಬಾ. ಹೇ ನನ್ನ ಜೊತೆಗಾರ ಬಾಬಾರ ಬಾ ನನ್ನ ಸರದಾರ, ನಾ ನಿನ್ನ ಮೆಚ್ಚಿಕೊಂಡೆ, ನೀ ನನ್ನ ತಬ್ಬಿಕೊಂಡೆ. ನಾ ನಿನ್ನ ಮೆಚ್ಚಿಕೊಂಡೆ, ನೀ ನನ್ನ ತಬ್ಬಿಕೊಂಡೆ. ಕೂಡಿ ಹಾಡೋಣ ಬಾ ಬಾರು ಬಾ ಬಾರು ಬಾ ಬಾರು ಬಾ ಬಾರು ಬಾ. ಹಸಿದೇನೆ ನಂಗ ಈ ನಿನ್ನ ತುಟಿ ಮುತ್ತು ಹವಳ ಸುರಿದಂಗ. ಈ ನಿನ್ನ ಸಂಗ ಹಸಿದೇನೆ ನಂಗ ಈ ನಿನ್ನ ತುಟಿ ಮುತ್ತು ಹವಳ ಸುರಿದಂಗ. ನನ್ನ ನೀ ಸೇರುವ ನನ್ನ ಮನ ತಣಿಸುವ, ನನ್ನ ನೀ ಸೇರುವ ನನ್ನ ಮನ ತಣಿಸುವ, ನನ್ನ ನೀ ಸೇರುವ. ಬಾರೆ ಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ ಬಾರೆ ಬಾ.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.